ನಮಸ್ಕಾರ ಮೇಡಮ್. ಹಲೋ 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 ನಮಸ್ಕಾರ. ನಮಸ್ಕಾರ ಡಾಕ್ಟರ್ ಭಾಗ್ಯಶ್ರೀ ಅವರಿಗೆ. ಡಾಕ್ಟರ್ ಭಟ್ ಅವರೇ ನಮಸ್ಕಾರ. ಹಲೋ ಒಂದು ಮಾಡು. ಹಲೋ ಈಗಿನ ಅವಶ್ಯಕತೆ ಇಲ್ಲ. ಹಲೋ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಹಲೋ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ ನಿಮ್ದು ಬುಕ್ಸ್ ಏನಾದ್ರು ಇಟ್ಕೋಬೇಕು ಅಂದ್ರೆ ಈಗ ಇಟ್ಕೊಳ್ಳಿ. ಹೇಳಿ ಬೇಡ ಸಾಕಲ್ವಾ ಡಾಕ್ಟರ್? ಏನಾಯ್ತು? ಹಲೋ 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 ಸರ್, ಕೇಳಿಸ್ತಾ ಇದೆಯಾ? ಗುಡ್ ಮಾರ್ನಿಂಗ್ ಡಾಕ್ಟರ್ ಭಾಗ್ಯಶ್ರೀ ಅವರೇ. ನಮಸ್ತೆ. ವಾಣ ಒಂದು ನಿಂತ್ಬಿಡು. ಹಂಗ್ ಬೇಡ. ಸ್ವಲ್ಪ ಹಿಂದೋಗಿ ಕ್ಯಾಮ್ರಾ ಇಲ್ಲ. ಓಕೆ ರೈಟ್. ಡಾಕ್ಟ್ರೇ ನಮಸ್ಕಾರ. ಡಾಕ್ಟರ್ ಭಟ್ ಅವರೇ. ಡಾಕ್ಟರ್ ಭಟ್ ಅವರೇ ನಮಸ್ಕಾರ. ಕೇಳಿಸ್ತಾ ಇದೆಯಾ? ಜಯಲಕ್ಷ್ಮಿ ಮೇಡಮ್ ಕೇಳಿಸ್ತೀಯ ನನ್ನ ವಾಯ್ಸು? ಹಲೋ ಹಲೋ ಜಯಲಕ್ಷ್ಮಿ ಅವರೇ. ಸರ್ ಕೇಳಿಸ್ತಿದ್ಯಾ? ಹಲೋ ಕೇಳಿಸ್ತಾ ಇದೆ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್. ಓಕೆ. ಅಲ್ಲ, ನಿಮ್ಮ ಮಾತು ಕೇಳಿಸ್ತಾ ಇದೆ, ಬಟ್ ನನ್ ಕೇಳಿಸ್ತಾ ಹಾ, ನಿಮ್ದು ಕ್ಲಿಯರ್ ಆಗಿ ಕೇಳಿಸ್ತಿದೆ ಸರ್. ಸ್ವಲ್ಪ ಅಲ್ಲಿ ಕೂತ್ಕೊಳ್ಳಿ. ಆಮೇಲೆ ವಿಡಿಯೋ ಆನ್ ಆಗಿಲ್ಲ. ಒಂದು ನಿಮಿಷ. ಓಕೆ, ವಿಡಿಯೋ ಆನ್ ಆಗಿಲ್ಲ. ಇಲ್ಲ ಸರ್. ಓಕೆ, ಒಂದು ನಿಮಿಷ. ಹಲೋ, ವಿಡಿಯೋ ಆನ್ ಆಗಿಲ್ಲ ನೀವು. ಒಂದೇ ಒಂದು ಉದ್ದೇಶ. ಇಲ್ಲ, ನಿಮ್ಗೇನು ಕೇಳಿಸಲ್ಲ ಅಕ್ಕ. ನೀವು ಮಾತಾಡಿದ್ರೆ ಹಲೋ ನೀವು ಯಾರು ಇಲ್ಲಿ ಕೂತ್ಕೊಳ್ತಿಲ್ಲ. ಹಲೋ ಹಲೋ ಹೇಳಿ ಸರ್. ಇಲ್ಲ ಯಾರು ಬರ್ತಾರೆ. ಹಲೋ ಬಂದ್ಬಿಡಿ. ನಿಮ್ದು ವಿಡಿಯೋ ಕಾಣಿಸ್ತಾ ವಿಡಿಯೋ. ದಯವಿಟ್ಟು ಉಳಿದು ಯಾರಿಗೂ ಮಾತಾಡ್ಬೇಡ ಅಂತ ಹೇಳಿ, ದಯವಿಟ್ಟು ಡಿಸ್ಟರ್ಬ್ ಆಗುತ್ತೆ. ಆಯ್ತು ಆಯ್ತು. ಆಮೇಲೆ ನನ್ ವಿಡಿಯೋ ಕಾಣಿಸ್ತಾ ಇದೆಯಾ ತಮಗೆ? ತಮ್ಮ ವಿಡಿಯೋ ಕಾಣಿಸ್ತಾ ಇದೆಯಾ ಡಾಕ್ಟ್ರೆ? ಕಾಣಿಸ್ತಾ ಇದೆ. ಓಕೆ, ನಿಮ್ಮ ವಿಡಿಯೋ ಬರ್ತಾ ಇಲ್ಲ. ಹಾ, ಅಲ್ಲ, ನಿಮ್ಮ ವಿಡಿಯೋ ಬರ್ತಾ ಇಲ್ಲ ಇಲ್ಲಿ. ಸರಿ. ಆದ್ರಿಂದ ಮುಂದೆ ಒಂದು ವಿಡಿಯೋ ಐಕನ್ ಇದೆ, ವಿಡಿಯೋ ಬಟನ್ ಇದೆ. ಅದನ್ನ ಪ್ರೆಸ್ ಮಾಡಿದ್ರೆ ತಮ್ಮ ವಿಡಿಯೋ ಬರುತ್ತೆ. ಸ್ವಲ್ಪ ಜಯಲಕ್ಷ್ಮಿ ಅವರಿಗೆ ಕೊಡಿ, ಅವ್ರಿಗೆ ಗೊತ್ತಿದೆ. ಈಗ ಬಂತು ಅನ್ಸುತ್ತೆ. ರೈಟ್, ಈಗ ಬಂತು. ಬರ್ತಾ ಇದೆ. ಆಮೇಲೆ ಕೆಲವು ಸೂಚನೆಗಳು. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಕೆಲವು ಸೂಚನೆಗಳು. ಹೇಳಿ ಸರ್. ಕೆಲಸ ಕೇಳುತ್ತೆ, ಕೆಲಸ ಕೇಳಲ್ಲ. ದಯವಿಟ್ಟು ಮಧ್ಯದಲ್ಲಿ ಯಾರಿಗೂ ಮಾತಾಡ್ಬೇಡ ಅಂತ ಹೇಳಿ ಡಾಕ್ಟ್ರೆ, ಇಲ್ಲಿ ಡಿಸ್ಟರ್ಬೆನ್ಸ್ ಬಾಳ ಆಗುತ್ತೆ ಅಂತ ಹೇಳಿ. ಇಲ್ಲಿ ಯಾರು ಮಾತಾಡ್ತಾ ಇಲ್ಲ. ಸರಿ. ಇನ್ನೊಂದು 2-3 ನಿಮಿಷದಲ್ಲಿ, ಇನ್ನು 6 ನಿಮಿಷ ಇದೆ. 11 ಗಂಟೆಗೆ 6 ನಿಮಿಷ ಇದೆ. ಆಗ ಶುರು ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕೆಲವು ವಿಚಾರಗಳು ನಾನು ಹೇಳ್ತೇನೆ. ಜಯಲಕ್ಷ್ಮಿ ಅವರೇ, ನಿಮ್ಮನ್ನು ಕರಿತಾ ಇದೆ. ಏನಂತ? ಹಲೋ ಈಗ ನಾವು ಮಾತಾಡ್ಬೇಕಾದ್ರೆ, ಹಲೋ ಹಲೋ ಹೇಳಿ. ಹಲೋ ಈಗ ಏನಾಗುತ್ತಂದ್ರೆ, ಅವರು ಕೇಳಿಸ್ತಾ ಇದೆ ಡಾಕ್ಟರ್ ಮಾತಾಡ್ಬೇಕಾದ್ರೆ. ಕೇಳಿಸ್ತಾ ಇದೆ ಜಯಲಕ್ಷ್ಮಿ ಅವರೇ?
ಹಲೋ. ಹಾ ಈಗ ಕೇಳಿಸ್ತಾ ಇದೆ. ಇಲ್ಲ ಇಯರ್ಫೋನ್ ತೆಗೆದ್ಬಿಡಿ, ಇಲ್ಲಾಂದ್ರೆ ತೆಗೆದ್ಬಿಡ್ಲಾ? ಹಾಗೆ ಇಯರ್ಫೋನ್ ಮಾತಾಡೋದಾ? ತೆಗೆದ್ಬಿಡಿ. ಆಯ್ತು, ಓಕೆ. ಈಗ ಒಂದ್ ನಿಮಿಷ ಇಯರ್ಫೋನ್ ತೆಗೆದ್ಬಿಡಿ. ಹಾ, ಈಗ ಕ್ಲಾರಿಟಿ ಇದೆ ಮಾತಿನಲ್ಲಿ. ಹಲೋ. ಈಗ ಕೇಳಿಸ್ತಾ ಇದೆ. ಒಂದು ವಿಚಾರ ಏನಂತಂದ್ರೆ, ತಾವು ಮಾತಾಡ್ತಾ ಇರ್ಬೇಕಾದ್ರೆ ನಾವು ನಿಮ್ಮ ಇದನ್ನ ವಿಡಿಯೋನ ಝೂಮ್ ಮಾಡ್ತೇವೆ. ಆಗ ನಾವು ನಿಮಗೆ ಕಾಣಿಸೋದಿಲ್ಲ. ಆಯ್ತು, ಸರಿ. ನೀವು ಇನ್ನೂ ಇಬ್ಬರು ಇದ್ದೇವಲ್ಲ, ಪನಲಿಸ್ಟ್ ಮತ್ತು ನಂತರ ನಾನು ಇಬ್ಬರು ಇದ್ದೇವಲ್ಲ, ಕಾಣಿಸಲ್ಲ ನಿಮಗೆ. ಹಾಗಂತೇಳಿ ನಿಮ್ ಮಾತು ಕೇಳಿಸಲ್ಲ ಅಂತ ಅಲ್ಲ, ಖಂಡಿತ ಕೇಳಿಸ್ತಾ ಇರುತ್ತೆ. ಸರಿ. ಆಮೇಲೆ ನಮ್ಗೆ ಏನಾದ್ರು ಮಧ್ಯದಲ್ಲಿ ವಾಯ್ಸ್ ಕೇಳ್ತಾ ಇದ್ರೆ, ವಿಡಿಯೋ ಕಾಣದೇ ಇದ್ರೆ, ನಾನು ಮಧ್ಯದಲ್ಲಿ ಇಂಟರ್ಫಿಯರ್ ಮಾಡ್ತೀನಿ. ಆಯ್ತು, ಅಲ್ಲಿವರೆಗೂ ಇಂಟರ್ಫಿಯರ್ ಮಾಡೋದಿಲ್ಲ. ಒಂದು ವಿಚಾರ. ಆಮೇಲೆ ಒಬ್ರು ಮಾತಾಡಿದ್ಮೇಲೆ 1 ಸೆಕೆಂಡ್ ಬಿಟ್ಟು ಉಳಿದವ್ರು ಮಾತಾಡ್ಬೇಕು. ಸರಿ. ಯಾಕಂದ್ರೆ ಟ್ರಾನ್ಸ್ಮಿಷನ್ ಆಗ್ಲಿಕ್ಕೆ ಟೈಮ್ ಬೇಕಾಗುತ್ತೆ. ಸರಿ. ಇಲ್ಲಾಂದ್ರೆ ಓವರ್ಲ್ಯಾಪಿಂಗ್ ಆಗ್ಬಿಡುತ್ತೆ, ಅದೊಂದು ವಿಚಾರ. ಸರಿ. ನಂತರ ಆಮೇಲೆ ಏನಾಗುತ್ತೆ, ಕೊನೆಗೆ ಕ್ವಶನ್ ಆನ್ಸರ್ ಸೆಷನ್ ಇರುತ್ತೆ. ಕೆಲವು ಪ್ರಶ್ನೆಗಳನ್ನ ನಾವು ಕೇಳ್ತೇವೆ ನಿಮ್ಗೆ. ಹೇಳಿ. ಅಕಸ್ಮಾತ್ ಏನಾದ್ರು ಟೆಕ್ನಿಕಲ್ ತೊಂದರೆ ಏನಾದ್ರು ಆದ್ರೆ ಅಲ್ಲಿ ಮುಂದೆ ಚಾಟ್ ಅಂತ ಒಂದಿದೆ. ಅದು ಜಯಲಕ್ಷ್ಮಿ ಮೇಡಮ್ಗೆ ಗೊತ್ತಿದೆ, ಚಾಟ್ ಅಂತ ಗೊತ್ತಿದೆ. ಸರಿ, ಅವ್ರ ಹತ್ರ ಹೇಳ್ಬೇಕಾ ಚಾಟ್ ಅಂತ ಇರುವಲ್ಲಿ? ಅಲ್ಲಿ ಪ್ರಶ್ನೆಗಳು ಬರ್ತವೆ. ಅಲ್ಲಿ ಅಲ್ಲ, ಅವ್ರಿಗೆ ಗೊತ್ತಿದೆ, ಅವ್ರಿಗೆ ನೋಡ್ತಾರೆ. ಅಕಸ್ಮಾತ್ ತೊಂದರೆ ಆಯ್ತು ಅಂದ್ರೆ ಚಾಟ್ ಅಲ್ಲಿ ಪ್ರಶ್ನೆ ಬರುತ್ತೆ. ಉದಾಹರಣೆ, ಹಲೋ ಅಂತ ಕಳಿಸ್ತಾ ಇದ್ದೀನಿ ನಿಮಗೆ, ಹಲೋ ಡಾಕ್ಟರ್ ಅಂತ ಕಳಿಸ್ತಾ ಇದ್ದೀನಿ ಈಗ ನಾನು. ಬಂತಾ ತಮಗೆ? ಚಾಟ್ ಬಂತಲ್ವಾ? ಬಂತು. ನಾನು ಕಳಿಸಿರೋ ಮೆಸೇಜ್ ಬಂತಲ್ಲ ತಮಗೆ? ಬಂದಿದೆ, ಹಲೋ ಡಾಕ್ಟರ್ ಬಂತು. ನೀವು ಅದಕ್ಕೆ ಹಲೋ ಅಂತ ಹಾಕ್ಬಿಡಿ, ನನಗೆ ಗೊತ್ತಾಗುತ್ತೆ. ಒಂದು ಆನ್ಸರ್ ಕೊಟ್ಬಿಡಿ ನೀವು ಕೂಡ, ಹಲೋ ಅಂತ. ಜಯಲಕ್ಷ್ಮಿ ಮೇಡಮ್ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೆ. ಅಲ್ಲಿ ಹಲೋ, ಈಗ ಬಂತು. ಇಲ್ಲ, ತಾವು ಬಂತು ಈಗ, ಹಲೋ ಅಂತ ಬಂತು. ಸರಿ, ಆಯ್ತು. ಈಗ ಒಂದು ನಾನು ಪ್ರಶ್ನೆ ಕೇಳ್ತೇನೆ, ತಾವು ಆನ್ಸರ್ ಮಾಡಿ. ಅಕಸ್ಮಾತ್ ತೊಂದರೆ ಆದ್ರೆ ತಾವೇ ಪ್ರಶ್ನೆ ಓದ್ಬಿಟ್ಟು ತಾವೇ ಆನ್ಸರ್ ಹೇಳ್ಬೋದು, ತೊಂದರೆ ಇಲ್ಲ. 90% ಪ್ರಾಬ್ಲಮ್ ಆಗಲ್ಲ. ಆದ್ರೆ ಇದು ಪ್ಲಾನ್ ಬಿ ಅಂತ. ಸರಿ. ಆಮೇಲೆ ಭಾಗ್ಯಶ್ರೀ ಅವರು ತಮ್ಮ ಇದು ವಾಯ್ಸ್ ಕೇಳಿಸ್ತಾ ಇಲ್ಲ, ನಂತರ ವಿಡಿಯೋನೂ ಕಾಣ್ತಾ ಇಲ್ಲ. ಭಾಗ್ಯಶ್ರೀ ಮೇಡಮ್, ಈಗ ಬಂತು. ಸರ್, ಸ್ವಲ್ಪ ಲೊಕೇಶನ್ ಚೇಂಜ್ ಮಾಡ್ಕೊಂಡೆ. ಸ್ವಲ್ಪ ಹಿಂದೋಗೋದು ಉತ್ತಮ. ತಾವು ಸ್ವಲ್ಪ ಹಿಂದೋದ್ರೆ ಬೆಟರ್ ಆಯ್ತು. ಸ್ವಲ್ಪ ಡೌನ್ ಮಾಡ್ಕೋತೀರಾ? ಗೋಡೆ ಕಾಣಿಸ್ತಾ ಇದೆ. ದಟ್ಸ್ ರೈಟ್, ದಟ್ ಪರ್ಫೆಕ್ಟ್. ಕರೆಕ್ಟ್ ಆಗಿದೆ. ಓಕೆ, ಇನ್ನು ಕೆಲವೇ ನಿಮಿಷಗಳಿದೆ, ಶುರು ಮಾಡ್ಕೊಳ್ಳೋಣ. ಸರ್, ಸ್ವಲ್ಪ ಇದು ಮಾಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗೆ ಬರ್ಲಿ ಕ್ಯಾಮ್ರಾ ತಮ್ಮದು. ಡಾಕ್ಟರ್, ತಾವು ಕೂತಿರಿ, ಇವ್ರು ಅಡ್ಜಸ್ಟ್ ಮಾಡ್ತಾರೆ, ಮೊಬೈಲ್ ಅಡ್ಜಸ್ಟ್ ಮಾಡ್ತಾರೆ. ಸ್ವಲ್ಪ ಹಿಂದೆ. ಸರಿ ಇದೆ. ಕ್ಲಿಯರ್ ಇದೆ. ಭಾಗ್ಯಶ್ರೀ ಮೇಡಮ್, ಹೇಳಿ ಸರ್. ಹಲೋ. ಈಗ ಮಧ್ಯದಲ್ಲಿ ಇವ್ರು ಮಾತಾಡ್ಬೇಕಾದ್ರೆ, ಡಾಕ್ಟರ್ ಕೇಳಿಸ್ತಾ ಇದೆಯಲ್ಲ? ಡಾಕ್ಟರ್ ಮಾತಾಡ್ಬೇಕಾದ್ರೆ ನಾವೇನ್ ಮಾಡಿರ್ತೇನೆ, ನಿಮ್ಮ ಇದನ್ನ ಮೈಕ್ ಮ್ಯೂಟ್ ಮಾಡಿರ್ತೇನೆ. ಸರಿ ಸರ್. ಇಲ್ಲಾಂದ್ರೆ ಏನಾಗುತ್ತೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಮಧ್ಯದಲ್ಲಿ ಬೇರೆ ವಾಯ್ಸ್ ಬರುತ್ತೆ. ಬಟ್ ತಾವು ಮಾತಾಡ್ಬೇಕಾದ್ರೆ ಆನ್ ಮಾಡ್ಕೊಂಡು ಮಾತಾಡ್ಬೇಕು. ಆನ್ ಮಾಡ್ಕೋಬಹುದು. ವಿಡಿಯೋ ಏನು ಅದನ್ನೇನು ಇದು ಮಾಡ್ಬೇಕಂತ ಏನಿಲ್ಲ, ನಾನು ಆಪರೇಟ್ ಮಾಡ್ತಾ ಇರ್ತೀನಿ ಇಲ್ಲಿಂದ. ವಿಡಿಯೋ ಏನು ಕ್ಯಾನ್ಸಲ್ ಮಾಡೋ ಅವಶ್ಯಕತೆ ಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಸ್ಲೈಡ್ಸ್ ಇಲ್ಲ ಇವರ ಭಾಷಣದಲ್ಲಿ. ಇದು ವಿಡಿಯೋ ಹಾಗೆ ಇರಲಿ, ಮೈಕ್ ಮಾತ್ರ ನಾನು ಮ್ಯೂಟ್ ಮಾಡಿದ್ರೆ ಅದನ್ನ ಆನ್ ಮಾಡ್ಕೊಂಡು ಮಾತಾಡಿ. ಓಕೆ, ಈಗ 21 ಜನ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಕೆಲವು ನಿಮಿಷಗಳನ್ನ ಥ್ಯಾಂಕ್ ಯು. ಕೆಲವು ಹೇಳಿದೆ ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಏನಂದ್ರೆ,
ಒಬ್ರು ಮಾತಾಡಿದ್ಮೇಲೆ 1 ಸೆಕೆಂಡ್ ಬಿಟ್ಟು ತಾವು ಮಾತಾಡ್ಬೇಕು. ಓಕೆ, ಇಲ್ಲಾಂದ್ರೆ ಓವರ್ಲ್ಯಾಪ್ ಆಗುತ್ತೆ. ಡಿಲೇ ಇರುತ್ತೆ. ಹೌದು, ಅದು ಓವರ್ಲ್ಯಾಪ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಸೆಕೆಂಡ್ ವರೆಗೆ ಬಿಡುವಂಥದ್ದು ಉತ್ತಮ. 11 ಗಂಟೆ ಆಗಿದೆ. ಇನ್ನು 2 ನಿಮಿಷದಲ್ಲಿ ಪ್ರಾರಂಭಿಸೋಣ. ಎಲ್ರಿಗೂ ನಮಸ್ಕಾರ. ಎಲ್ಲಾ ಸಹೃದಯರಿಗೆ ಸ್ವಾಗತ. ನಾವು ತಮಗೋಸ್ಕರ ಕಾಯ್ತಾ ಇದ್ದೀವಿ. ಸ್ವಲ್ಪ 1-2 ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತೇವೆ. ಈ ವೆಬಿನಾರ್ ಸರಣಿಯ ಉದ್ದೇಶ ಏನಂದ್ರೆ, ವಿಚಾರ ಸಂಕಿರಣದ ಉದ್ದೇಶ ಏನಂದ್ರೆ, ಭಾರತೀಯ ಪರಂಪರೆ, ಅದರಲ್ಲಿರುವಂತ ವಿಜ್ಞಾನ ಮತ್ತು ತಂತ್ರಜ್ಞಾನ. ನಾವು ಚಿಕ್ಕಂದಿನಿಂದ ಕೇಳ್ಕೊಂಡು ಬಂದಿದ್ದೇವೆ, ಭಾರತ ತುಂಬಾ ಅತ್ಯಂತ ಉನ್ನತ ವಿದ್ವಾಂಸರನ್ನ ಅಥವಾ ವಿಜ್ಞಾನಿಗಳನ್ನ ಕಂಡಿದೆ. ಆದ್ರೆ ಈ ಇಂಗ್ಲಿಷ್ ಎಜುಕೇಶನ್ ಅಥವಾ ಈ ಸ್ವಲ್ಪ ಗೊತ್ತಿಲ್ದೇನೋ ಅಥವಾ ಗೊತ್ತಾಗಿಯೋ ಅದನ್ನ ಮರೆತು ಬಿಟ್ಟಿದ್ದೇವೆ. ಈಗ ನಮ್ಮದ ಅರಿವಾಗ್ತಾ ಇದೆ. ಉದಾಹರಣೆಗೆ ಈಗ ಬಂದಂತ ಒಂದು ಕೊರೋನಾ ವ್ಯಾಧಿ ಅನ್ಕೊಳ್ಳಿ. ನಮಗೆ ಮೊದಲಿಂದ ಸಂಪ್ರದಾಯಗಳು, ಪರಂಪರೆಗಳು, ಅದರ ಮಹತ್ವವನ್ನು ತಿಳಿಸ್ಕೊಡೋದು ಈ ನಮ್ಮ ವೆಬಿನಾರ್ನ ಉದ್ದೇಶ. ಈ ವೆಬಿನಾರ್ನ ಆರ್ಗನೈಸ್ ಮಾಡ್ತಾ ಇರೋರು ಅಪ್ನಾ ದೇಶ್ ಮೈಸೂರು, ಒಂದು ಸಂಘಟನೆ ಇದು. ನಂತರ ಅಲ್ಝೈಮರ್ಸ್ ರಿಲೇಟೆಡ್ ಡಿಸಾರ್ಡರ್ ಸೊಸೈಟಿ ಆಫ್ ಇಂಡಿಯಾ ಅಂತ ಅದರ ಇದರಲ್ಲಿ ಅಸೋಸಿಯೇಷನ್ ಜೊತೆಗೆ, ನಂತರ APSC ಅಸೋಸಿಯೇಷನ್ ಆಫ್ ಫಾರ್ಮಸ್ಯೂಟಿಕಲ್ ಸೈಂಟಿಸ್ಟ್ಸ್ ಅಂಡ್ ಎಜುಕೇಟರ್ಸ್ ಅಂತ, ನಂತರ IET ಅಲ್ಲ ಮೇಡಮ್, IET ಹೌದು ಸರ್, ಇನ್ಸ್ಟಿಟ್ಯೂಷನ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್. ಹೌದು. ನಂತರ ಸುಧರ್ಮ ದಿನಪತ್ರಿಕೆ, ಪ್ರಖ್ಯಾತ ಭಾರತದ ಒಂದು ಹಿರಿಮೆಯುಳ್ಳ ಸಂಸ್ಕೃತ ದಿನಪತ್ರಿಕೆ, ವಿಶ್ವದಲ್ಲೇ ಇರುವಂತ ಒಂದೇ ಒಂದು ಸಂಸ್ಕೃತ ದಿನಪತ್ರಿಕೆ. ತುಂಬಾ ಹೆಮ್ಮೆ ಆಗುತ್ತೆ ನಮ್ಮಲ್ಲಿರೋದು, ಮೈಸೂರಲ್ಲಿರೋದು. ಇವರ ಎಲ್ಲರ ಇದು ಅಸೋಸಿಯೇಷನ್ ಜೊತೆಗೆ ಮಾಡ್ತಿರುವಂತ ಒಂದು ಚಿಕ್ಕ ಪ್ರಯತ್ನ ಇದು. 11:02 ಆಗಿದೆ. ನಾವು ಈಗ ಪ್ರಾರಂಭಿಸಬಹುದು ಅಂತ ಅನ್ಕೋತೀನಿ ನಾನು. ಡಾಕ್ಟ್ರೆ ಶುರು ಮಾಡೋಣ. ಡಾಕ್ಟ್ರೆ ಆಯ್ತು, ಮಾಡುವ. ಓಕೆ, ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಕೊನೆಯ ದಿನ ಆದಂತ 16ನೇ ತಾರೀಕು ನಾವು ಈ ವೆಬಿನಾರ್ ಸರಣಿಯನ್ನ 12ನೇ ತಾರೀಕು ಮೇ ಶುರು ಮಾಡ್ಕೊಂಡ್ವಿ. ಹಲವಾರು ವಿದ್ವಾಂಸರು, ಡಾಕ್ಟರ್ಸು, ನಂತರ ವಿಜ್ಞಾನಿಗಳು ಎಲ್ಲರೂ ಬಂದ್ಬಿಟ್ಟು ತಮ್ಮ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರು. ಉದಾಹರಣೆ ಗಣಿತಶಾಸ್ತ್ರ ಹೇಗಿತ್ತು ಭಾರತೀಯ ಪರಂಪರೆಯಲ್ಲಿ, ನಂತರ ನಮ್ಮ ಪ್ರಾಚೀನ ಭಾರತ ವೈದ್ಯಕೀಯ ಪದ್ಧತಿ ಹೇಗಿತ್ತು, ಆಯುರ್ವೇದ ಹೇಗಿತ್ತು, ಹಲವಾರು ವಿಷಯಗಳ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಜೊತೆಗೆ ನಿನ್ನೆ ಇನ್ನೊಂದು ಹೊಸ ವಿಷಯ ಏನಂದ್ರೆ ದೇವಾಲಯಗಳಲ್ಲಿ ವಿಜ್ಞಾನ ಅಂತ. ನಮ್ಮ ಇರುವಂತ ದೇವಾಲಯಗಳಲ್ಲಿ ಯಾವ ತರ ವಿಜ್ಞಾನ ಇದೆ, ಅದನ್ನು ಯಾವ ಉದ್ದೇಶದಿಂದ ಕಟ್ಟಿದ್ದಾರೆ ಎಲ್ಲ ಹೇಳ್ಬಿಟ್ಟು ಇಂದಿನ ಭಾಷಣ ಏನಂದ್ರೆ ನಮ್ಮ ಪೂರ್ವಜರು ಹೇಳಿಕೊಟ್ಟ ಜೀವನ ಕ್ರಮಗಳು ಅಂತ. ಇದರ ಬಗ್ಗೆ ಮಾತಾಡ್ಲಿದ್ದಾರೆ ಡಾಕ್ಟರ್ ಬಡಕಿಳ ವೆಂಕಟರಮಣ ಭಟ್ ಅವರು. ಡಾಕ್ಟರ್ ಬಡಕಿಳ ವೆಂಕಟರಮಣ ಭಟ್ ಅವರ ಬಗ್ಗೆ ಹೇಳೋದು ತುಂಬಾ ಇದೆ, ಆದ್ರೆ ಅವರ ಪರಿಚಯ ಎಲ್ರಿಗಿದೆ ಅಂತ ಅನ್ಕೊಳ್ತೀನಿ. ಮೂಲತಃ ಅವರು ವೈದ್ಯರು, ಅವರು MBBS ಮಾಡಿದ್ದಾರೆ. ಅದು ಬರೀ ವಿದ್ಯಾರ್ಹತೆ ಮಾತ್ರ. ಅದರ ಜೊತೆಗೆ ಅವರ ಅನುಭವಗಳು, ಅವರ ಜೀವನಾನುಭವಗಳು, ನಂತರ ಅವರಿಗಿರುವಂತ ಪಾಂಡಿತ್ಯ ಅಥವಾ ಅವರ ಹಿಡಿತ ಅಂತ ಹೇಳ್ಬೋದು ನಾವು ವೈದ್ಯಕೀಯ ಕ್ರಮದಲ್ಲಿ, ಅದರ ಬೇಸಿಸ್ ಮೇಲೆ ಅವರು ಈ ವಿಷಯದ ಬಗ್ಗೆ ಭಾಷಣ ಮಾಡಲಿದ್ದಾರೆ. ಡಾಕ್ಟ್ರೆ, ತಮಗೆ ಸ್ವಾಗತ. ನಮ್ ಜೊತೆಗೆ ಡಾಕ್ಟರ್ ಭಾಗ್ಯಶ್ರೀ ಅವರಿದ್ದಾರೆ. ಡಾಕ್ಟರ್ ಭಾಗ್ಯಶ್ರೀ ಅವರು ARDSI ಅದರ ಜಾಯಿಂಟ್ ಸೆಕ್ರೆಟರಿ ಅವರು, ಹಾಗೂ ಅವರು ಪ್ರೊಫೆಸರ್ ಆಫ್ ಕಂಪ್ಯೂಟರ್ ಸೈನ್ಸಸ್ ಆಫ್ ಆಟ್ಮೆ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅವರು ನಮ್ಮ ಜೊತೆಗೂಡಿದ್ದಾರೆ. ಡಾಕ್ಟ್ರೆ, ನಿಮಗೂ ಸ್ವಾಗತ ಡಾಕ್ಟರ್ ಭಾಗ್ಯಶ್ರೀ ಅವರೇ. ಧನ್ಯವಾದಗಳು ಸರ್. ಸೊ ಹೆಚ್ಚಿಗೆ ಸಮಯ ತಗೊಳ್ಳದೆ ಡಾಕ್ಟರ್ BV ಭಟ್ ಅವ್ರನ್ನ ತಮ್ಮ ಭಾಷಣ ಪ್ರಾರಂಭ ಮಾಡ್ಬೇಕಂತ ಕೇಳ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ಮೊದಲಿನ ವಂದನೆ. ಈಗ ನಮ್ಮ ಭಾರತೀಯ ಈಗ ಕೊರೋನಾದ ಮೊದಲು ರಗಳೆ, ಕೊರೋನಾದಿಂದಾಗಿ
ಎಲ್ಲರೂ ಮನೆಯಲ್ಲಿ ಕೂತ್ಕೊಳ್ಳುವ ಸ್ಥಿತಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಕೊರೋನಾಕ್ಕೆ ಔಷಧಿ ಇಲ್ಲ ಅಂತ ಹೇಳುವ ಒಂದೇ ಒಂದು ಕಾರಣದಿಂದ. ಕೊರೋನಾಕ್ಕೆ ಔಷಧಿ ಇದ್ರೆ ಬೇರೆ ಎಲ್ಲ ಉಳಿದ ಕಾಯಿಲೆಗಳಿಗೂ ಔಷಧಿ ಇದ್ದ ಕಾರಣ ಯಾರು ಮನೆಯಲ್ಲಿ ಕೂತ್ಕೊಳ್ಳಲ್ಲ. ಮನೆಯಲ್ಲಿ ಕೂತ್ಕೊಳ್ಳೋಕೆ ಅದು ಯಾಕೆಂದ್ರೆ ಕೊರೋನಾಕ್ಕೆ ಔಷಧಿ ಇಲ್ಲ ಅಂತ ಹೇಳುವಂತ ಒಂದೇ ಒಂದು ಕಾರಣ. ಔಷಧಿ ಇದೆ, ನಾಳೆ ಒಂದು ವಾರದೊಳಗೆ ವಾಸಿ ಆಗ್ತದೆ ಅಂತ ಆದ್ರೆ ಯಾರೊಬ್ರು ಮನೆಯಲ್ಲಿ ಕೂತ್ಕೊಳ್ಳುವ ಅಗತ್ಯವೂ ಇಲ್ಲ, ಈ ರೀತಿಯ ಲಾಕ್ಡೌನ್ ಅಗತ್ಯವೂ ಇಲ್ಲ. ಆ ಬಗ್ಗೆ ನಾವು ಚಿಂತನೆ ಮಾಡಿ ಆ ಬಗ್ಗೆ ನಾವು ಕಾರ್ಯಪ್ರವೃತ್ತರಾದ್ರೆ ಈ ತೊಂದರೆಯಿಂದ ನಾವು ಹೊರಗೆ ಬರ್ಬೋದು. ಇಡೀ ವಿಶ್ವವೇ ಈ ವಿಷಯದಿಂದ ಹೊರಗೆ ಬರ್ಬೋದು ಅಂತ ಹೇಳುವಂತ ಇದು. ನಾವು ಈ ಕೊರೋನಾ ಬಗ್ಗೆ ಈಗ ಫಸ್ಟ್ ನೀವು ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಾಯಿ ಫೋನ್ ಎತ್ತಿದ್ರೆ ಸಾಕು, ಮೂಗು ಮುಚ್ಚಿಕೊಳ್ಳಿ, ಬಾಯಿ ಮುಚ್ಚಿಕೊಳ್ಳಿ, ಕೆಮ್ಮುವಾಗ ಬಾಯಿ ಮುಚ್ಚಿಕೊಳ್ಳಿ, ಕೈ ತೊಳ್ಕೊಳ್ಳಿ, ಇದನ್ನು ಹೇಳ್ತಾ ಇದ್ದಾರೆ. ಇದನ್ನು ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ, ನಾ ಅಸಮೃತ ಮುಖ ಕುರ್ಯಾತ್ ಚ್ಯುತಿ ಹಾಸ್ಯ ವಿಜೃಂಭಣಂ. ಚ್ಯುತಿ ಹಾಸ್ಯ ವಿಜೃಂಭಣಂ ಈ ಮೂರು ಕಾರ್ಯ ಇವಾಗುವಾಗ, ಚ್ಯುತಿ ಸೀನುವಾಗ, ಹಾಸ್ಯ ನಗುವಾಗ, ವಿಜೃಂಭಣಂ ಆಕಳಿಕೆ ಮಾಡುವಾಗ ಬಾಯಿ ಮುಚ್ಚಿಕೊಳ್ಳಿ ಅಂತ ಆವತ್ತೇ ಹೇಳಿದಾನೆ. ಆಯುರ್ವೇದ ಶಾಸ್ತ್ರದಲ್ಲಿ ಯಾವತ್ತೇ ಹೇಳಿಟ್ಟಿದ್ದಾರೆ. ಯಾವತ್ತಾದ್ರೂ ಇದನ್ನು ಯಾವಾಗಲೂ ಮಾಡಬೇಕಾದ್ದು ಅಂತ. ಕೊರೋನಾ ಇದ್ದಾಗ ಮಾತ್ರ ಅಲ್ಲ, ಯಾವತ್ತೂ ಮಾಡಬೇಕಾದ್ದು ಇದು. ಅದಲ್ಲದೆ ನಾಸಿಕಾಂನ ವಿಕುಷ್ಣೀಯ ನಾ ಅಕಸ್ಮಾತ್ ವಿಲಿಖೇತ್ ಧ್ರುವಂ ಅಂತ ಹೇಳಿ ಅವತ್ತೇ ಹೇಳಿದಾನೆ. ಮೂಗನ್ನು ಮುಟ್ಟಬೇಡ, ಸುಮ್ಮಗಿ ಇಲ್ಲದೆ ಮೂಗನ್ನು ಮುಟ್ಟಕ್ಕೆ ಹೋಗಲೇಬೇಡ ಅಂತ ಹೇಳಿದಾನೆ. ಈ ಎರಡನ್ನು ಯಾವಾಗಲೂ ನಾವು ಫೋನಲ್ಲಿ ಕೇಳ್ತಾ ಇದ್ದೇವೆ. ಅದನ್ನು ಮೊದಲೇ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಷ್ಟು ಮೊದಲು ಆಯುರ್ವೇದದಲ್ಲಿ ಇದನ್ನು ಅವತ್ತೇ ಹೇಳಿದ್ದಾರೆ ಅಂತ ಹೇಳೋದನ್ನು ನೆನಪು ಮಾಡಕ್ಕೆ ಮಾತ್ರ ಹೇಳಿದ್ದೀನಿ. ಅದಲ್ಲದೆ ಆಯುರ್ವೇದದಲ್ಲಿ ಸುಶ್ರುತ ವಿಶ್ವಾಮಿತ್ರರ ಪುತ್ರನಾದಂತ ಸುಶ್ರುತರನ್ನು ಫಾದರ್ ಆಫ್ ಸರ್ಜರಿ ಅಂತ ಅಲೋಪತಿಕ್ನವರು ಕರೆದಿದ್ದಾರೆ. ಹಾಗೆ ಹಿಪೋಕ್ರಟಸ್ ಅನ್ನು ಫಾದರ್ ಆಫ್ ಮೆಡಿಸಿನ್ ಅಂತ ಕರೆದಿದ್ದಾರೆ. ಇಬ್ಬರ ಸಿದ್ಧಾಂತವು ಒಂದೇ. ಸುಶ್ರುತ ಹೇಳಿದ್ದನ್ನೇ ಹಿಪೋಕ್ರಟಸ್ ಹೇಳಿದ್ದಾರೆ. ಅವರು ಪಾಶ್ಚಾತ್ಯರು ಅವಾಗ ಆ ಕಾಲದಲ್ಲಿ ಪಂಚಭೂತಗಳಲ್ಲಿ 4 ಭೂತಗಳನ್ನು, ಆಕಾಶ ಭೂತವನ್ನು ಬಿಟ್ಟು ಉಳಿದ ಭೂತಗಳನ್ನು ಮಾತ್ರ ತೆಕ್ಕೊಂಡಿದ್ರು. ನಾವು ಮಾತ್ರ ಭಾರತೀಯರು ಮಾತ್ರ 5 ಇದನ್ನು ಪಂಚಭೂತ ಸಿದ್ಧಾಂತದಲ್ಲೇ ಮುಂದುವರೆದಿದ್ದೇವೆ. ಅವರು ಒಂದು ಆಕಾಶ ಭೂತವನ್ನು ಬಿಟ್ಟು ಹೇಳಿದ್ದಾರೆ. ಅಲ್ಲದೆ ಸುಶ್ರುತರು ಹೇಳಿದಂತ ವಾತಪಿತ್ತ ಕಫ ತ್ರಿದೋಷವನ್ನು ರಕ್ತ ಸೇರಿದ್ದು ಧಾತು ಸೇರಿಕೊಂಡಿರುವಂತ ಕ್ರಮವನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದನ್ನೇ ಹಿಪೋಕ್ರಟಸ್ ಬ್ಲಡ್, ಬ್ಲ್ಯಾಕ್ ಬೈಲ್, ಯೆಲ್ಲೋ ಬೈಲ್ ಅಂಡ್ ಫ್ಲೆಮ್ ಅಂತ ಹೇಳಿ ಅವರ ಭಾಷೆಯಲ್ಲಿ ಅದನ್ನು ವಿವರಿಸಿದ್ದಾರೆ. ಅದಲ್ಲಿ ವಿವರಿಸಿದ ಕ್ರಮವು ಇದರಲ್ಲಿ ವಿವರಿಸಿದ ಕ್ರಮವು ಒಂದೇ. ಹೇಳಿದ ಲಕ್ಷಣಗಳೆಲ್ಲ ಒಂದೇ ಆಗಿದ್ದಾವೆ, ಹೆಸರು ಮಾತ್ರ ಬೇರೆ. ಹಿಪೋಕ್ರಟಸ್ ನವರು ಆಹಾರ ಪದ್ಧತಿಗೆ ಅತ್ಯಂತ ಹೆಚ್ಚು ಬೆಲೆಯನ್ನು ಕೊಟ್ಟಿದ್ರು. ಆಹಾರ ಪದ್ಧತಿಯೇ ಕಾರಣ ಆರೋಗ್ಯಕ್ಕೂ ಅನಾರೋಗ್ಯಕ್ಕೂ ಅಂತ. ನಮ್ಮ ವೇದ ಹೇಳ್ತದೆ, ಅನ್ನಂ ವೈ ಬ್ರಹ್ಮ, ಅನ್ನಂ ವೈ ಪ್ರಾಣ ಅಂತ. ಅನ್ನವೇ ಈ ದೇಹದ ಪ್ರಾಣಕ್ಕೆ ಕಾರಣ. ಅನ್ನದಿಂದ ಈ ದೇಹದ ಪ್ರಾಣ ಇರ್ತದೆ. ಅನ್ನದಿಂದಲೇ ರೋಗ. ಔಷಧಾನ್ನ ವಿಹಾರಾಣಂ ಉಪಯೋಗೋ ತತ್ಸುಖಾವಂ. ಔಷಧ ಅನ್ನ ವಿಹಾರಗಳನ್ನು ಉಪಯೋಗ, ದೇಹಕ್ಕೆ ನಮಗೆ ಉಪಯೋಗ ಆಗುವ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ಕಲ್ತ್ರೆ ಅದು ಆರೋಗ್ಯವನ್ನು ಕೊಡ್ತದೆ ಅಂತ ಹೇಳಿದ್ದಾರೆ. ಆಯುರ್ವೇದ ಏನ್ ಹೇಳಿದೆ ಅಂತ ಶುರುವಿಗೆ ಹೇಳಿದ್ದಾರೆ ಅಂದ್ರೆ, ಯಾವ ರೋಗಕ್ಕೂ ಔಷಧಿ ಇಲ್ಲ ಅಂತ ಹೇಳಿಲ್ಲ. ಪ್ರತಿ ರೋಗಕ್ಕೂ ಔಷಧಿ ಇದೆ. ಔಷಧಿ ಹೀಗೆ ಮಾಡಬೇಕು, ಔಷಧಿ ಮಾಡುವಾಗ ಏನ್ ಮಾಡಬೇಕು ಅಂತ ಹೇಳೋದನ್ನು ಹೇಳಿದ್ದಾರೆ. ಇಷ್ಟೇ ಔಷಧಿಗಳಲ್ಲಿ ಉಪಯೋಗಿಸಿಕೊಂಡು ನಿಮ್ಮ ಕಾಯಿಲೆಗಳನ್ನು ಗುಣ ಮಾಡಬಹುದು. ಅದನ್ನು ಯೋಜನೆ ಮಾಡುವ ಶಕ್ತಿ ಮಾತ್ರ ನಿಮ್ಗೆ ಬೇಕು ಅಂತ ಹೇಳ್ತಾರೆ.
ಯಾರು ಔಷಧಿಯನ್ನು ಯೋಗ ಮಾಡಿ ಆ ಪ್ರತಿ ವ್ಯಕ್ತಿಯನ್ನು ನೋಡಿ ಔಷಧಿಯನ್ನು ಕೊಡ್ತಾರೋ ಹಾಗೆ ಕೊಟ್ಟರಲ್ಲಿ ಕಾಯಿಲೆ ಗುಣ ಆಗ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ಶುರುವಿಗೆ ಆಯುರ್ವೇದ ಶಾಸ್ತ್ರದಲ್ಲಿ ಏನ್ ಹೇಳಿದ್ದಾರೆ, ವಾಗ್ಭಟರು ಏನ್ ಹೇಳಿದ್ದಾರೆ ಅಂದ್ರೆ ರಾಗಾದಿ ರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸೃತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ಅರತಿಧಾನ್ ಜಗಾನ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ ಅಂತ ಹೇಳಿದ್ದಾರೆ. ರಾಗ ಅಂದ್ರೆ ಮನಸ್ಸಿಗೆ ಬರುವ ಕಾಯಿಲೆ, ರೋಗ ದೇಹಕ್ಕೆ ಬರುವ ಕಾಯಿಲೆ. ರೋಗದ ಅಧಿಷ್ಠಾನಗಳು ದೇಹ ಮತ್ತೆ ಮನಸ್ಸು. ರಾಗಾದಿ ರೋಗಾನ್ ಸತತಾನುಶಕ್ತಾನ್ ಸತತವಾಗಿ ನಮ್ಮನ್ನು ಅಂಟಿಕೊಂಡು ಬರ್ತಾ ಇದ್ದಾವೆ. ಅಶೇಷಕಾಯ ಪ್ರಸೃತಾನ್ ಯಾವುದೇ ಒಂದು ಜೀವಿಯನ್ನು ಈ ರೋಗ ಬಿಟ್ಟಿಲ್ಲ. ಅಶೇಷಾನ್ ಪ್ರಸೃತಾನ್ ಅಶೇಷನ್ ದೇಹದ ಎಲ್ಲಾ ಭಾಗಕ್ಕೂ ಹರಡಿದ್ದಾವೆ ಈ ಕಾಯಿಲೆ. ಯಾವ ಭಾಗದಲ್ಲಿ ಬೇಕಾದ್ರೂ ಬರ್ಬೋದು ಅಂತ ರೋಗವನ್ನು ಔತ್ಸುಕ್ಯ ಮೋಹ ಅರತಿದಾನ್. ಔತ್ಸುಕ್ಯ ಮೋಹ ಅರತಿಯನ್ನು ಯಾವುದು ಕೊಡ್ತದೋ, ಕೂತ್ಕೊಳ್ಳುವ ಶಕ್ತಿ ಇಲ್ಲದಿರುವವರಿಗೆ, ಒಬ್ಬನಿಗೆ ಸ್ಥಿರ ಬುದ್ಧಿ ಸ್ಥಿರತ್ವ ಇಲ್ಲದ ಅಂತ ಮಾಡ್ತದೋ, ಯಾವತ್ತು ಮನಸ್ಸಿನ ಉದ್ವೇಗವನ್ನು ಉಂಟು ಮಾಡ್ತದೋ, ಮೋಹವನ್ನು ಉಂಟು ಮಾಡ್ತದೋ ಅಂತ ಕಾಯಿಲೆಯನ್ನು ಜಗಾನ ನಾಶ ಮಾಡಿದರೋ ಕಾಯಿಲೆಗಳಲ್ಲಿ ಉಂಟಾಗುವುದೇ ಔತ್ಸುಕ್ಯ ಮೋಹ ಅರತಿ. ಅಂತ ಅಪೂರ್ವ ವೈದ್ಯರಿಗೆ ನಮಸ್ಕಾರ ಅಂತ ಮೊದಲೇ ಹೇಳಿದ್ದಾರೆ. ನಮ್ಮ ಹಿಂದಿನಿಂದಲೇ ಆಹಾರ ಪದ್ಧತಿಯೇ ನಮ್ಗೆ ಇದಕ್ಕೆ ಮೂಲ ಕಾರಣ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೇ ರಕ್ಷಾರ್ಥಮಾಯುಷ ಅಂತ ಹೇಳ್ತಾರೆ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ರಾತ್ರಿ ಸೂರ್ಯಾಸ್ತಮದಿಂದ ಸೂರ್ಯೋದಯವರೆಗೆ ಇರುವ ಸಮಯವನ್ನು 15 ವಿಭಾಗ ಮಾಡಿ 14ನೇ ವಿಭಾಗಕ್ಕೆ, ಸೂರ್ಯೋದಯಕ್ಕಿಂತ ಮೊದಲಿನ 14ನೇ ವಿಭಾಗಕ್ಕೆ ಬ್ರಾಹ್ಮಿ ಮುಹೂರ್ತ ಎಂದು ಹೆಸರು. ಆ ಸೂರ್ಯೋದಯಕ್ಕಿಂತ 3/4 ಗಂಟೆಯಿಂದ 1.5 ಗಂಟೆ ಮಧ್ಯದಲ್ಲಿ. ಇದರಿಂದ ಮೊದಲೇ 3 ಗಂಟೆಗೆ 4 ಗಂಟೆಗೆ ಎಲ್ಲ ಎದ್ದುಕೊಳ್ಳೋದು ಎಷ್ಟೋ ಜನ ಮಾಡ್ತಾರೆ ಈಗ. ಅದು ಶುದ್ಧ ತಪ್ಪು ಕ್ರಮ. ಅದರಿಂದ ಏನಾಗುತ್ತೆ ಅಂದ್ರೆ ಜಾಗರಣೆಯಿಂದಾಗಿ ಉಂಟಾಗುವಂತ ವಾತ ಕಾಯಿಲೆಗಳು ವೃದ್ಧಿ ಆಗ್ತವೆ. ಆದ ಕಾರಣ ಜಾಗರಣೆ ಯಾವತ್ತೂ ಮಾಡಬಾರದು. ಬ್ರಾಹ್ಮಿ ಮುಹೂರ್ತೆ ಉತ್ತೇಷ್ಟೇ ಅಂತ ಮೊದಲು ಹೇಳಿದ್ದಾನೆ. ಕೃತ ಶರೀರ ಚಂತಾಂ ನಿರ್ವೃತ್ಯ ಕೃತ ಶೌಚ ವಿಧಿಸ್ತತ ಅಂತ ಹೇಳ್ತಾನೆ. ಶರೀರ ಚಿಂತೆಯನ್ನು ಮಾಡಿ ಅಂತ ಹೇಳಿದ್ದಾನೆ. ಬೆಳಿಗ್ಗೆ ಎದ್ದ ಕೂಡಲೇ ಮಾಡಬೇಕಾದ ಶರೀರ ಚಿಂತೆ. ನಿನ್ನೆ ಏನಾಗಿದೆ ನನ್ನ ದೇಹದ ಆರೋಗ್ಯ, ನಿನ್ನೆ ನಾನು ಏನೆಲ್ಲ ತಿಂದಿದ್ದೇನೆ, ನನ್ನ ಆರೋಗ್ಯ ಹೇಗಿತ್ತು ಅಂತ ಹೇಳೋದನ್ನು ದಿವಸ ನೀವು ನೋಡ್ಕೋಬೇಕು. ಹೀಗೆ ದಿವಸ ನೋಡ್ತಾ ಹೋದರೆ ಒಂದು 2-3 ತಿಂಗಳಲ್ಲಿ ನಿಮ್ಗೆ ನಿಮ್ಮ ಆಹಾರ, ನಿಮ್ಮ ಆರೋಗ್ಯ ನಿಮ್ಗೆ ಗೊತ್ತಾಗ್ತದೆ. ಯಾವುದು ತಿಂದ್ರೆ ಏನಾಗ್ತದೆ, ಇದು ತಿಂದ್ರೆ ನನ್ಗೆ ಆಗಲ್ಲ, ಇಂಥದ್ದು ಬರ್ತದೆ, ಇಂಥದ್ದು ತಿಂದ್ರೆ ನಾನು ಆರೋಗ್ಯವಾಗಿ ಇರ್ತೇನೆ ಅಂತ ಹೇಳುವಂತ ವಿಷಯ ಜ್ಞಾನ ನಿಮ್ಗೆ ಉಂಟಾಗ್ತದೆ. ಇದನ್ನು ನಿಮ್ಮ ಆರೋಗ್ಯದ ಜ್ಞಾನ ನಿಮ್ಗೆ ಉಂಟಾಗದಿದ್ರೆ ಡಾಕ್ಟರ್ಗಳು ಎಷ್ಟು ಹೇಳಿದ್ರು ಕಷ್ಟನೇ, ಅದು ನೆನಪಿಟ್ಕೊಳ್ಳೋದು ಕಷ್ಟನೇ. ನಿಮ್ಗೆ ಪೂರ್ಣ ಆರೋಗ್ಯ ಸಿಗೋದಿಲ್ಲ. ಪೂರ್ಣ ಆರೋಗ್ಯ ಸಿಗ್ಬೇಕಾದ್ರೆ ನೀವೇ ನಿಮ್ಮ ಆರೋಗ್ಯವನ್ನು ನೋಡ್ಕೋಬೇಕು. ನಿಮ್ಮ ಆರೋಗ್ಯ ಸರಿ ಉಂಟೋ ಇಲ್ವೋ ಅಂತ ಹೇಳಿ ತಿಳ್ಕೋಬೇಕು. ನನಗೆ ಒಬ್ಬನಿಗೆ ಆರೋಗ್ಯ ಸರಿ ಉಂಟೋ ಇಲ್ವೋ ಅಂತ ತಿಳಿಲಿಕ್ಕೆ ಟೆಸ್ಟ್ಗಳೇ ಆಗ್ಬೇಕಾ ಅಂತ ಹೇಳುವಂತ ಒಂದು ಸಮಸ್ಯೆ. ಎಲ್ಲರಿಗೆಲ್ಲ ಟೆಸ್ಟ್ ಆಗ್ಬೇಕು, ಆಲ್ ಬಾಡಿ ಚೆಕ್ಅಪ್ ಆಗ್ಬೇಕು ಅಂತ ಹೇಳ್ತಾರೆ. ನಿಮ್ಮ ದೇಹದಲ್ಲಿ ನಿಮಗೆ ಬೆಳಿಗ್ಗೆ ಏಳುವಾಗ ಸುಖಪ್ರಬೋಧ ಆಗ್ತಿದ್ರೆ ಎಚ್ಚರಿಕೆ ಆದ ಮೇಲೆ ಇನ್ನೂ 5 ನಿಮಿಷ ಮಲಗುವ, ಇನ್ನೊಂದು 10 ನಿಮಿಷ ಮಲಗುವ ಅಂತ ಕಾಣಬಾರದು. ಎಚ್ಚರಿಕೆ ಆದ ತಕ್ಷಣ ಹೇಳ್ಬೇಕು. ಎದ್ದು ಹೋಗಿ ನಿಮ್ಮ ಕಾರ್ಯದಲ್ಲಿ ಪ್ರವೃತ್ತಿ ಆಗುವಂತ ಶಕ್ತಿ ನಿಮ್ಮ ದೇಹದಲ್ಲಿ ಉಂಟಾಗ್ಬೇಕು. ಯಾವನಿಗೆ ಎದ್ದ ಮೇಲೆ ಎಚ್ಚರಿಕೆ ಆದ ಮೇಲೆ ಇನ್ನೂ ಮಲಗುವ ಅಂತ ಕಾಣ್ತದೋ ಅವನಿಗೆ ಆರೋಗ್ಯ ಇಲ್ಲ ಅಂತ ಹೇಳುದು ಒಂದು. ಇನ್ನೊಂದು,
ಮಲ ಶೋಧನೆ ಮೂತ್ರ ಶೋಧನೆ ಸರಿಯಾಗಿ ಯಾರಿಗಾಗುತ್ತಾ ಅದ್ರ ಪ್ರವೃತ್ತಿ ಸರಿ ಇರಬೇಕು. ಅದು ಒಟ್ಟೊಟ್ಟಿಗೆ ಆಗಬಾರದು. ಒಂದು ಮಲ ಶೋಧನೆ ಆದ್ಮೇಲೆ ಮೂತ್ರ ಶೋಧನೆ ಆಗ್ಬೇಕು, ಮೂತ್ರ ಶೋಧನೆ ಆದ್ಮೇಲೆ ಮಲ ಶೋಧನೆ ಆಗ್ಬೇಕು. ಎರಡೂ ಒಟ್ಟಿಗೆ ಆಗುವುದು ಇಲ್ಲ. ಆರೋಗ್ಯವಂತನಲ್ಲಿ ಇದು ಬೇರೆ ಬೇರೆ ಆಗ್ತದೆ. ನಿಮ್ಮ ಆರೋಗ್ಯ ಉಂಟೋ ಅಲ್ಲ ಅಂತ ತಿಳಿಲಿಕ್ಕೆ ಇನ್ನೊಂದು ವಿಧಾನ. ಇನ್ನೊಂದು ಏನಂದ್ರೆ, ನಿಮ್ಮ ದೇಹದಲ್ಲಿ ಯಾವುದಾದರೂ ಒಂದು ಅಂಗ ಇದೆ ಅಂತ ನಿಮ್ಗೆ ಗೊತ್ತಾದ್ರೆ ಅಲ್ಲಿ ಕಾಯಿಲೆ ಇದೆ, ಅಲ್ಲಿ ರೋಗ ಇದೆ. ನಿಮ್ಮ ದೇಹದಲ್ಲಿ ಯಾವ ಅಂಗವೂ ಇಲ್ಲ ಅಂತ ಹೇಳುವಂತ ಸ್ಥಿತಿ ನಿಮ್ಗೆ ಇದ್ರೆ, ನಿಮ್ಮ ಮನಸ್ಸಿಗೆ ಅಂಗದ ಚಿಂತೆಗೆ ಬರುವುದಿಲ್ಲ ಅಂತ ಆದ್ರೆ ನಿಮ್ಗೆ ಪೂರ್ಣ ಆರೋಗ್ಯವಾಗಿದ್ದೀರಿ. ಯಾರತ್ರೂ ನನ್ಗೆ ಆರೋಗ್ಯ ಉಂಟಾ ಅಂತ ಕೇಳುವ ಅಗತ್ಯ ಇಲ್ಲ. ಇಷ್ಟನ್ನು ನೀವು ತಿಳ್ಕೊಳ್ಬೇಕು. ಇಲ್ಲದೆ ಆಹಾರವನ್ನು ನೀವು ತಿಳ್ಕೊಳ್ಬೇಕಾದ್ದು ಮುಖ್ಯ. ಹಾಗೆ ಈಗ ಎಲ್ಲರೂ ಸ್ನಾನ ಮಾಡ್ತಾರೆ. ಸ್ನಾನ ಮಾಡುವಾಗ ಏನ್ ಮಾಡ್ತಾರೆ? ಬಿಸಿನೀರು ಸ್ನಾನ ಆದರೂ ಸಹ ಎಲ್ಲರೂ ತಲೆಗೆ ಬಿಸಿನೀರು ಹಾಕಿ ಸ್ನಾನ ಮಾಡ್ತಾರೆ. ಉಷ್ಣಾಂಬುನಾದ ಕಾಯಸ್ಯ ಪರಿಷೇಕೋ ಬಲಾವಹ ತೇನೈವ ಉತ್ತಮಂಗಸ್ಯ ಬಲಹೃತ್ಯೇಶ ಚಕ್ಷುಷಾಂ. ಸ್ನಾನದಲ್ಲಿ ತಲೆಗೆ ಬಿಸಿನೀರು ಹಾಕಿದ್ರೆ ನಿಮ್ಮ ಕಣ್ಣ ದೃಷ್ಟಿ ಹೋಗ್ತದೆ, ಕನ್ನಡಕ ಬೇಕಾಗ್ತದೆ. ಯಾರು ತಲೆಗೆ ತಣ್ಣೀರೇ ಹಾಕಿ ಸ್ನಾನ ಮಾಡ್ತಾನೋ, ಮೈಗೆ ಬಿಸಿನೀರೇ ಸ್ನಾನ ಮಾಡ್ತಾನೋ, ಅವನಿಗೆ ಕಣ್ಣು ದೋಷಗಳು ಬರುವುದಿಲ್ಲ, ಕನ್ನಡಕ ಹಾಕುವ ಸ್ಥಿತಿ ಬರುವುದಿಲ್ಲ. ಆದ್ರೆ ಸ್ನಾನವನ್ನು ಯಾರು ಮಾಡಬೇಕು ಮಾಡಬಾರದು ಅಂತಲೂ ಹೇಳ್ತಾರೆ. ಸ್ಥಾನಾರ್ಜಿತ ನೇತ್ರಾಸ್ಯ ಕರ್ಣರೋಗಾತಿ ಸಾರಿಷು ಆತ್ಮಾನ ಪೀನಸಾಜೀರ್ಣ ಭುಕ್ತವತ್ಸು ನ ಗರ್ಹಿತಂ. ಸ್ನಾನವನ್ನು ಇಂಥವ್ರು ಮಾಡಬಾರದು ಅಂತಲೂ ಹೇಳಿದ್ದಾರೆ. ಅರ್ಧಿತ ರೋಗ ಇರುವವನು, ಹಾಸ್ಯ ರೋಗ ಇರುವವನು, ಕರ್ಣರೋಗ ಇರುವವನು, ಅತಿಸಾರಿಷ ಲೂಸ್ ಮೋಷನ್ ಯಾರಿಗೆ ಇದೆಯೋ ಅವರು, ಆತ್ಮಾನ ಹೊಟ್ಟೆ ಉಬ್ಬರ ಯಾರಿಗಿದೆಯೋ, ಪೀನಸ ಮೂಗಲಿ ಸ್ರಾವ ಯಾರಿಗಿದೆಯೋ, ಅಜೀರ್ಣ ಯಾರಿಗಾಗಿದೆಯೋ, ಊಟ ಮಾಡಿದ ತಕ್ಷಣ ಸ್ನಾನವನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ಈಗ ಎಲ್ಲರೂ ತಲೆಗೆ ಸ್ನಾನ ಮಾಡೋದನ್ನು ಬಿಟ್ಟು ತಲೆಗೆ ತಣ್ಣೀರು ಸ್ನಾನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಯಾರೊಬ್ಬರಿಗೂ ಕನ್ನಡಕದ ಅವಶ್ಯಕತೆ ಆಗೋದು ಇಲ್ಲ. ಎಲ್ಲರೂ ಕನ್ನಡಕವನ್ನು ಬಿಡುವ ಸ್ಥಿತಿ ಬಂದಿತ್ತು. ಯಾಕೆಂದ್ರೆ ಹಿಂದೆ ಕನ್ನಡಕ ಇರಲಿಲ್ಲ, ಕನ್ನಡಕ ಬಂದದ್ದು ಈಗ. ಹಾಗಾದ್ರೆ ಕನ್ನಡಕ ಇಲ್ಲದಿದ್ರು ಸರಿಯಾದ ದೃಷ್ಟಿ ಅವರು ಇತ್ತಿತ್ತು. ಅದು ಇದೇ ಕಾರಣದಿಂದ ಹಿಂದೆ ಮಾಡಿದ್ದರು. ಅಭ್ಯಂಗಂ ಆಚಯ ನಿತ್ಯಂ ಸ ಜರಾಶ್ರಮ ವಾತಃ ಅಂತ ಹೇಳಿದ್ದಾರೆ. ದಿವಸ ಎಣ್ಣೆ ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಏನಾಗುತ್ತೆ? ದೃಷ್ಟಿ ಪ್ರಸಾದ ಪುಷ್ಟ್ಯಾಹು ಆಯುಹೋ ಆಯುಹೋ ಸ್ವಪ್ನ ಸುತ್ವ ದಾರ್ಢ್ಯಕೃತ್. ದೇಹಕ್ಕೆ ಬಲವನ್ನು, ಚರ್ಮಕ್ಕೆ ಕಾಂತಿಯನ್ನು, ಒಳ್ಳೆ ನಿದ್ದೆಯನ್ನು, ಆಯುಸ್ಸನ್ನು, ದೃಷ್ಟಿ ಪ್ರಸಾದ ಕಣ್ಣು ದೃಷ್ಟಿಯು ಸರಿಯಾದ ದೃಷ್ಟಿಯು ಇರುವಂತೆ ಮಾಡ್ತದೆ ಅಂತ ಹೇಳ್ತಾರೆ. ಅಭ್ಯಂಗಂ ಆಚರೇ ನಿತ್ಯಂ ಅಂತ. ಶಿರೋಶ್ರವಣ ಪಾದೇಶು ತಂ ವಿಶೇಷೇಣ ಶೀಲಯೇತ್ ಅಂತ ಹೇಳಿದ್ದಾನೆ. ತಲೆಗೆ, ಶ್ರವಣಕ್ಕೆ, ಕಿವಿ, ತಲೆ ಮತ್ತು ಪಾದಗಳಿಗೆ ಆ ಎಣ್ಣೆನ್ನಾಗ್ಲಿ ತುಪ್ಪವನ್ನಾಗ್ಲಿ ಹೆಚ್ಚು ಹಚ್ಚಿಕೊಳ್ಳು ಅಂತ ಹೇಳಿದ್ದಾರೆ. ಹಾಗೆ ವರ್ಜೋ ಅಭ್ಯಂಗ ಕಫಗ್ರಸ್ತ ಕೃತ ಸಂಶುದ್ಧ ಅಜೀರ್ಣಿಭಿಹಿ. ಅಜೀರ್ಣಿ ಆಗಿರುವವನು, ಕಫರೋಗವನ್ನು, ಕಫ ಇರುವವನು, ಸಂಶುದ್ಧ ಶೋಧನ ಕರ್ಮವನ್ನು ಮಾಡಿಕೊಂಡವನು ಅಭ್ಯಂಗವನ್ನು ಮಾಡಬೇಡದು ಅಂತಲೂ ಹೇಳಿದ್ದಾರೆ. ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರದು ಅಂತ ಹೇಳೋದನ್ನು ಹಿಂದಿಂದಲೇ ಪ್ರತಿಯೊಂದು ವಿಷಯ, ಸಣ್ಣ ವಿಷಯದಲ್ಲಿ ಹೇಳ್ತಾ ಹೋಗಿದ್ದಾರೆ. ಇದನ್ನು ನಾವು ಅನುಸರಿಸಿದರೆ ನಮ್ಗೆ ಆರೋಗ್ಯ ಬರ್ತದೆ, ನಮ್ಗೆ ಆಯುಸ್ಸು ಸಿಗ್ತದೆ. ಆಯುಸ್ಸು ಅಂತ ಹೇಳಿದ್ರೆ ಯಾವುದೇ ರೋಗ ರುಜಿನ ಇಲ್ಲದಂತ ಪೂರ್ಣವಾದ ಸುಖವಾದ ಆಯುಸ್ಸು, ಅದೇ ಆಯುಸ್ಸು ಅಂತ ಹೇಳ್ತಾರೆ. ರೋಗ ಇದ್ದುಕೊಂಡು ಅದು ಆರೋಗ್ಯ, ಇಲ್ಲದೆ
ಇರುವಂತಹ ಸ್ಥಿತಿಯನ್ನು ಆಯುಸ್ಸು ಅಂತ ಹೇಳಿ ಆಯುರ್ವೇದ ಹೇಳೋದಿಲ್ಲ. ಯಾರಿಗೆ ರೋಗ ಇಲ್ಲದೆ ಅನಾರೋಗ್ಯ ಇಲ್ಲದೆ ಯಾರು ಬದುಕ್ತಾನೋ ಅಂದ್ರೆ ಪೂರ್ಣವಾದ ಆರೋಗ್ಯ, ಪೂರ್ಣವಾದ ಆಯುಸ್ಸು ಅಂತ ಹೇಳ್ತಾನೆ. ಹಾಗೆ ಇನ್ನೊಬ್ರು ಯಾವಾಗಲೂ ಮಾಡುವಂತಹದ್ದು ವ್ಯಾಯಾಮ. ಯಾವ ವ್ಯಾಯಾಮ ನಾವು ಎಷ್ಟು ಮಾಡ್ಲಿ, ಏನು ಅಂತ. ಲಾಘವಂ ವ್ಯಾಯಾಮದ ಏನು ಬರ್ತದೆ? ಲಾಘವಂ ಕರ್ಮ ಸಾಮರ್ಥ್ಯಂ ದೀಪ್ತೋ ಅಗ್ನಿ ಮೇಧಸಕ್ಷಯ ವಿಭಕ್ತ ಘನಗಾತ್ರತ್ವಂ ವ್ಯಾಯಾಮಾತ್ ಉಪಜಾಯತೆ ಅಂತ ಹೇಳಿದ್ದಾನೆ. ದೇಹಕ್ಕೆ ಶಕ್ತಿಯು ಅಗ್ನಿಯು ಹೆಚ್ಚಾಗ್ತದೆ, ದೇಹದಲ್ಲಿರುವಂತಹ ಕೊಬ್ಬಿನ ಅಂಶ ಕ್ಷಯ ಆಗ್ತದೆ, ವಿಭಕ್ತ ದೇಹಕ್ಕೆ ಒಂದು ಆಕೃತಿಯನ್ನು ಕೊಡ್ತದೆ, ವ್ಯಾಯಾಮ ಉಪಜಾಯತೆ ಅಂತ ಹೇಳಿದ್ದಾನೆ. ಆದರೆ ವಾತಪಿತ್ತ ಮಯಿ ಬಾಲೋ ವೃದ್ಧೋ ಅಜೀರ್ಣೀಚ ತಂ ತ್ಯಜೇ. ಬಾಲರು 16 ವರ್ಷದ ಕೆಳಗಿನವರು, ವೃದ್ಧರು 70 ವರ್ಷದ ಮೇಲಿನವರು, ಅಜೀರ್ಣ ಇರುವವರು ತಂ ತ್ಯಜೇ ಅದನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಎಲ್ಲರೂ ವ್ಯಾಯಾಮ ಮಾಡಿ ಅಂತ ಹೇಳ್ತಾರೆ. ಯಾರು ಮಾಡಬೇಕು ಮಾಡಬಾರದು ಅಂತ ಯಾರು ಹೇಳೋದಿಲ್ಲ. ಪ್ರತಿಯೊಬ್ರು ವ್ಯಾಯಾಮ ಮಾಡಿ ಅಂತ ಹೇಳ್ತಾರೆ. ಎಷ್ಟು ಮಾಡಬೇಕು? ಅರ್ಧ ಶಕ್ತಿಯ ನಿಷೇವ್ಯಸ್ತು ಭೋಜಿಭಿ. ಯಾರು ಎಣ್ಣೆ ತಾನೋ ಅವ ಮಾತ್ರ ಅರ್ಧ ಶಕ್ತಿಯಲ್ಲಿ ವ್ಯಾಯಾಮ ಮಾಡುವಂತಾನೆ. ಶೀತಕಾಲೇ ವಸಂತ ಮಂದವೇವ ತಥೋ ಅನ್ಯದ. ವಸಂತ ಕಾಲದಲ್ಲಿಯೂ ಶೀತ ಕಾಲದಲ್ಲಿಯೂ ಅದನ್ನು ಅರ್ಧ ಶಕ್ತಿಯಿಂದಲೂ, ಉಳಿದ ಸಮಯದಲ್ಲಿ ಇನ್ನೂ ಕಮ್ಮಿ ವ್ಯಾಯಾಮ ಮಾಡಿ ಅಂತ ಹೇಳ್ತಾನೆ. ಆದರೆ ವ್ಯಾಯಾಮವನ್ನು ಹೆಚ್ಚು ಮಾಡಿದರೆ ಏನಾಗ್ತದೆ ಅಂತ ಹೇಳಿದ್ರೆ, ತೃಷ್ಣಾಕ್ಷಯ ಪ್ರಥಮಕೋ ರಕ್ತಪಿತ್ತಂ ಶ್ರಮಃ ಅತಿ ವ್ಯಾಯಾಮದ ಕಾಸೋ ಜ್ವರಶ್ಚರ್ದಿಶ್ಚ ಜಾಯತೆ. ಅತಿ ವ್ಯಾಯಾಮದಿಂದ ಏನಾಗುತ್ತೆ ಅಂದ್ರೆ ಬಾಯಾರಿಕೆ ಜಾಸ್ತಿ ಆಗುತ್ತೆ, ಕ್ಷಯ ಆಗ್ತೀರಿ, ಕ್ಷೀಣ ಆಗ್ತೀರಿ. ಪ್ರಥಮಕ ಅಂದ್ರೆ ಶ್ವಾಸಕಾಸ ಕಾಯಿಲೆ ಬರ್ತದೆ, ರಕ್ತಪಿತ್ತ ಉಂಟಾಗ್ತದೆ, ಶ್ರಮ ಉಂಟಾಗ್ತದೆ, ಆಯಾಸ ಉಂಟಾಗ್ತದೆ ಅಂತ ಹೇಳಿ ಅತಿ ವ್ಯಾಯಾಮದಿಂದ ಕಾಸವು, ಜ್ವರವು, ಛರ್ದಿಯು ಉಂಟಾಗ್ತದೆ ಅಂತ ಹೇಳಿದ್ದಾರೆ. ಆದ ಕಾರಣ ವ್ಯಾಯಾಮ ಎಷ್ಟು ಮಾಡಬೇಕು ಅಂತ ಹೇಳ್ಬೇಕು. ಇಷ್ಟೊತ್ತು ವ್ಯಾಯಾಮ ಮಾಡುವುದು ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅರ್ಧ ಶಕ್ತಿಯಲ್ಲಿ ಮಾತ್ರ ಮಾಡಬೇಕು. ಅದು ಬಲಿಬಿಹಿ ಸ್ನಿಗ್ಧ ಭೋಜಿಬಿಹಿ. ದೇಹದಲ್ಲಿ ಬಲವು ಇರಬೇಕು. ಸ್ನಿಗ್ಧ ಆಹಾರವನ್ನು, ಎಣ್ಣೆ ಪದಾರ್ಥಗಳನ್ನು, ಎಣ್ಣೆ ತುಪ್ಪವನ್ನು ಹೆಚ್ಚು ಉಪಯೋಗಿಸುವನ್ನು ಮಾಡಬಹುದು ಅಂತ ಹೇಳ್ತಾರೆ. ಆದ್ಮೇಲೆ ಮೈ ಉಜ್ಜಿಕೊಳ್ಳುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ದೀಪನಂ ವೃಶ್ಯಮಾಯುಷ್ಯಂ ಸ್ನಾನಮೂರ್ಜ ಬಲಪ್ರದಂ ಕಂಡು ಮಲ ಶ್ರಮಸ್ವೇದ ಚಂದ್ರಾತೃ ದಾಹ ಪಾಪ್ಮಜಿತ್. ಸ್ನಾನವನ್ನು ಇಷ್ಟಕ್ಕೆ ಆಗುತ್ತೆ. ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ದೀಪನಂ ಹಸುವೆ ಉಂಟಾಗುತ್ತದೆ, ವೃಶ್ಯಂ ಆಯುಷ್ಯಂ, ಸ್ನಾನ ಊರ್ಜ ಫಲಪ್ರದಂ ಬಲವನ್ನು ಕೊಡ್ತದೆ, ಕಂಡು ಮಲ ಶ್ರಮಸ್ವೇದ ಪಾಪವನ್ನು ಕಳೀತದೆ ಅಂತ ಹೇಳಿದ್ದಾರೆ. ಸ್ನಾನದಿಂದ ಪಾಪ ಕಳೀತದೆ ಅಂತ ಹೇಳಿದ್ದಾರೆ. ಸ್ನಾನ ಮಾಡಿ, ಆದ ಕಾರಣ ಎಲ್ಲಾ ಕರ್ಮಗಳನ್ನು ಮಾಡುವಾಗಲೂ ಸ್ನಾನ ಮಾಡಿಕೊಂಡು ಬನ್ನಿ, ಕರ್ಮ ಶುರು ಮಾಡಿ ಅಂತ ಹೇಳುವುದು ನಮ್ಮ ಕ್ರಮ ಹಿಂದಿಂದಲೂ ಬಂದದ್ದು. ಅದಕ್ಕೋಸ್ಕರ ಇದ್ದದ್ದು. ಆಹಾರ ಹೇಗೆ ತಗೋಬೇಕು, ಯಾವ ರೀತಿ ಅಂತ ಹೇಳಿದರೆ, ಯಾವುದೇ ಆಹಾರ ಆಗಲಿ, ಒಂದು ಸಲ ಆಹಾರ ತೆಕ್ಕೊಂಡ ಮೇಲೆ, ಬೆಳಿಗ್ಗೆ ಆಹಾರ ತೆಕ್ಕೊಂಡ ಮೇಲೆ ಇನ್ನೊಂದು ಸಲ ಆಹಾರ ತೆಕ್ಕೊಳ್ಳಿಕ್ಕೆ ಕಮ್ಮಿಯಲ್ಲಿ 3 ಗಂಟೆಯನ್ನು, ಹೆಚ್ಚೆಂದ್ರೆ 6 ಗಂಟೆ ತಾಸನ್ನು ವ್ಯತ್ಯಾಸ ಕೊಡಬೇಕು. 6 ಗಂಟೆಯಿಂದ ಮುಂದೆ ಹೋದರೆ ಅನಶನ ಆಗ್ತದೆ. ಅದರಿಂದಾಗಿ ವಾತವೃದ್ಧಿ ಆಗ್ತದೆ. ಒಂದು ಊಟ 3 ಗಂಟೆಯಿಂದ ಮೊದಲೇ ತಿಂದ್ರೆ, ಒಂದ್ಸಲ ತಿಂದ ಮೇಲೆ ಪುನಃ ತಿಂದ್ರೆ ಅದು ಅಧ್ಯಶನ ಆಗ್ತದೆ,
ಅದರಿಂದ ತ್ರಿದೋಷ ವೃದ್ಧಿಯಾಗಿ ದೋಷ ಕಾಯಿಲೆಗಳು ಉಂಟಾಗ್ತವೆ. ವಾತ ಪಿತ್ತ ಕಫ ಕಾಯಿಲೆಗಳೇ ದೇಹದ ದೋಷಗಳೇ ಕಾರಣ ದೇಹದ ಇದಕ್ಕೆ. ಈ ವಾತಪಿತ್ತ ದೋಷಗಳು ಧಾತುಗಳಲ್ಲೇ ಇದಾವೆ. ಇಡೀ ದೇಹದಲ್ಲಿ ಹರಡಿದ್ರು ದೇವ್ಯಾಪಿನೋಪಿ ಹೃನ್ನಾಬ್ಜೋ ಅದೋ ಮಧ್ಯೋರ್ಧ್ವ ಸಂಶಯ. ವಾತಪಿತ್ತ ಕಫಗಳು ಇಡೀ ದೇಹದಲ್ಲಿ ಹರಡಿದ್ರು ಹೃನ್ನಾಭಿ ಮಧ್ಯದಲ್ಲಿ ಪಿತ್ತವು, ಅಧಸ್ಸಿನಲ್ಲಿ ವಾತವು, ಮೇಲ್ಗಡೆಯಲ್ಲಿ ಕಫವು ಇದೆ ಅಂತ ಹೇಳ್ತಾರೆ ಪ್ರಮುಖವಾಗಿ. ಕಫಸ್ಥಾನಗಳು, ಪಿತ್ತಸ್ಥಾನಗಳು, ವಾತಸ್ಥಾನಗಳನ್ನೆಲ್ಲ ಪ್ರತಿ ಇಂತಿಂತ ಕಡೆ ಇದೆ ಅಂತ ಹೇಳಿ ಎಲ್ಲ ಆಯುರ್ವೇದದಲ್ಲಿ ಅದನ್ನು ಹೇಳಿದ್ದಾರೆ. ಅದೇ ಪ್ರಕಾರ ವಾತ ಇರುವ ಜಾಗದಲ್ಲಿ ಈಗ ಗಂಟು ನೋವು ಆದ್ರೆ ಅಲ್ಲಿ ಕಫ ಇದೆ, ವಾತವು ಇದೆ. ನೋವಿಂದಾಗಿ ವಾತ ಇದೆ, ಆ ಜಾಗ ಕಫದ್ದು. ಕಫವಾತಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಆ ಕಾಯಿಲೆ ಹಿಂದೆ ಬರ್ತದೆ ಹೊರತು ಖಾಲಿ ವಾತಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಕಾಯಿಲೆ ಹಿಂದೆ ಬರುವುದಿಲ್ಲ, ನೋವು ಕಮ್ಮಿಯೂ ಆಗುದಿಲ್ಲ. ಊಟದ ಕ್ರಮ ಹೀಗೆ. ಇನ್ನು ವಿರೋಧಾಸನಗಳನ್ನು ಮಾಡಬಾರದು ಅಂತ ಹೇಳಿದ್ದಾರೆ. ಒಂದಕ್ಕೊಂದು ವಿರೋಧಾಸನ. ಹಾಲು ಹಣ್ಣು, ಹಾಲು ಬೇಳೆ, ಹಾಲು ಸೊಪ್ಪಿನ ತರಕಾರಿ ಒಟ್ಟೊಟ್ಟಿಗೆ ಸೇರಿದರೆ ವಿಷ ಆಗ್ತದೆ, ಅದನ್ನು ಒಟ್ಟೊಟ್ಟಿಗೆ ತಿನ್ನಬೇಡಿ. ಒಂದು ತಿಂದು ಒಂದು ತಿನ್ನಕ್ಕೆ 3 ಗಂಟೆ ಪುರುಸೊತ್ತು ಕೊಡಿ ಅಂತ ಹೇಳಿದ್ದಾರೆ. ಒಂದು ಜೀರ್ಣ ಆಗಿ ತೆರಳಿಗೆ ದಾಟಿದ ಮೇಲೆ ಇನ್ನೊಂದು ಆಹಾರ ತೆಕ್ಕೊಳ್ಳಿ ಅಂತ. ಹಾಗೆ ಮಜ್ಜಿಗೆ, ಬಾಳೆಹಣ್ಣು ಒಂದಕ್ಕೊಂದು ವಿಷ, ಅದನ್ನು ಒಟ್ಟಿಗೆ ತಿನ್ನಬೇಡಿ ಅಂತ ಹೇಳಿದ್ದಾರೆ. ಇದು ವಿರೋಧಾಸನ. ಅಧ್ಯಶನ, ಅನಶನ, ಉಪವಾಸ ಯಾವತ್ತೂ ಮಾಡಬೇಡಿ ಅಂತ ಹೇಳಿದ್ದಾರೆ. ಒಂದು ಸಲ ಬೆಳಿಗ್ಗೆ ಎದ್ದ ಮೇಲೆ 3 ಗಂಟೆಯ ಒಳಗೆ, ಒಂದು ಯಾಮದೊಳಗೆ ಆ ಬೆಳಗಿನ ಉಪಹಾರವನ್ನು ಮಾಡಿ. ಅದೊಂದ ನಂತರ ಪ್ರತಿಯೊಂದು ಆಹಾರಕ್ಕೆ 3 ಗಂಟೆಯಿಂದ ಮಿನಿಮಮ್, ಕಮ್ಮಿ ಅಂದ್ರೆ 3 ಗಂಟೆಯ ಒಳಗೆ ಆ 2ನೇ ಆಹಾರ 3ನೇ ಆಹಾರವನ್ನು ಉಪಯೋಗಿಸಿ ಅಂತ ಹೇಳಿದ್ದಾರೆ. ಹಾಗೆ ರಾತ್ರಿ ಹೊತ್ತು ಹಿಟ್ಟಿನ ಪದಾರ್ಥವನ್ನು ತಿನ್ನಬಾರದು ಅಂತ ಹೇಳಿದ್ದಾರೆ. ಹಿಟ್ಟಿನ ಪದಾರ್ಥವನ್ನು ನಾಳೆ ರಾತ್ರಿ ತಿಂದರೆ ಅಜೀರ್ಣ ಆಗ್ತದೆ ಅಂತಲೂ ಹೇಳಿದ್ದಾರೆ. ಹಾಗೆ ಅನ್ನದೊಟ್ಟಿಗೆ, ಆಹಾರದೊಟ್ಟಿಗೆ ನೀರು ಎಷ್ಟು ಕುಡಿಬೇಕು ಅಂತ ಹೇಳಿದ್ರೆ, ಅನ್ನ ಒಟ್ಟಿಗೆ ಹೊಟ್ಟೆಗೆ ಯಾವತ್ತೂ ಅಭುಕ್ತನಾಗಿ ನೀರನ್ನು ಕುಡಿಬಾರದು. ಕುಡಿಯುವುದರಿಂದ ಗೃಹಿಣಿ ರೋಗ ಉಂಟಾಗ್ತದೆ, ಅಗ್ನಿ ಹಾಳಾಗ್ತದೆ ಅಂತ ಹೇಳಿದ್ದಾರೆ. ಯಾವತ್ತೂ ನೀರು ಕುಡಿಯುವಾಗ ಆಹಾರದ ಒಟ್ಟಿಗೆ ನೀರು ಕುಡಿಯಿರಿ, ಆಹಾರ ಇಲ್ಲದೆ ನೀರು ಕುಡಿಬೇಡಿ. ಮಳೆಗಾಲ ಚಳಿಗಾಲದಲ್ಲಿ ಅಂತೂ ನೀರು ಎಷ್ಟು ಕಮ್ಮಿ ಕುಡಿತೀರೋ ಅಷ್ಟು ನಿಮ್ಮ ಆರೋಗ್ಯ ಉಳಿತದೆ ಅಂತ ಹೇಳಿದ್ದಾರೆ. ನೀವು ಊಟ ಮಾಡಿದ್ರ ಯಾವಾಗಲೂ ಊಟ ಎಷ್ಟು ಪ್ರಮಾಣ ಮಾಡ್ತೀರಿ ಅದರ ಅರ್ಧ ವಾಸಿ ಮಾತ್ರ ನೀರು ಬೇಕಾಗುತ್ತೆ, ಅದರಿಂದ ಜಾಸ್ತಿ ನೀರು ಬೇಡ. ಹಾಗೆ ಮೊಸರನ್ನು ತಿನ್ನಬೇಡಿ ಅಂತ ಹೇಳ್ತಾರೆ. ನೈವಾನ್ನಿಶಿ ನೈವೋಷ್ಣಂ ವಸಂತೋಷ್ಣ ಶರತ್ಸುನ ನಾ ಮುದ್ಗ ಸೂಪಂ ನಾ ಕ್ಷುದ್ರಂ ನಾ ಘೃತಂ ನಾ ಮಲಕಿ ಅಂತ ಹೇಳಿದ್ದಾರೆ. ಮೊಸರನ್ನು ಉಪಯೋಗಿಸುವಾಗ ನೈವಾನ್ನಿಶಿ ರಾತ್ರಿ ಉಪಯೋಗಿಸಲೇಬೇಡಿ ಅಂತ ಹೇಳ್ತಿದ್ದಾರೆ. ಹಿಂದಿನವರು, ನಮ್ಮ ಹಿರಿಯರು, ನೀವು ಹೇಳಿದ ಕೇಳಿರ್ಲಿಕ್ಕೂ ಸಾಕು, ಮೊಸರು ತಿನ್ಬೇಡಪ್ಪ ರಾತ್ರಿ ಹೇಳ್ತಿದ್ರು. ಹಿಂದಿನ ಎಲ್ಲರಿಗೂ ಗೊತ್ತಿತ್ತು, ಪ್ರತಿಯೊಬ್ರು ಹೇಳ್ತಿದ್ರು ರಾತ್ರಿ ಮೊಸರು ತಿನ್ಬೇಡ ಅಂತ. ಈಗ ಅದು ನಮಗೆ ಬಿಟ್ಟು ಹೋಗಿದೆ. ನೈವಾನ್ನಿಶಿ ನೈವೋಷ್ಣಂ, ಮೊಸರನ್ನು ಬಿಸಿ ಮಾಡಿ ಉಪಯೋಗಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಮಜ್ಜಿಗೆ ಹುಳಿ ಮಾಡುವಾಗ ಮೊಸರನ್ನೇ ಹಾಕಿ ಬಿಸಿ ಮಾಡಿ ಮೊಸರು ಮಜ್ಜಿಗೆ ಹುಳಿ ಮಾಡ್ತಾ ಇದ್ದಾರೆ. ಮೊಸರನ್ನು ಬಿಸಿ ಮಾಡಬೇಡಿ ಅಂತ ಹೇಳಿದ್ದಾರೆ. ನೈವಾನ್ನಿಶಿ ನೈವೋಷ್ಣಂ ವಸಂತ ಉಷ್ಣ ಶರತ್ಸುನ, ವಸಂತ ಕಾಲ, ಉಷ್ಣಕಾಲ, ಗ್ರೀಷ್ಮ ಕಾಲದಲ್ಲಿಯೂ ಶರತ್ ಕಾಲದಲ್ಲಿಯೂ ಮೊಸರನ್ನು ಹಗಲು ಹೊತ್ತು ತಿನ್ನಬೇಡ ಅಂತ ಹೇಳಿದ್ದಾರೆ. ಉಳಿದ 6 ತಿಂಗಳಲ್ಲಿ ಮೊಸರನ್ನು, ಮಳೆಗಾಲ ಚಳಿಗಾಲದಲ್ಲಿ ಮೊಸರನ್ನು ಮಧ್ಯಾಹ್ನ ಉಪಯೋಗಿಸಬಹುದು. ಉಪಯೋಗಿಸ್ತಿದ್ರು ನಾ ಮುದ್ಗ ಸೂಪಂ ನಾ ಕ್ಷೌದ್ರಂ ನಾ ಘೃತಂ ನಾ ಮಲಕಿ ನಾ ಸಿತಂ ಅಂತ ಹೇಳಿದ್ದಾರೆ. ಪಿತ್ತ ಇದ್ರೆ ಸಕ್ಕರೆಯನ್ನು ಸೇರಿಸಿಕೊಂಡು, ಕಫ ಪಿತ್ತ ಇದ್ರೆ ಹೆಸರು ಬೇಳೆಯನ್ನು ಸೇರಿಸ್ಕೊಂಡು, ಕಫ ಇದ್ರೆ
ಜೇನನ್ನು ಸೇರಿಸ್ಕೊಂಡು, ವಾತಪಿತ್ತ ಇದ್ರೆ ತುಪ್ಪವನ್ನು ಸೇರಿಸ್ಕೊಂಡು, ತ್ರಿದೋಷ ಇದ್ರೆ ಆಮಲಕ್ಕಿಯನ್ನು ಸೇರಿಸ್ಕೊಂಡು ಉಪಯೋಗಿಸಿ ಅಂತ ಹೇಳಿದ್ದಾರೆ. ಮೊಸರನ್ನು ಹಾಗೆ ಮೊಸರನ್ನು ಯಾವತ್ತೂ ಉಪಯೋಗಿಸಬೇಡಿ ಅಂತ ಹೇಳಿದ್ದಾರೆ. ನಿದ್ರೆ ಬಾರದಿಲ್ಲ, ಮಧ್ಯೆ ಬಾರದಿರುವುದು ಒಂದು ದೊಡ್ಡ ಕೆಲಸ, ಕಠಿಣವಾದ ಕಾಯಿಲೆ. ಈಗ ಎಷ್ಟೋ ಜನರಿಗೆ ಇದೆ, ಚಿಂತೆಯಿಂದಲೋ ಮತ್ತೊಂದೋ ಇದರಿಂದಾಗಿ. ಇದು ಹೋಗಲಿಕ್ಕೆ ಇರುವಂತಹದ್ದು ಎಮ್ಮೆ ಹಾಲು ಮತ್ತೆ ಎಮ್ಮೆ ತುಪ್ಪ. ಎಮ್ಮೆ ಹಾಲನ್ನು ಯಾರು ಉಪಯೋಗಿಸ್ತಾನೋ ಅವರಿಗೆ ನಿದ್ರೆಗೆ ಯಾವ ತೊಂದರೆ ಆಗಲ್ಲ, ನಿದ್ರೆ ಗುಳಿಗೆಗಳು ಯಾವತ್ತೂ ಬೇಕಾಗಲ್ಲ. ಹಾಗೆ ಇನ್ನು ತರಕಾರಿ ಬೇಯಿಸುವ ಕ್ರಮ. ತರಕಾರಿಯನ್ನು ಯಾವತ್ತೂ ನೀರು ಹಾಕದ್ದೇ ಬೇಯಿಸ್ಬೇಕು, ನಳಪಾಕ ಮಾಡಬೇಕು. ನಳ ಮಹಾರಾಜ ನೀರಿಲ್ಲದ್ದೇ ಬೇಯಿಸ್ತಿದ್ದರು, ಅದಕ್ಕೆ ನಳಪಾಕ ಅಂತ ಹೆಸರು. ತರಕಾರಿಗೆ ಏನು ಉಪ್ಪು, ನೀವು ಸಾಂಬಾರು ಪುಡಿ ಏನೆಲ್ಲ ಹಾಕ್ತೀರೋ ಅದನ್ನು ಹಾಕಿ, ಸ್ವಲ್ಪ ಸಕ್ಕರೆಯನ್ನು ಇದನ್ನು ಹಾಕಿ, ತುಪ್ಪವನ್ನು ಹಾಕಿ, ಸಣ್ಣ ಬೆಂಕಿಯಲ್ಲಿ ಸಣ್ಣ ಬೆಂಕಿಯಲ್ಲಿ ಬೇಯಿಸಿ ಅದು ನೀರು ಬಿಡ್ಸ್ಕೋಬೇಕು. ಅದರ ನೀರಲ್ಲೇ ಅದು ಬೇಯಬೇಕು, ಹೊರಗಿನ ನೀರಿಂದ ಬೇಯಬಾರದು. ಕುಕ್ಕರಲ್ಲಿಯೂ ಬೇಯಿಸಬಾರದು. ಈ ರೀತಿ ತರಕಾರಿಯನ್ನು ಬೇಯಿಸಿದ್ರೆ ಅದು ನಳಪಾಕ ಆಗ್ತದೆ. ನಿಮ್ಮ ಮಾಡಿದಂತ ತರಕಾರಿ ಇದಕ್ಕೆ ಸಾಂಬಾರು ಪಲ್ಯ ಯಾವುದೇ ಆಗಲಿ ಅದಕ್ಕೆ ರುಚಿಯನ್ನು ಕೊಡ್ತದೆ. ಈ ರೀತಿ ಯಾರು ಅಡಿಗೆ ಮಾಡ್ತಾರೋ ಅವರ ಅಡಿಗೆ ರುಚಿ ಇದೆ ಅಂತ ನೀವು ಪ್ರತಿಯೊಬ್ಬರು ಹೇಳ್ತೀರಿ. ನಿಮ್ಗೆ ಗೊತ್ತಿಲ್ಲದೆ ಅವರು ಲಾಯಕ ಒಳ್ಳೆ ಅಡಿಗೆ ಮಾಡ್ತಾರೆ ಅಂತ, ರುಚಿ ಆಗ್ತದೆ ಅಂತ. ಅದು ಆಗಬೇಕಾದ್ರೆ ನೀವು ಈ ರೀತಿ ಮಾಡಿದವ್ರದ್ದು ಮಾತ್ರ ಆಗುದು. ಅವ್ರಿಗೆ ಗೊತ್ತಿಲ್ಲದೆ ಆ ರೀತಿಯಲ್ಲಿ ಬೇಯಿಸೋ ಕ್ರಮ ಅಭ್ಯಾಸ ಮಾಡಿಕೊಂಡಿರ್ತಾರೆ. ನಿಮ್ಗೆ ರುಚಿ ಆಗಬೇಕು, ಆರೋಗ್ಯ ಕೊಡಬೇಕು ಅಂತ ಇದ್ರೆ ತರಕಾರಿ ಮಾಡಿ. ಯಾಕೆಂದ್ರೆ ಎಲ್ಲಾ ತರಕಾರಿಗಳಲ್ಲಿಯೂ ರೋಗ ಇದೆ. ಕೃತಾನ್ನ ಆದರೆ ಮಾತ್ರ ಅದು ರೋಗವನ್ನು ಬರಿಸೋದಿಲ್ಲ, ಆರೋಗ್ಯ ಕೊಡ್ತದೆ. ಶಾಖ ವರ್ಗದಲ್ಲಿ ಇದನ್ನು ಪ್ರಾಯಶಾಕಾನಿ ಸರ್ವಾಣಿ ವಿಟ್ಟಂಬೀನಿ ಗುರೂಣಿ ಚ ರೂಕ್ಷಾಣಿ ಬಹುವರ್ಚಾಂಸಿ ಸೃಷ್ಟವಿನ್ಮಾರುತಾನಿ ಚ ಶಾಖಂ ಬಿನತ್ತಿ ವಪುರಸ್ತಿ ನಿಹಂತಿ ನೇತ್ರಂ ವರ್ಣಂ ವಿನಾಶಯತಿ ರಕ್ತಮತಾಪಿ ಶುಕ್ರಂ ಪ್ರಜ್ಞಾಕ್ಷಯಂಚ ಕುರುತೆ ಫಲಿತಂಚ ನೂನಂ ಹಂತಿ ಸ್ಮೃತಿಂ ಗತಿಮಿತಿ ಪ್ರವದಂತಿ ತಜ್ಞಾ ಶಾಕೇಶು ಸರ್ವೇಷು ವಸಂತಿ ರೋಗ ಸ್ಥೇಹೇತವೋ ರೋಗ ದೇಹ ವಿನಾಶನಾಯ ತಸ್ಮಾದ್ಬುಧ ಶಾಖ ವಿವರ್ಜನಂತೋ ಕುರ್ಯಾತ್ ತಥಾ ಆಮ್ಲೇಶು ಚ ಸ ಏವ ದೋಷ. ಹುಳಿ ಪದಾರ್ಥ, ನಿಂಬೆಹಣ್ಣು ತಿನ್ನುವುದು ಹುಳಿ ಪದಾರ್ಥದಲ್ಲೂ ಅದೇ ದೋಷ ಇದೆ ಅಂತ ಹೇಳಿದ್ದಾರೆ. ತರಕಾರಿ ಒಳ್ಳೇದಾಗಬೇಕಾದ್ರೆ, ಆರೋಗ್ಯ ಕೊಡಬೇಕಾದ್ರೆ ಅದನ್ನು ಕೃತಾನ್ನ ಆಗ್ಬೇಕು. ಕೃತಾನ್ನ ಆಗ್ಬೇಕಾದ್ರೆ ತುಪ್ಪ, ಉಪ್ಪು, ಸಕ್ಕರೆ ಇದರಲ್ಲಿ ಸಂಸ್ಕಾರ ಮಾಡಿ ಬೇಯಿಸಿ, ನೀರಿಲ್ಲದೆ ಬೇಯಿಸಿದರೆ ಅದು ಕೃತಾನ್ನ ಆಗ್ತದೆ, ಆರೋಗ್ಯವನ್ನು ಕೊಡ್ತದೆ. ನಮ್ಮ ತರಕಾರಿಯ ಪ್ರಿಪರೇಷನ್ಗಳಿಗೆ ಎಲ್ಲ ನಾವು ತಿನ್ನುವಂತ ಆಹಾರಗಳಿಗೆ ಒಟ್ಟಿಗೆ ಅದಕ್ಕೆ ಹೆಸರು ವ್ಯಂಜನ ಅಂತ ಹೆಸರು. ವ್ಯಂಜನ ಅಂತ ಹೇಳಿದ್ರೆ ಗೊತ್ತಿದ್ದ ಹಾಗೆ ವ್ಯಂಜನಾಕ್ಷರವನ್ನು ಉಚ್ಚಾರ ಮಾಡಬೇಕಾದ್ರೆ ಸ್ವರಾಕ್ಷರ ಬೇಕೇ ಬೇಕು. ಸ್ವರ ಇಲ್ಲದೆ ಉಚ್ಚಾರ ಮಾಡ್ಲಿಕ್ಕೆ ಆಗಲ್ಲ. ಅದೇ ರೀತಿ ವ್ಯಂಜನಗಳನ್ನು ತಿನ್ಬೇಕಾದ್ರೆ ಅನ್ನ ಬೇಕೇ ಬೇಕು. ಅನ್ನ ಇಲ್ಲದೆ ವ್ಯಂಜನಗಳನ್ನು ತಿನ್ನಕ್ಕಾಗಲ್ಲ. ಅದಕ್ಕೆ ಅದರದ್ದೇ ಸ್ವಂತ ಇಲ್ಲ. ಅನ್ನದೊಟ್ಟಿಗೆ ಸೇರಿದ್ರೆ ಅದಕ್ಕೆ ರುಚಿ, ಇಲ್ಲದ್ರೆ ಅದಕ್ಕೆ ರುಚಿ ಇಲ್ಲ. ಹಾಗೆ ಅಕ್ಷರಗಳಲ್ಲಿ ಹಾಗೆ ವ್ಯಂಜನಗಳನ್ನು ಉಚ್ಚಾರ ಮಾಡ್ಬೇಕಾದ್ರೆ ಸ್ವರ ಬೇಕು. ಸ್ವರ ಇಲ್ಲದೆ ವ್ಯಂಜನದ ಉಚ್ಚಾರ ಇಲ್ಲವೇ ಇಲ್ಲ. ಉಚ್ಚಾರ ಒಂದು ಅಕ್ಷರ ಉಚ್ಚಾರ ಮಾಡಕ್ಕಾಗಲ್ಲ. ಯಾವುದಾದ್ರು ರೀತಿಯ ಸ್ವರ ಬೇಕೇ ಬೇಕು. ಆ ಈ ಆ ಈ ಉ ಈ 6 ಅಕ್ಷರಗಳು ಬೇಕು. ಇದರಿಂದ ಸೇರಿದಂತ ಎ ಓ ಔ ಇದು ಇಲ್ಲದೆ ಸ್ವರಾಕ್ಷರಗಳನ್ನು ವ್ಯಂಜನಾಕ್ಷರಗಳನ್ನು ಉಚ್ಚಾರ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ರೀತಿ ತರಕಾರಿಗಳನ್ನು ಹೆಸರೇ ವ್ಯಂಜನ ಅಂತ ಇಟ್ಟಿದ್ದಾರೆ. ನಾವು ಮಾಡುವಂತ ಎಲ್ಲ ಆಹಾರ ಪದಾರ್ಥಗಳಿಗೆ, ಸಾರು, ಸಾಂಬಾರು, ಪಲ್ಯ, ಇದಕ್ಕೆಲ್ಲ ವ್ಯಂಜನ ಅಂತ ಹೆಸರು ಇಟ್ಟ ಉದ್ದೇಶ ಅದು. ಅನ್ನ ಇಲ್ಲದೆ ಅದನ್ನು ತಿನ್ನಕ್ಕಾಗಲ್ಲ. ಅನ್ನದೊಟ್ಟಿಗೆ ಅದು ತಿನ್ನೋದು. ಹೇಗೆ ವ್ಯಂಜನಾಕ್ಷರಗಳನ್ನು ಸ್ವರಾಕ್ಷರ ಇಲ್ಲದೆ ಹೇಳಕ್ಕಾಗೋದಿಲ್ವೋ ಹಾಗೆ ವ್ಯಂಜನಗಳನ್ನು ಇದರೊಟ್ಟಿಗೆ ಇಲ್ಲದೆ ಅನ್ನ ಇಲ್ಲದೆ ತಿನ್ನಕ್ಕಾಗಲ್ಲ ಅಂತ ಹೇಳುವ ಉದ್ದೇಶದಲ್ಲಿ ವ್ಯಂಜನ ಅಂತ ಹೆಸರಿಟ್ಟಿದ್ದಾರೆ ನಮ್ಮ ತರಕಾರಿ ಎಲ್ಲಾ ಪ್ರಿಪರೇಷನ್. ಆ ಉದ್ದೇಶದಲ್ಲಿ ಆ ಹೆಸರಿಟ್ಟದ್ದು.
ಇಲ್ಲ ಒಂದು ನಿಮಿಷ. ಈಗ ನೀರು ಕುಡಿಬಾರದು ಅಂತ ಎಲ್ಲರೂ ಬೆಳಿಗ್ಗೆ ಉಷಪಾನ ಮಾಡಿ ಅಂತ ಹೇಳ್ತಾರೆ. ಉಷಪಾನ ಮಾಡಿದ್ರೆ ಏನಾಗ್ತದೆ ಅಂತ ಹೇಳೋದನ್ನು ಯಾರೊಬ್ರು ನೋಡ್ಲಿಲ್ಲ. ತನ್ನ ಆರೋಗ್ಯ ಸರಿ ಇದೆಯಾ ಅದು ಕುಡಿಯುವುದರಿಂದ ಅಂತ ಹೇಳೋದು ಅದನ್ನೂ ಪರೀಕ್ಷೆ ಮಾಡಿಕೊಳ್ಳಿಲ್ಲ. ಕೇಳಿಸ್ತಾ ಇದೆ ಡಾಕ್ಟ್ರೆ? ಕೇಳಿಸ್ತಾ ಇದೆ. ಹೇಳ್ತೀನಿ ಒಂದ್ ನಿಮಿಷ. ನಾನು ಯಾವುದನ್ನು ನಿಮ್ಗೆ ಶ್ಲೋಕ ಇಲ್ಲದೆ ಹೇಳಬಾರದು ಅಂತ ನನ್ನ ಆಸೆ. ಯಾಕೆಂದ್ರೆ ಪರವಾಗಿಲ್ಲ, ನೀರು ಕುಡಿಬೇಕು ಅಂತ ಹೇಳೋದು ತೆಗೆದು ಇಟ್ಟಿದ್ದೆ ಅದನ್ನ ಹೇಳ್ಬೇಕು ಅಂತ ಅಷ್ಟೇ. ಓಕೆ. ಎಲ್ಲಿದೆ ಮೂಲದ ಇದು ನೋಡ್ತೀಯಮ್ಮ? ಎಲ್ಲಿಯೋ ಗುರುತು ಹಾಕಿಟ್ಟಿದ್ದೇನೆ, ಅದನ್ನು ಓದಿದ್ರೆ ಒಳ್ಳೇದು. ನನ್ ಪಕ್ಕ ಬರಲ್ಲ. ಹೇಳಿದೆ ಅಮ್ಮ, ಹೇಳಿದೆ. ಒಂದ್ ನಿಮಿಷ. ನನ್ ಪಕ್ಕ ಇಲ್ಲಿ ಕಾಣಲಿಲ್ಲ, ಗುರುತೆಲ್ಲ ತೆಗೆದಿಟ್ಟಿದ್ದೇನೆ. ಅಲ್ಲ, ಮತ್ತೆ ಅಡಿಯಲ್ಲಿ ಗುರುತು ಹಾಕಿದ್ದೇನೆ. ಇಲ್ಲಿ ಉಂಟು. ಅಭುಕ್ವಾಯ ಪಿಬೇತ್ ನಿತ್ಯಂ ಉದಕಂ ಪ್ರಾತರುತ್ತಿದಃ ವರ್ಷಾ ಹೇಮಂತ ಕಾಲೇಶು ಪಿಬೇದ್ಯಶ್ಚೋದಕಂ ಬಹುಃ ತಸ್ಯೋದರೇ ಅಧಿಕಾ ಪೀಡಾ ಚಾನ್ಯತಃ ಸಂಪ್ರಪದ್ಯತೆ ಸದನಂ ರೋಮಹರ್ಷಶ್ಚ ಶೀತಾಗ್ನಿತ್ವಂ ಶಿರೋಗ್ರಹಃ ತಥಾ ಸ್ನಿಗ್ಧ ಅವಭಾಸಶ್ಚ ಸ್ನಿಗ್ಧ ರೋಮಾಚಿತಂಚ ಯತ್ ಏತೈರ್ಲಿಂಗೈ ಸಮಸ್ತೈಸ್ತು ನೃಣಾಂ ತದುದಕೋದರಂ. ಉದಕೋದರಾಗಿ ಉಳಿದ ಕಾಯಿಲೆಗಳನ್ನು ಗೃಹಿಣಿ ರೋಗವನ್ನು ಉಂಟು ಮಾಡುತ್ತದೆ ಅಂತ ಹೇಳಿದ್ದಾನೆ. ನಿತ್ಯ ಅಭುಕ್ವಾಯ ಪಿಬೇನ್ ನಿತ್ಯಂ. ನಿತ್ಯವು ಆಹಾರ ತಿನ್ನದ್ದೇ ನೀರನ್ನು ಯಾರು ಕುಡಿತಾವೋ ಆತರುತ್ತಿತಃ ಹಾಗೆ ಹೇಳಿದ್ದಾರೆ. ಆದ ಕಾರಣ ಬೆಳಿಗ್ಗೆ ಅವತ್ತು ನೀರನ್ನು ಕುಡಿಬೇಡಿ. ಕುಡಿದವರಿಗೆ ಎಲ್ಲರಿಗೂ ಕಾಯಿಲೆ ಬರ್ತದೆ, ದೋಷ ಉಂಟಾಗ್ತದೆ. ಹೌದಾ ಅಲ್ವಾ ಅಂತ ನೀವೇ ನೋಡ್ಕೊಳ್ಳಿ, ನೀವೇ ಪರೀಕ್ಷಿಸಿಕೊಳ್ಳಿ. ಕುಡಿದ ಮೇಲೆ ನಿಮ್ಮ ಆರೋಗ್ಯ ಹೇಗಾಗಿದೆ ಅಂತ ಹೇಳೋದು ನೀವೇ. ಅದಕ್ಕೆ ಶರೀರ ಚಿಂತಾಂ ನಿರ್ವೃತ್ತಿಯ ಅಂತ ಹೇಳಿದ್ದು. ಬೆಳಿಗ್ಗೆ ಎದ್ದ ಕೂಡಲೇ ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ನೀರು ಕುಡಿದವರಿಗೆ ಎಲ್ಲಾ ಗ್ಯಾಸ್ಟ್ರೈಟಿಸ್ ಕಾಯಿಲೆ ಬರ್ತದೆ. ಫಸ್ಟ್ ಕಂಪ್ಲೇಂಟೇ ಅದು. ಇದರೊಟ್ಟಿಗೆ RO ವಾಟರ್ ಸಮೇತ ಹೆಚ್ಚು ಜನರಿಗೂ ಗ್ಯಾಸ್ಟ್ರೈಟಿಸ್ ಅನ್ನು ಉಂಟು ಮಾಡುತ್ತದೆ. ಹೊಟ್ಟೆ ಉರಿ, ಎದೆ ಉರಿಯನ್ನು ಉಂಟು ಮಾಡ್ತದೆ. ಅದನ್ನು ನಿಲ್ಲಿಸಿದಾಗ ಅದು ಹೋಗ್ತದೆ. ನಿಮ್ಗೆ ಅದು ಇದ್ರೆ, ಇದನ್ನು ಕುಡಿಯೋ ಅಭ್ಯಾಸ ಇದ್ರೆ ಬಿಟ್ಟು ನೋಡಿ ಹೇಗಾಗುತ್ತೆ ಅಂತ ಹೇಳೋದನ್ನು ನೀವೇ ಹೇಳಿ. ನೀವೇ ನಿಮ್ಮ ದೇಹವನ್ನು ಪರೀಕ್ಷಿಸಿಕೊಳ್ಳಿ. ನಿಲ್ಲಿಸಿ ಒಂದು ವಾರ. ಹೌದಾ ಸತ್ಯವೋ ಅಲ್ವೋ ಅಂತ ಹೇಳಿ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ತದೆ. ಪ್ರತಿಯೊಬ್ಬರಿಗೂ ಗ್ಯಾಸ್ಟ್ರೈಟಿಸ್ ಉಂಟಾಗ್ತದೆ. ರೋಗ ಅದ ಆಮೇಲೆ ಬಂದಿರ್ತದೆ ಹೆಚ್ಚು ಜನರಿಗೂ. ನಾನು ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಬಂದ ಪೇಷಂಟ್ಸ್ ಹತ್ರ ಕೆಲವು ಜನರ ಹಾಗೆ ಕೇಳ್ತೀನಿ, ಇಂಥದ್ದು ಗ್ಯಾಸ್ಟ್ರೈಟಿಸ್ ಹೀಗೆ ಆಗ್ತದೆ ಅಂದ್ರೆ ನೀವು RO ವಾಟರ್ ಕುಡಿತೀರಾ ಅಂತಲೇ ಕೇಳಿದ್ದೀನಿ. ಹೌದು ಸರ್ ಕುಡಿತಾ ಇದ್ದೀನಿ. ಎಷ್ಟು ಸಮಯದ ಕುಡಿದು ಇಷ್ಟು ಸಮಯದ ಅಷ್ಟು ಅವಾಗಲಿಂದಲೇ ಶುರು ಆಗಿದೆ ನಿಮಗೆ ಆ ತೊಂದರೆ, ಅವಾಗಲಿಂದಲೇ ಇದೆ ಅಂತ ಎಷ್ಟು ಜನರಿಗೂ ಹೇಳಿದ್ದೀನಿ. ಹಾಗೆ ದೇಹ ಉಳಿಬೇಕಾದ್ರೆ ಯಾವತ್ತು ಅಗ್ನಿಯೇ ದೇಹಕ್ಕೆ ಕಾರಣ. ದೇಹ ಉಳಿಬೇಕಾದ್ರೆ ಅಗ್ನಿಯೇ ಇರಬೇಕು. ಅಗ್ನಿಮೂಲಮಾಯು ಅಗ್ನಿರ್ವಾ ಆಯುರ್ ಮನುಷ್ಯಾಣಾಂ ಪ್ರಾಣಸ್ತತ್ರ ಪ್ರತಿಷ್ಠಿತಾಃ ಬಲಮಾರೋಗ್ಯಮಾಯುಶ್ಚ ಸುಖ ದುಃಖಂ ತದಾಶ್ರಯಂ ಮ್ರಿಯತೆ ಉಪಶಾಂತೋ ಅಗ್ನೌ ಯುಕ್ತೆ ಚೋಷ್ಮಣಿ ಜೀವತಿ ತಸ್ಮಾತ್
ಪ್ರಾಣಾಯುಷಿ ವಿದ್ಯಾತ್ ಅಗ್ನಿಮೂಲೆ ಶರೀರಿಣಂ. ಶರೀರ ಇರುವವರಿಗೆ ಎಲ್ಲವರಿಗೂ ಅಗ್ನಿಯೇ ಮೂಲ. ಯಾರಿಗೆ ಜೀರ್ಣಶಕ್ತಿ ಸರಿ ಇದೆಯೋ ಅವನಿಗೆ ಅಗ್ನಿ ಸರಿ ಇರ್ತದೆ. ಯಾರಿಗೆ ಅಗ್ನಿ ಸರಿ ಇದೆಯೋ ಅವನ ದೇಹದಲ್ಲಿ ಅಗ್ನಿ ಸರಿ ಇದೆಯಾ ಇಲ್ವೋ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನೀವು ಊಟ ಮಾಡಿದ ಆಹಾರ ನಿಮಗೆ ದೇಹ ಬಲವನ್ನು, ಚರ್ಮಕ್ಕೆ ಕಾಂತಿಯನ್ನು, ಬಲವರ್ಣಶ್ಚ ಬಲವನ್ನು ವರ್ಣವನ್ನು ಯಾವುದು ಕೊಡ್ತದೋ, ಉತ್ಸಾಹವನ್ನು ಯಾವುದು ಕೊಡ್ತದೋ ಅದು ಆಹಾರ, ಸರಿಯಾದ ಆಹಾರ. ಹಾಗಿದ್ರೆ ನಿಮ್ಮ ಅಗ್ನಿ ಸರಿ ಇದೆ ಅಂತ ಹೇಳುವ ಲಕ್ಷಣ. ಊಟ ಮಾಡಿದ್ದು ದೇಹಕ್ಕೆ ಹಿಡಿತದೆ. ದೇಹಕ್ಕೆ ಹಿಡಿದ್ರೆ ಮಾತ್ರ ನಿಮಗೆ ದೇಹ. ಆದ ಕಾರಣ ಇಡೀ ದೇಹಕ್ಕೆ ಅಗ್ನಿ ಬಲ ಬರಬೇಕಾದ್ರೆ ಅಗ್ನಿಯೇ ಕಾರಣ. ಅಗ್ನಿ ಇದ್ರೆ ದೇಹ ಇದೆ, ಅಗ್ನಿ ಇಲ್ಲದ್ರೆ ದೇಹ ಇಲ್ಲ. ದೇಹ ಬಿಡ್ಲೇಬೇಕು. ಈ ಪ್ರಾಣಾತ್ಮ, ಆತ್ಮವು ಪ್ರಾಣಾತ್ಮನು ದೇಹದಿಂದ ಬಿಟ್ಟು ಹೊರಡ್ತಾನೆ ಅಗ್ನಿ ಇಲ್ಲದಿದೆ. ಅಗ್ನಿ ಇರುವಷ್ಟು ದಿವಸವು ಈ ದೇಹದಲ್ಲಿ ವಾಸಿಸ್ತಾನೆ. ಈ ಎಲ್ಲದಕ್ಕೂ ಕಾರಣ ಆಹಾರ. ಆಹಾರ ಕ್ರಮಬದ್ಧತೆಯನ್ನು ನಾವು ಸರಿ ಮಾಡಿಕೊಂಡಲ್ಲಿ ನಮ್ಮ ಪೂರ್ಣ ಆರೋಗ್ಯ ನಮ್ಗೆ ಸಿಗ್ತದೆ, ಪೂರ್ಣ ಆಯುಸ್ಸು ಸಿಗುತ್ತೆ. ಪೂರ್ಣ ಆಯುಷು ಜೀವೇಮ ಶರದಶ್ಶತಂ ಅಂತ ಹೇಳಿದ್ದಾರೆ. ಆಯುಸ್ಸು ಎಷ್ಟು ಅಂದ್ರೆ 100 ವರ್ಷ. ಅದು ನಮ್ಮ ಉದ್ದೇಶ. ವೇದ ಹೇಳಿದ್ದು ಅದನ್ನೇ. ನೀನು ಹುಟ್ಟುತ್ತೀವಿ, ಹುಟ್ಟಿದ ಮೇಲೆ ಸಾವು ನಿಶ್ಚಯ. ಹುಟ್ಟು ಸಾವುಗಳ ಮಧ್ಯೆ 100 ವರ್ಷ ಬದುಕು. ಜೀವೇಮ ಶರದಶ್ಶತಂ ಪ್ರಬ್ರುವಾಮ ಶರದಶ್ಶತಂ. 100 ವರ್ಷ ಮಾತಾಡ್ಕೊಂಡಿರ್ಬೇಕು. ಬಾಯಿ ಮುಚ್ಚಿ ಸುಮ್ಮಗಿ ಜೀವ ಇದ್ರೆ ಅಂದ್ರೆ ಅದು ಪ್ರಯೋಜನ ಇಲ್ಲ, ಸಂತೋಷ ಇಲ್ಲ ಅವನಿಗೆ. ಜೀವೇಮ ಶರದಶ್ಶತಂ ಶೃಣುವಾಮ ಶರದಶ್ಶತಂ. ಕಿವಿ ಕೇಳಬೇಕು. ಕಿವಿ ಕೇಳದಿದ್ರೆ ಮಹಾ ಕಷ್ಟ. ಒಬ್ಬರು ಮಾತಾಡೋದೊಂದು, ಹೇಳುದೊಂದು, ಇನ್ನೊಬ್ರು ಹೇಳುದೊಂದು, ಮಹಾ ಕಷ್ಟದ ಸ್ಥಿತಿ. ಆದ ಕಾರಣ ಪ್ರಬ್ರುವಾಮ ಶರದಶ್ಶತಂ ಶೃಣುವಾಮ ಶರದಶ್ಶತಂ ಮೋದಾಮ ಶರದಶ್ಶತಂ ನಂದಾಮ ಶರದಶ್ಶತಂ. ಎಲ್ಲ ಮೋದಾಮ ಸಂತೋಷ ಒಟ್ಟಿಗೆ ಆಡ್ಬೇಕು. ಪ್ರಬ್ರುವಾಮ ಶರದಶ್ಶತಂ ಜೋಕ್ಯ ಸೂರ್ಯಂ ದೃಶೆ. ಸೂರ್ಯನನ್ನು ದಿವಸ ನೋಡುವಾಗ ಆಗ್ಬೇಕು. ಮನೆ ಒಳಗೆ ಕೂತ್ಕೊಳ್ಳೋದಲ್ಲ, ಮನೆಯಿಂದ ಹೊರಗೆ ಹೋಗಿ ಸೂರ್ಯನು ನೋಡುವ ಸ್ಥಿತಿ ನಮ್ಗೆ ಬರ್ಬೇಕು. ಆ ಸ್ಥಿತಿ ಇರಬೇಕಾದಂತ ಆರೋಗ್ಯ ಬೇಕು ಪ್ರತಿಯೊಬ್ಬರಿಗೂ ಅಂತ ಹೇಳುದು ವೇದದ ಆಶಯ. ಆ ವೇದದ ಆಶಯವು ಪೂರ್ಣ ಆಗಬೇಕಾದ್ರೆ ಆಯುರ್ವೇದದಲ್ಲಿ ಹೇಳಿದಂತ, ಶಾಸ್ತ್ರದಲ್ಲಿ ಹೇಳಿದಂತ ಸರ್ವಸ್ವ ವಿಷಯವನ್ನು ನಾವು ಅನುಸರಿಸಿದ್ರೆ ನಮ್ಮ ಪೂರ್ಣ ಆರೋಗ್ಯವನ್ನು ನಾವು ಪಡ್ಕೋಬಹುದು. ಇನ್ನೊಬ್ಬರ ಹತ್ರ ಯಾರ ಹತ್ರ ಕೇಳುವ ಅಗತ್ಯ ಇಲ್ಲ. ನಿಮ್ಗೆ ನಿಮ್ಮ ಆರೋಗ್ಯ ಹೇಗೆ ಅಂತ ಹೇಳುದು ಅದರಲ್ಲೇ ಲಕ್ಷಣ ಹೇಳಿದ್ದಾರೆ. ಉದಾಹರಣೆಗೆ ಈಗ ಎಷ್ಟೋ ಜನರಿಗೆ ಹುಟ್ಟಿದಲ್ಲಿಂದ ಮುಟ್ಟಿನ ಸಮಯ ಹೇಗೆ ಅಂತ ಗೊತ್ತಿಲ್ಲ. ಮುಟ್ಟು ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿಲ್ಲ. ಅವರ ಅನುಭವಕ್ಕೆ ಬಂದದ್ದು ಸರಿಯಾದ್ದು ಅಂತ ಅವರ ಲೆಕ್ಕ. ಪ್ರತಿ ಹೆಂಗಸರಿಗೆ ಮುಟ್ಟು ಹೇಗಿರ್ಬೇಕು ಅಂದ್ರೆ 28 ದಿವಸಕ್ಕೆ ಮುಟ್ಟಾಗಬೇಕು. ಒಂದು ಮುಟ್ಟಾಗುವಾಗ ಸ್ರಾವ 3 ದಿವಸ ಇರಬೇಕು, ತ್ರಿರಾತ್ರಿವರೆಗೆ. 3ನೇ ರಾತ್ರಿಗೆ ನಿಲ್ಲಬೇಕು. ಅದರ ಮುಂದೆ ಹೋಗೋದು ಸರಿಯಾದ್ದಲ್ಲ. ರಕ್ತ ಗಟ್ಟಿ ಹೆಪ್ಪುಗಟ್ಟಿ ಹೋಗಬಾರ್ದು, ರಕ್ತ ವಾಸನೆ ಇರಬಾರದು, ರಕ್ತಸ್ರಾವ ಬಿಸಿ ಇರಬಾರದು, ತಣ್ಣಗೂ ಇರಬಾರದು, ರಕ್ತ ಗಟ್ಟಿ ಗಟ್ಟಿಯಾಗಿ ಹೋಗ್ಬಾರ್ದು. ರಕ್ತದ ಬಣ್ಣ ಹಣ್ಣು ತೊಂಡೆಕಾಯಿ ಬಣ್ಣದ ಕಲ್ಲರಲ್ಲಿ ಇರ್ಬೇಕು, ಇಲ್ಲದ್ರೆ ಇಂದ್ರಗೋಪದಲ್ಲಿ ರೀತಿಯಲ್ಲಿ ಇರ್ಬೇಕು. ಅಲ್ಲದೆ ಮುಟ್ಟ ಆಗ್ತದೆ 3 ದಿವಸ ಮೊದಲೇ 4 ದಿವಸ ಮೊದಲೇ ಮುಟ್ಟ ಆಗ್ತದೆ ಅಂತ ಗೊತ್ತಾಗಬಾರ್ದು. ಸ್ರಾವದಿಂದ ಮುಟ್ಟಾಗಿದೆ ಅಂತ ಗೊತ್ತಾಗ್ಬೋದು. ಬೇರೆ ಯಾವ ಲಕ್ಷಣವೂ ಇರಬಾರದು. ಸೊಂಟ ನೋವು, ಕೈಕಾಲು ನೋವು, ಯಾವುದೇ ನೋವು, ಮೊಲೆ ನೋವು, ಲೂಸ್ ಮೋಷನ್, ವಾಂತಿ, ಎಷ್ಟೋ ಜನರಿಗೆ ಒಂದೊಂದು ಆಗ್ತದೆ. ಇದು ಯಾವುದು ಇರಬಾರ್ದು. ಹಾಗಿದ್ರೆ ಶುದ್ಧಾರ್ಥವ ಅಂತ ಹೆಸರು. ನಮ್ಗೆ ಶುದ್ಧ ಏನು ಅಂತ ಗೊತ್ತಿಲ್ಲದಿದ್ರೆ ಅಶುದ್ಧ ಏನು ಅಂತ ಹೇಳಕ್ ಬರೋದಿಲ್ಲ. ಇಲ್ಲದ್ರೆ ನನಗೆ ಅನುಭವಕ್ಕೆ ಬಂದದ್ದು ಯಾವುದೋ ಅದೇ ಸತ್ಯ. ನಮ್ಮ ಅನುಭವಕ್ಕೆ ಯಾವುದು ಬಂದಿದೆ ಅದು ಸತ್ಯ. ಎಷ್ಟೋ ವಿಷಯದಲ್ಲಿ ನಾವು ಹೀಗೆ. ಉದಾಹರಣೆಗೆ ಈಗ ವಾಂತಿ ಆಗ್ತದೆ, ಅಜೀರ್ಣ ಆಗ್ತದೆ. ಅಜೀರ್ಣ ಆಗೋದಕ್ಕೆ ಅತ್ಯಂತ ಸುಲಭ ವಿಷಯ ಔಷಧಿ. ಮಾವಿನ ಚಿಗುರು ಸಕ್ಕರೆ ಇಲ್ಲದ್ರೆ ಏಲಕ್ಕಿ ಸಕ್ಕರೆ ತಿಂದ್ರೆ ತಕ್ಷಣ ನಿಮ್ಗೆ ಅದು ಅವಾಂತಿ ಪ್ರವೃತ್ತಿ ನಿಲ್ತದೆ. ಏಲಕ್ಕಿ ಸಕ್ಕರೆ ಇಲ್ಲದ್ರೆ ಮಾವಿನ ಚಿಗುರು ಸಕ್ಕರೆ ಯಾರು ಬೇಕಾದ್ರೂ ಮಾಡಿ. ಇದು ನನ್ನ ಸ್ವಂತ ಅನುಭವ, ಶಾಸ್ತ್ರದಲ್ಲಿ ಹೇಳಿದ್ದು. ಅದನ್ನು ಮಾಡಿದ್ದೇನೆ, ಅನುಭವದಲ್ಲಿ ಕಂಡುಕೊಂಡಿದ್ದೇನೆ.
ಹಾಗೆ ಲೂಸ್ ಮೋಷನ್ ಆದಾಗ ಬಾಳೆಗೊನೆ ತೆಗೆದು ಬೀಸಾಕುದುಂಟು. ಅದರ ಕಡೆಯನ್ನು ಕಡಿದು ಸ್ವಲ್ಪ ಬೆಂಕಿಯಲ್ಲಿ ಬೇಯಿಸಿ ಜಜ್ಜಿ ರಸ ತೆಗೆದು ಸ್ವಲ್ಪ ಜೇನುತುಪ್ಪ ಹಾಕಿ ಕುಡೀರಿ, ಲೂಸ್ ಮೋಷನ್ ನಿಲ್ತದೆ ಅತ್ಯಂತ ಸುಲಭದಲ್ಲಿ. ಯಾರ ಹತ್ರ ಏನು ಅಂತ ಕೇಳ್ಬೇಕಾಗಿಲ್ಲ. ಮತ್ತೆ ಉಳಿದ ವಿಷಯದಲ್ಲಿ ನೀವು ತಿಂದ ಆಹಾರವನ್ನು ಹೊಂದಿಕೊಂಡು ಅದಕ್ಕೆ ಎಲ್ಲ ಆಹಾರಗಳು ವಿಷ ಆಗ್ತದೆ, ಕೆಲಸ ಸರಿ ಆಗದಿದೆ, ಒಂದಕ್ಕೊಂದು ವಿರೋಧ ಆಗಿದೆ, ಇದಾಗಿದೆ. ಅಂತಹದ್ದಲ್ಲಿ ಅದಕ್ಕೆ ವಿರೋಧವಾದ ಔಷಧಿಗಳಿದ್ದಾವೆ, ಅದನ್ನು ಉಪಯೋಗಿಸಿದ್ರೆ ನಿಮ್ಮ ಕಾಯಿಲೆ ಗುಣ ಆಗ್ತದೆ. ಉದಾಹರಣೆಗೆ ಹಲಸಿನ ಹಣ್ಣು ತಿಂದು ಎಷ್ಟೋ ಜನರಿಗೆ ಹೊಟ್ಟೆ ನೋವು ಬರ್ತದೆ. ಹಲಸಿನ ಹಣ್ಣು ತಿಂದ್ರೆ ಹೊಟ್ಟೆ ನೋವು ಶುರು ಆಯ್ತು ಅಂತ. ಇದಕ್ಕೆ ಹಲಸಿನ ಹಣ್ಣಿಗೆ ಎಷ್ಟು ಸುಲಭದಲ್ಲಿ ಇವರು ಮಂಗರಸರು ಅವರ ಖಗೇಂದ್ರ ಮಣಿ ದರ್ಪಣದಲ್ಲಿ ಹೇಳಿದ್ದಾರೆ. ಹಲಸಿನ ಹಣ್ಣಿನ ವಿಷಮಂ ತಿಳಜಂ ವೇಣುಪ್ಪಿನೆಸರ ಮಾವಿನ ಕಾಯಂ ಗಳಿಲನೆ ಶುಂಠಿಯೊಳಳೆಗುಂ ಬಿಳಸಜ್ಜಾಯಿ ಪಳ ಹಿಂಗು ತಕ್ರಂ ಕಳೆಗುಂ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದು ಆಗ್ತದೆ, ಯಾವ್ದಿಲ್ಲ ಇದಿಲ್ಲ ಅಂತ ಹುಡುಕಬೇಕಾಗಿಲ್ಲ. ನಿಮ್ಗೆ ಯಾವ್ದಿದೆ ಅದನ್ನು ಉಪಯೋಗಿಸಿ. ಹಿಂಗು ಆಗ್ತದೆ, ತಿಳಜ ಆಗ್ತದೆ, ಎಳ್ಳೆಣ್ಣೆ ಆಗ್ತದೆ, ತಕ್ರ ಆಗ್ತದೆ, ಮಜ್ಜಿಗೆ ಆಗ್ತದೆ, ಉಪ್ಪಿನಕಾಯಿ, ನೀರಲ್ಲಿ ಹಾಕಿದ ಮಾವಿನಕಾಯಿ, ನೀವು ಉಪ್ಪು ನೀರಲ್ಲಿ ಹಾಕಿದಂತ ಮಾವಿನಕಾಯಿ, ಉಪ್ಪಿನೆಸರ ಮಾವಿನಕಾಯಿ, ಗಳಿಲನೆ ಶುಂಠಿಯೊಳಗೆ, ಶುಂಠಿಯಲ್ಲಿಯೂ ಇಳಿತದೆ, ಹಸಿ ಶುಂಠಿಯಲ್ಲಿ. ಬಿಳಸಜ್ಜಾಯಿ ಫಲ, ಜಾಯಿಕಾಯಿ ಫಲ, ಹಿಂಗು ತಕ್ರಂ ಕಳೆಗು, ಮಜ್ಜಿಗೆ ಹಿಂಗು ಹಾಕಿ ಕುಡಿಬಹುದು. ಹಾಗೆ ಮಜ್ಜಿಗೆ ಹಿಂಗು ಹಾಕಿ ಕುಡಿದ್ರೆ ತಕ್ಷಣ ಹೊಟ್ಟೆ ನೋವು. ಇದು ಯಾರು ಬೇಕಾದ್ರೂ ಮಾಡಿ ನೋಡಿ, ನಿಮಗೆ ಸಂಪೂರ್ಣ ಗುಣ ಸಿಗ್ತದೆ. ತಕ್ಷಣ ಹೊಟ್ಟೆಗೆ ಇಳಿಯುವಾಗ ನೋವು ನಿಲ್ತದೆ, ಗಂಟೆ ಕಟ್ಟೆ ಕಾಯಬೇಕಾಗಿಲ್ಲ. ಹಾಗೆ ತಾಗಿದ ಗಾಯ, ಎಲ್ಲಿ ಆಗಲಿ, ಆಕ್ಸಿಡೆಂಟಲ್ ಇಂಜುರಿ ಯಾವುದಕ್ಕೆ ಆಗಲಿ, ರಕ್ತಸ್ರಾವ ಸಾವಾಗ್ತಿದ್ರು, ಮೂಗೇಟಾದ್ರು, ಜೇನು ತುಪ್ಪ ಹಚ್ಚಿ ಕಲಸಿ ಒಟ್ಟಿಗೆ ಹಚ್ಚಿ, ಅರಿಶಿನ ರಸ್ತೆಯಲ್ಲಿ ಹಣ್ಣು ತಾಗಿದೆ, ಅರಿಶಿನವನ್ನು ಸೇರಿಸಿ ಹಚ್ಚಿದ್ರೆ ಆ ಗಾಯ ವಾಸಿ ಆಗ್ತದೆ. ಹಾಗೆ ಮೂಗೇಟಾದ್ರೆ ಬಟ್ಟೆಯನ್ನು ಹಾಲಲ್ಲಿ ಅದ್ದಿ ಅದಕ್ಕೆ ಕಟ್ಟಬೇಕು. 3 ಗಂಟೆಯಲ್ಲಿ ನಿಮ್ಮ ನೋವು ಪೂರ್ಣ ನಿಲ್ತದೆ, ಬಾತುಕೊಳ್ಳೋದಿಲ್ಲ ಕಾಲು. ಬೆಂಕಿ ಸುಟ್ಟುಕೊಂಡ್ರೆ ಜೇನುತುಪ್ಪ ಸಮ ಪ್ರಮಾಣದಲ್ಲಿ ಸೇರಿಸಿ ಹಚ್ಚಿ, ಉರಿ ಇದ್ರೆ ಅದರ ಮೇಲೆ ಸ್ವಲ್ಪ ಉಪ್ಪು ಹಾಕಿ, ಉರಿ ಉಪ್ಪು. ಉರಿ ತಕ್ಷಣ ಅಂದ್ರೆ ತಕ್ಷಣ ನಿಲ್ತದೆ, ನೀವು ಹಾಕಿ ತೆಗೆಯೋ ಹೊತ್ತಿಗೆ ಉರಿ ನಿಲ್ತದೆ. ಇದನ್ನು ಯಾರು ಬೇಕಾದ್ರೂ ಮಾಡಿ, ಯಾರಿಗೂ ನಿಮ್ಗೆ ರಿಸಲ್ಟ್ ಸಿಗ್ತದೆ. ಅಂತಹದ್ದನ್ನು ನಾನು ನಿಮ್ಗೆ ಹೇಳ್ತೀನಿ. ಉಳಿದದನ್ನೆಲ್ಲ ವ್ಯಕ್ತಿಗತವಾಗಿ ಕೊಡಬೇಕಾದ ಔಷಧಿಗಳು, ಅದನ್ನೆಲ್ಲವೂ ಹೇಳಕ್ಕಾಗಲ್ಲ. ವ್ಯಕ್ತಿಗತವಾಗಿ ಕೊಡುವುದನ್ನು ಡಾಕ್ಟರ್ಗಳೇ ಪರೀಕ್ಷೆ ಮಾಡಿ ಅವನ ದೇಹಕ್ಕೆ ಯಾವ್ದು ಬೇಕು ಏನು ಅಂತ ಹೇಳೋದು ನಿಶ್ಚಯ ಮಾಡಿ ಕೊಡ್ಬೇಕು. ಇದು ಮಾತ್ರ ಆಗಂತು, ಆಕ್ಸಿಡೆಂಟ್ ಆಗಿ ಬರುವುದು ಇದೆಲ್ಲ ಆಗಂತು. ಇದು ಎಲ್ಲರಿಗೂ ಚಿಕಿತ್ಸೆಗೂ ಆಗ್ತದೆ. ಜೇನು ತುಪ್ಪವನ್ನು ಒಟ್ಟಿಗೆ ಉಪಯೋಗಿಸಿದ್ರೆ ನಿಮ್ಗೆ ಒಟ್ಟಿಗೆ ಸಕ್ಕರೆ ಬೇಕು, ರಕ್ತಸ್ರಾವ ಹೆಚ್ಚಿದ್ರೆ ಸಕ್ಕರೆ ಹುಡಿ ಅದರೊಟ್ಟಿಗೆ ಸೇರಿಸಿದ್ರೆ ರಕ್ತಸ್ರಾವ ನಿಲ್ತದೆ. ತಾಗಿದ ಗಾಯದ ನೋವೇ ಇರುವುದಿಲ್ಲ ನಿಮ್ಗೆ, ಬೇಗ ವಾಸಿ ಆಗ್ಲಿಕ್ಕೂ ಆಗ್ತದೆ. ಆದ್ರೆ ಗಾಯ ಆದ ಮೇಲೆ ಅದು ಗಾಯ ವಾಸಿ ಆಗುವವರೆಗೆ ಹೆಸರು ಬೇಳೆ ಅನ್ನ ಊಟ ಮಾಡಿದ್ರೆ ಶೀಘ್ರವಾಗಿ ಗುಣಮವಾಗ್ತದೆ. ಅದನ್ನೇ ನಾನು ಹೆಸರು ಬೇಳೆ ಇದನ್ನು ಎಲ್ಲಾ ಗಾಯದಲ್ಲಿಯೂ ಗ್ಯಾಂಗ್ರೀನಲ್ಲಿಯೂ ಇದೇ ಚಿಕಿತ್ಸೆಯನ್ನು ಹೇಳ್ತೀನಿ. ಹೌದಾ, ಆಹಾರ ಪದಾರ್ಥವನ್ನು ಹೆಸರು ಬೇಳೆ ಅತ್ಯಂತ ಒಳ್ಳೇದು. ಹೆಸರು ಬೇಳೆ ಮತ್ತೆ ಅನ್ನ, ಹೆಸರು ಬೇಳೆ ಚಪಾತಿ, ಹೆಸರು ಬೇಳೆ ಪೂರಿ, ಹೆಸರು ಬೇಳೆ ಬಕ್ರಿ, ಯಾವುದೇ ಆಗಲಿ ಧಾನ್ಯ ಯಾವುದೇ ಆಗಲಿ ಅದರೊಟ್ಟಿಗೆ ಎಲ್ಲಾ ಧಾನ್ಯಗಳು 1 ವರ್ಷ ಹಳತ್ತಾದ್ರೆ ಆರೋಗ್ಯಕ್ಕೆ ಒಳ್ಳೇದು. ನವಾನ್ನಪಾನದಿಂದ ಶುಗರ್ ಕಾಯಿಲೆ ಉಂಟಾಗ್ತದೆ. ಹೊಸ ಅಕ್ಕಿಯಿಂದಾಗಿ ಇಡೀ ಪ್ರತಿಯೊಬ್ಬರಿಗೂ ಕಾಯಿಲೆ ಬರ್ಲಿಕ್ಕೆ ಒಂದು ಕಾರಣ ಈಗ ಹೊಸ ಅಕ್ಕಿ. ಮೊದಲು ಹಿಂದಿನ ಕಾಲದಲ್ಲಿ ಭತ್ತವನ್ನು 9 ತಿಂಗಳ ಹೊರತು ಅಕ್ಕಿ ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಹೆಚ್ಚಿನವರು 1 ವರ್ಷ ಕಳೆದೇ ಅಕ್ಕಿ ಮಾಡ್ತಿದ್ದದ್ದು. ಭತ್ತಕ್ಕೆ ಭತ್ತದ ರೂಪದಲ್ಲೇ 1 ವರ್ಷ ಉಳಿದು ಅಕ್ಕಿ ಮಾಡಿದ್ರೆ ಆರೋಗ್ಯ ಬರ್ತದೆ. ಹಾಗೆ ನಮ್ಮ ದೇಶದಲ್ಲಿ ಈಗ ಆ ಕಾನೂನನ್ನು ಸರ್ಕಾರ ಮಾಡಿ ಭತ್ತವನ್ನು 1 ವರ್ಷದ ನಂತರ ಅಕ್ಕಿ ಮಾಡುವಂತೆ ಮಾಡಿದರೆ ಅರ್ಧಕ್ಕರ್ಧ ಕಾಯಿಲೆ ನಮ್ಮ ದೇಶದಲ್ಲಿ ಕಮ್ಮಿ ಆಗ್ತದೆ. ಬೇರೆ ಏನು ಬೇಡ. ಹೊಸ ಧಾನ್ಯ, ರಾಗಿಯೂ ಅಷ್ಟೇ ಈಗ ಹೊಸ ಉಪಯೋಗಿಸ್ತಾರೆ. ಮೊದಲು ರಾಗಿಯನ್ನು ಅಲ್ಲಿ ಮದೆಯಲ್ಲಿ ಹಾಕಿ ಬರ್ತಿದ್ರು, ಕಟಾವಾದ ಮೇಲೆ ಅಲ್ಲೇ ಭೂಮಿಯಲ್ಲಿ ಹುಗ್ದು ಬರ್ತಿದ್ರು. ಮತ್ತೆ
ಆದ ಕಾರಣ ನವಾನ್ನಪಾನ ಪ್ರತಿಯೊಂದು ಕಾರ್ಯಲ್ಲಿ ಉಪದ್ರ. ಆರೋಗ್ಯ ಕೆಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಆಹಾರ, ಅದನ್ನೇ ನಾವು ಈಗ ಮಾಡ್ತಾ ಇದ್ದೇವೆ. ಮತ್ತೆ ಹಣ್ಣುಗಳು ಅವಾಗೇ ಪಕ್ವ ಆಗ್ಬೇಕು, ನಾವು ಪಕ್ವ ಅದನ್ನು ಮಾಡಬಾರದು. ಅದು ಅದರಷ್ಟಕ್ಕೆ ಪ್ರಾಕೃತಿಕವಾಗಿ ಪಕ್ವ ಆದರೆ ಅದು ಆರೋಗ್ಯ ಕೊಡ್ತದೆ. ಮರದಲ್ಲೇ ಹಣ್ಣಾಗಬಾರ್ದು, ಮರದಲ್ಲೇ ಹಣ್ಣಾಗ ಆರೋಗ್ಯಕ್ಕೆ ಕೆಡಿಸ್ತದೆ. ಮರದಿಂದ ಕಾಯಿಯನ್ನು ಕೊಯ್ದು, ಬೆತ್ತಕಾಯಿಯನ್ನು ಕೊಯ್ದು ನಾವು ಪಕ್ವ ಮಾಡಿ ಇಟ್ಟು ಪಕ್ವ ಆಗ್ಬೇಕು. ಅಂತ ಆಹಾರ ನಿಮ್ಗೆ ಹಣ್ಣು ಆರೋಗ್ಯವನ್ನು ಕೊಡ್ತದೆ. ನಾವು ಬಾಳೆಹಣ್ಣು ಇದು ಎಲ್ಲ ಈಗ ಶೀಘ್ರ ಪಕ್ವ ಆಗುವಾಗ ಮಾಡಿ ಅಂತ ಆಹಾರಗಳು ಮಾರ್ಕೆಟ್ ಅಲ್ಲಿ ನಮ್ಗಿರುವುದು, ಅದನ್ನು ನಿಲ್ಲಿಸಿದರೆ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ. ನಮ್ಮ ಆರೋಗ್ಯ ಕೆಡಲಿಕ್ಕೆ ಮೂಲ ಕಾರಣ ನಾವು ತಿನ್ನುವ ಆಹಾರವೇ. ಆಹಾರದಿಂದ ಈ ಜೀವ, ಆಹಾರ ದಿಂದ ದೇಹ ಹುಟ್ಟುತ್ತದೆ, ಆಹಾರದಿಂದ ದೇಹ ಬೆಳೀತದೆ, ಆಹಾರದಿಂದ ಜೀವಿಸ್ತೀವಿ ನಾವು. ಆಹಾರಕ್ಕೆ ಮುಖ್ಯ ಇಂಪಾರ್ಟೆನ್ಸ್ ಕೊಡಬೇಕು. ಆಹಾರ ತಿನ್ಲಿಕ್ಕೆ ನಾವು ಕಲ್ತುಕೊಂಡಲ್ಲಿ ನಮ್ಗೆ ಪೂರ್ಣ ಆರೋಗ್ಯ ಸಿಗ್ತದೆ. ವೇದದ ಆಶಯ ಜೀವೇಮ ಶರದಶತಂ ಅಂತ ಹೇಳೋದು ನಮ್ಗೆ ಸಿಗ್ತದೆ. ಅಷ್ಟು ಮಾತ್ರ ಹೇಳಿ. ನಮಸ್ಕಾರ ಡಾಕ್ಟ್ರೆ. ಏನ್ ಸರ್ ಹೇಳಿ. ತುಂಬಾ ವಿಸ್ತಾರವಾಗಿ ತುಂಬಾ ಕಂಪ್ಲೀಟ್ ವಿವರಗಳನ್ನ ಕೊಟ್ರಿ, ಧನ್ಯವಾದಗಳು ತಮಗೆ. ಕೆಲವು ಪ್ರಶ್ನೆಗಳಿದೆ, ಪ್ರಶ್ನೆಗಳಿಗೆ ಹೋಗ್ಬೋದಾ ಡಾಕ್ಟ್ರೆ ನಾವು? ಎಸ್, ಪ್ರಶ್ನೆಗಳಿಗೆ ಹೋಗ್ಬೋದು. ಇದು ಈ ಶಾಸ್ತ್ರ ಇಷ್ಟರೊಳಗೆ ಹೇಳಿದ್ದು ಯಾವುದು ನಂದಲ್ಲ, ಆತ್ರೇಯಾದಿ ಮಹರ್ಷಿಗಳು ಹೇಳಿದ್ದು ನಂದಲ್ಲ. ಅದು ಡಾಕ್ಟರ್ ಹೇಳ್ತಾರೆ ಅಂತ ಹೇಳ್ಬೇಡಿ, ನಾನು ಹೇಳಲಿಲ್ಲ. ಅವ್ರು ಹೇಳಿದ್ದನ್ನು ನಾನು ಹೇಳಿದೆ. ಇಲ್ಲ, ಆತ್ರೇಯ ಮಹರ್ಷಿಗಳು ಆತ್ರೇಯಾದಿ ಮಹರ್ಷಿಗಳು ಹೀಗೆ ಅಂತ ಹೇಳಿದ್ದಾರೆ. ಅವರು ಹೇಳಿದ್ದನ್ನು ನಾನು ಹೇಳಿದ್ದೇನೆ. ಅವರಿಗೆ ಮರ್ಯಾದೆ ಕೊಡದೆ ಯಾರೊಬ್ರು ನಮ್ಮ ಹಿರಿಯರು ಪುಸ್ತಕ ಬರೆದಿಲ್ಲ. ಪುಸ್ತಕ ಬರೆದ ಪ್ರತಿ ಚಾಪ್ಟರ್ ಅಲ್ಲಿ ಇತಿಹಾಸ್ಮಾಹು ಆತ್ರೇಯಾದಯೋರ್ ಮಹರ್ಷಯ ಅಂತ ಹೇಳಿದ್ದಾರೆ. ನಮ್ದಲ್ಲ, ಅವರು ಹೇಳಿದ ಜ್ಞಾನ ನಾವು ಹೇಳುತ್ತೀವಿ ಅಷ್ಟೇ. ಅದನ್ನು ಅವ್ರು ಹೇಳಿದ್ದನ್ನು ನಾವು ಅವ್ರ ಹಾಗೆ ದಡ್ಡರಾಗಿ ಅವ್ರು ಹೇಳಿದ ಹಾಗೆ ಕಲಿತು ಅವ್ರು ಹೇಳಿದ ಹಾಗೆ ನಡೆದ್ರೆ ನಾವು ದಡ್ಡರಂತೆ ತಿಳ್ಕೊಳ್ಳೋ ಬುದ್ಧಿ ನಮ್ಗಿಲ್ಲ. ಅವ್ರು ಹೇಳಿದ ಹಾಗೆ ನಾವು ನಡ್ಕೊಂಡು ನಾವು ಆರೋಗ್ಯ ಪಡ್ಕೊಳ್ಳೋದು ಒಳ್ಳೇದು. ಸರಿ, ಧನ್ಯವಾದಗಳು. ಅಷ್ಟೇ ನಾನು. ಈಗ ಪೂಜಾ ವಾದಿರಾಜ್ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಈ ತಣ್ಣೀರಿಂದ ತಲೆ ಮೇಲೆ ಸ್ನಾನ ಮಾಡೋದ್ರಿಂದ ಈ ಪ್ರಿಮಿಟ್ಯೂರ್ ಗ್ರೇಯಿಂಗ್ ಆಫ್ ಹೇರ್, ಕೂದಲು ಬೇಗ ಬೆಳ್ಳಗಾಗೋದು ತಡೆಗಟ್ಟಬಹುದಾ ಅಂತ. ತಲೆ ಕೂದಲು ಬಿಳಿ ಆಗಲಿಕ್ಕೆ ಅದಕ್ಕೆ ಬಿಳಿ ಆಗುದನ್ನು ತಡೆಗಟ್ಟಕ್ಕೆ ಆಗೋದಿಲ್ಲ. ಬಿಳಿ ಕೂದಲು ಆಗಲಿಕ್ಕೆ ಕಾರಣ ಏನೋ, ಪ್ರಧಾನವಾಗಿ ಉಪ್ಪು ಹೆಚ್ಚು ತಿಂತಾರವರು. ಹುಳಿ ಉಪ್ಪು ಜಾಸ್ತಿ ತಿನ್ನುವರಿಗೆ ತಲೆ ಕೂದಲು ಬೇಗ ಬಿಳಿ ಆಗೋದು. ಹುಳಿ ಉಪ್ಪನ್ನು ಕಮ್ಮಿ ಮಾಡಬೇಕು. ಪ್ರಧಾನವಾಗಿ ಹುಳಿ ಉಪ್ಪೇ ಕಾರಣ. ಯಾರು ಉಪ್ಪು ಹೆಚ್ಚು ತಿಂತಾರೋ, ಉಪ್ಪುಪ್ಪಾಗಿ ಇರುವ ಪದಾರ್ಥಗಳನ್ನು ತಿಂತಾರೋ ಅವರಿಗೆ ತಲೆ ಕೂದಲು ಬಿಳಿ ಆಗೋದು. ಅದರ ಒಟ್ಟಿಗೆ ಉಪ್ಪು ಪದಾರ್ಥದ ಒಟ್ಟಿಗೆ ಹಾಲು ಯಾರು ಉಪಯೋಗಿಸ್ತಾರೆ ಇನ್ನಷ್ಟು ಬೇಗ ಬಿಳಿ ಆಗ್ತದೆ, ಚರ್ಮವು ಬಿಳಿ ಆಗ್ತದೆ. ಅದು ಬರ್ಲಿಕ್ಕೆ ಕಾರಣ ಅದು. ಆ ಮೂಲ ಕಾರಣವನ್ನು ತಪ್ಪಿಸ್ಬೇಕು. ಅದು ತಪ್ಪಿಸಿದ್ರೆ ಸರಿ ಆಗ್ತದೆ. ಕಾರಣ ನೋಡದೆ ಔಷಧಿ ಹೇಳಕ್ಕಾಗಲ್ಲ. ಖಾಲಿ ತಲೆಗೆ ಮಾಡುವುದರಿಂದ ಕಣ್ಣು ದೃಷ್ಟಿ ಉಳಿತದೆ, ತಲೆ ಕೂದಲು ಬೀಳುದು ಕಮ್ಮಿ ಆಗ್ತದೆ. ತಲೆ ಕೂದಲು ಇದ್ದಾಗೆ ಇರುವಷ್ಟು ಪ್ರಯತ್ನ ಆಗ್ತದೆ, ಅದರಲ್ಲೇ ಆಗ್ತದೆ. ಮೈಗೆ ತಣ್ಣೀರು ಹಾಕುವುದು ಬೇಡ, ಮೈಗೆ ತಣ್ಣೀರು ಬೀಳುದು ಬೇಡ, ತಲೆಗೆ ಮಾತ್ರ ತಣ್ಣೀರು ಬಗ್ಗಿ ಸ್ನಾನ ಮಾಡಬೇಕು. ಇದು ಅತಿ ಅಗತ್ಯ. ಮೈಗೆ ತಣ್ಣೀರು ಹಾಕೊಳ್ಳೋದು ಬೇಡ, ಚಳಿ ಆಗುತ್ತೆ, ಬೇಡ. ತಲೆಗೆ ಮಾತ್ರ ತಣ್ಣೀರು ಹಾಕಿ, ಎಂತ ಚಳಿಗಾಲದಲ್ಲಿ ತಲೆಗೆ ತಣ್ಣೀರು ಹಾಕಿ, ನಿಮ್ಗೆ ಚಳಿ ಆಗೋದಿಲ್ಲ. ನೆತ್ತಿ ಯಾವತ್ತು ಅತಿ ಬಿಸಿ ಇರುವ ಜಾಗ ಮುಟ್ಟಿ ನೋಡ್ಕೊಳ್ಳಿ ಪ್ರತಿಯೊಬ್ರು. ಈ ನೆತ್ತಿ ಜಾಗದಷ್ಟು ಬಿಸಿ ಇರುವ ಜಾಗ ದೇಹದಲ್ಲಿ ಬೇರೆ ಇಲ್ಲೂ ಇಲ್ಲ. ಥ್ಯಾಂಕ್ ಯು ಡಾಕ್ಟ್ರೆ. ಇನ್ನೊಂದು ಪ್ರಶ್ನೆ, ಇವರು ಪೂಜಾ ಅವರು ಕೇಳ್ತಾರೆ, ಕೆಲವು ವೈದ್ಯರು ದಿನಕ್ಕೆ 2 ಸಾರಿ ಮಾತ್ರ ಊಟ ಮಾಡ್ಬೇಕು ಅಂತ ಹೇಳ್ತಾರಂತೆ. ತಮ್ಮ ಅಭಿಪ್ರಾಯ ಏನು ಅಂತ? 2 ಸಲ ಊಟ ಮಾಡೋದು ಯಾವ ಕಾರ್ಯವೂ ಕೆಲಸವೂ ಇಲ್ಲದವನಿಗೆ ಆದೀತು. ಆರೋಗ್ಯ ಉಳಿತದೆ ಅಂತ ನಾನು ಹೇಳಲ್ಲ. ವಾತ ಕಾಯಿಲೆಗಳು ಬರ್ತವೆ. ಯಾವ ಕೆಲಸವೂ ಇಲ್ಲದೆ ಮನೆಯಲ್ಲೇ ಕೂತ್ಕೊಂಡೇ ಕಾಲ ಕಳೆಯುವವರಿಗೆ ಆದೀತು. ನಿತ್ಯ ಕರ್ಮ ಮಾಡುವವರಿಗೆ ಅದಾಗಲಿಕ್ಕಿಲ್ಲ. ಪ್ರತಿ 3 ಗಂಟೆಯಿಂದ 6 ಗಂಟೆ ಮಧ್ಯದಲ್ಲಿ ಆಹಾರ ಬೇಕೇ ಬೇಕು. ಹಾಗಿದ್ರೆ ಈ ದೇಹ
ಇದರ ವಾತ ಕಾಯಿಲೆಗಳು ಬರ್ತವೆ. ಇನ್ನೊಂದು ಪ್ರಶ್ನೆ ಇದೆ ಡಾಕ್ಟ್ರೆ, ಅವರು ಸುಮಾ ಕುಲಕರ್ಣಿ ಅವರು ಕೇಳ್ತಾರೆ, ನಮ್ಮ ಹಿರಿಯರು ಹೇಳ್ತಾ ಇದ್ರು ಯಾವಾಗಲೂ ನೀರನ್ನ ಕುತ್ಕೊಂಡು ಕುಡಿಬೇಕು, ನಿಂತ್ಕೊಂಡು ಕುಡಿಬಾರ್ದು ಅಂತ. ಅದಕ್ಕೆ ಏನು ಇದಿರ್ಬೋದು ಅಂತ, ಬ್ಯಾಕ್ ಗ್ರೌಂಡ್ ಏನಿರ್ಬೋದು ಅಂತ? ಎಲ್ಲಾ ಆಹಾರವನ್ನು ಕೂತುಕೊಂಡೇ ಊಟ ಮಾಡಿ ಅಂತ ಹೇಳೋದು, ಅಷ್ಟೇ ಇರೋದು, ಅಷ್ಟೇ ಹೊರತು ಹರಿಬರಿಯಲ್ಲಿ ಬೇಡ, ಬಂದ ಮೇಲೆ ಸ್ವಲ್ಪ ವಿಶ್ರಾಂತಿಯಿಂದ ಕುಡಿಯಿರಿ ಅಂತ. ಮನಸ್ಸಿನ ಉದ್ವೇಗ, ನಿಂತು ಕುಡಿಲಿಕ್ಕೆ ಕಾರಣ ಏನು? ಮನಸ್ಸಿನ ಉದ್ವೇಗ, ಬೇಗ ಆಗ್ಬೇಕು, ಏನೋ ಹೋಗ್ಬೇಕು ಅಂತ. ಉದ್ವೇಗದಲ್ಲಿ ಯಾವುದು ತಿಂದ್ರು ಯಾವುದು ಕುಡಿದ್ರು ಅದು ಆರೋಗ್ಯವನ್ನು ಕೆಡಿಸ್ತದೆ, ದುಃಖದಲ್ಲಿ ಇದ್ರೂ ಕೆಡ್ತದೆ. ದೇಹಕ್ಕೆ ಮನಸ್ಸಿನ ಗಾಬರಿ ಅದಿದ್ರು ತಿಂದ ಆಹಾರ ಜೀರ್ಣ ಆಗಲ್ಲ. ಅದಕ್ಕೆ ಶಾಂತವಾಗಿ ಕುಡಿಯಿರಿ ಮಾಡಿ. ನಿಂತು ಕುಡಿದ್ರಂದ್ರೆ ತಪ್ಪೇನಿಲ್ಲ, ಆದ್ರೆ ಕ್ರಮ ಆ ರೀತಿ ಮಾಡ್ಕೊಂಡಿದ್ದಾರೆ. ನಿತ್ರ ತಪ್ಪಾಗ್ತದೆ ಅಂತ ಹೇಳಿ ಎಲ್ಲೂ ಹೇಳಲಿಲ್ಲ. ಓಕೆ, ಮಾತಾಡಿ ಭಾಗ್ಯಶ್ರೀ ಅವರೇ. ಮತ್ತೇನ್ ಸರ್? ಸರ್, ಇದು ಬೆಳಿಗ್ಗೆ ತಿಂಡಿ ಚೆನ್ನಾಗಿ ತಿನ್ಬೇಕು ಅಂತ ಹೇಳ್ತಾರೆ, ಬ್ರೇಕ್ಫಾಸ್ಟ್ ಈಟ್ ಲೈಕ್ ಎ ಕಿಂಗ್ ಅಂತ. ಅದು ಎಷ್ಟು ಮಟ್ಟಿಗೆ ಸರಿ? ನಾವು ನಮ್ಮ ಆಹಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಂಡಿ. 10 ಇಡ್ಲಿ ತಿನ್ನಿ ಅಂತ ಎಲ್ಲರಿಗೂ ಹೇಳಕ್ ಆಗಲ್ಲ. ಅವ್ರವ್ರ ಅಗ್ನಿ ಬಲ ಹೊಂದಿಕೊಂಡು ಅವ್ರ ಆಹಾರ ಪ್ರಮಾಣ ಎಲ್ಲರಿಗೂ ಒಂದೇ ರೀತಿ ಮಾಡಕ್ಕಾಗಲ್ಲ. ನಿಮ್ಗೆ ಎಷ್ಟು ತೃಪ್ತಿ ಆಗುವಷ್ಟು ತಿನ್ನಿ. ಗುರು ಆಹಾರ ಆದ್ರೆ ಅತಿ ತೃಪ್ತಿ ಮಾಡಬೇಡಿ. ಊಟ ಲಘು ಆಹಾರ ಆದ್ರೆ ತೃಪ್ತಿ ಆಗುವಷ್ಟು ಊಟ ಮಾಡಿ ಅಂತ ಇರುತ್ತೆ. ಗುರು ಆಹಾರ ಆದ್ರೆ ಹೊಟ್ಟೆ ತುಂಬಾ ತಿನ್ನಬೇಡಿ, ಅರ್ಧಷ್ಟೇ ತಿನ್ನಿ. ಯಾವತ್ತು ಗುರು ಆಹಾರವನ್ನು ನಿಧಾನ ಕಮ್ಮಿ ತಿನ್ಬೇಕು, ಹೆಚ್ಚು ಲಘು ಆಹಾರವನ್ನು ಹೊಟ್ಟೆ ತುಂಬಾ ತಿನ್ನಿ ಅಂತ ಹೇಳ್ತಾರೆ. ಹಾಗೆ ಊಟದಲ್ಲಿ ಹಣ್ಣುಗಳನ್ನು ಮೊದಲು ತಿನ್ನಿ, ಗುರು ಆಹಾರಗಳನ್ನು ಮೊದಲಲ್ಲಿ ತಿನ್ನಿ, ಲಘು ಆಹಾರವನ್ನು ಅಂತ್ಯದಲ್ಲಿ ತಿನ್ನಬೇಕು ಅಂತ ಇರುವ ಕ್ರಮ. ಸಾರು ಅನ್ನ ಲಾಸ್ಟಿಗೆ, ಮಜ್ಜಿಗೆನ್ನ ಇನ್ನೂ ಲಾಸ್ಟಿಗೆ, ಸ್ವೀಟ್ಸ್ ಮೊದಲಲ್ಲಿ, ಹಣ್ಣು ತಿಂತಿದ್ರೆ ಅದರ ಮೊದಲಲ್ಲಿ. ಯಾವುದೇ ಹಣ್ಣು ತಿಂದು ಊಟ ಮಾಡಿ, ಊಟ ಆಗಿ ಹಣ್ಣು ತಿನ್ಬೇಡಿ, ಆರೋಗ್ಯ ಕೆಡ್ತದೆ. ಡಾಕ್ಟರ್, ಇಲ್ಲೊಂದು ಪ್ರಶ್ನೆ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಸುಮಾ ಕುಲಕರ್ಣಿ ಅವರು ಕೇಳ್ತಾರೆ, ಈ ಮಾರ್ನಿಂಗ್ ಲೇಜಿನೆಸ್ ಅಂತ ಇರುತ್ತಲ್ಲ, ಅದನ್ನ ಹೇಗೆ ಅವಾಯ್ಡ್ ಮಾಡಬಹುದು ಅಂತ. ಮಾರ್ನಿಂಗ್ ಲೇಜಿನೆಸ್ ಇದೆ ಅಂತ ಆದ್ರೆ ಅಜೀರ್ಣ ಇದೆ, ಅಜೀರ್ಣ ಕಾರಣ. ಅಜೀರ್ಣ ಹೋಗ್ಲಿಕ್ಕೆ ಅತ್ಯಂತ ಸುಲಭ ಉಪಾಯ ಏನು ಅಂದ್ರೆ ಶುಂಠಿ, ಬೆಲ್ಲ, ಜೇನುತುಪ್ಪ. ಹಸಿ ಶುಂಠಿ ಒಂದು ತುಂಡು, ಬೆರಳು ತುದಿಯಷ್ಟು ಹಸಿ ಶುಂಠಿ, ಅದರ ಬೆಲ್ಲ, ಶುಂಠಿ ಖಾರ ಆಗದಷ್ಟು ಬೆಲ್ಲ ಮತ್ತು 1 ಚಮಚ ಜೇನುತುಪ್ಪ. ಅಷ್ಟನ್ನು ದಿವಸಕ್ಕೆ 1 ಸಲ ತಗೊಂಡ್ರೆ ಆ ಲೆಥಾರ್ಜಿ ಹೋಗ್ತದೆ, ಅಜೀರ್ಣ ಹೋಗ್ತದೆ. ಅಜೀರ್ಣ ಹೋದ ಕೂಡಲೇ ಅವರ ಲೆಥಾರ್ಜಿ ಹೋಗ್ತದೆ. ಇನ್ನೊಂದು ಪ್ರಶ್ನೆ ಇದೆ ವಾದರಾಜ್ ಅವರಿಂದ, ಈ ಪ್ರಾಣಾಯಾಮ ಮಾಡುವುದು ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ಗೆ ಹೆಲ್ಪ್ ಆಗುತ್ತಾ ಅಂತ. ಪ್ರಾಣಾಯಾಮದಿಂದ ನಾವು ಈಗ ಎಲ್ಲರೂ ಏನು ಹೇಳ್ತಾರೆ, ಪ್ರಾಣಾಯಾಮ ಸರಿಯಾಗಬೇಕಾದ್ರೆ ಮಂತ್ರ ಸೇರತ್ತೆ, ಪ್ರಾಣಾಯಾಮ ಇಲ್ಲ. ಅದನ್ನು ಯಾರು ಮಾಡಕ್ಕಾಗಲ್ಲ. ಈಗ ಯೋಗ ಅಂತ ಹೇಳಿ ಎಲ್ಲರನ್ನು ತಪ್ಪು ಹಾದಿಯಲ್ಲಿ ಕೊಂಡು ಹೋಗ್ತಾ ಇದ್ದಾರೆ. ಯೋಗ ಮಾಡ್ಬೇಕಾದ್ರೆ, ಪ್ರಾಣಾಯಾಮ ಮಾಡ್ಬೇಕಾದ್ರೆ ಮೊದಲು ಇರುವುದು ಯಮ ನಿಯಮಗಳು. ಯಮ ನಿಯಮವನ್ನು ಪಾಲಿಸದೆ ಯಾವುದೂ ಆಗಲ್ಲ. ಅಷ್ಟಾಂಗದಲ್ಲಿ ಮೊದಲಿಂದ 2 ಅಷ್ಟಾಂಗ ಯೋಗದಲ್ಲಿ ಮೊದಲು ಯಮ ನಿಯಮ. ಯಮದಲ್ಲಿ ಫಸ್ಟ್ ಬರೋದೇ ಅಹಿಂಸಾ. ಅಹಿಂಸಾ ಅಂತ ಮೊದಲು ಹೇಳಬೇಕು. ಅಹಿಂಸಾ ಅಂದ್ರೆ ಹೇಗೆ? ಆತ್ಮವತ್ ಸತತಂ ಪಶ್ಯೇತ್ ಪಿಪೀಲಿಕಾನಪಿ. ಯಮ ನಿಯಮವನ್ನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಯೋಗ ಕ್ಲಾಸ್ಗೆ ಯಾರು ಬರ್ತಾರೆ? ಯಾರೊಬ್ರು ಬರಲ್ಲ. ನಾಳೆ ಎಲ್ಲ ಬಿಟ್ಟು ಹೋಗ್ತಾರೆ, ನಮ್ಗೆ ಯಮ ನಿಯಮ ಬೇಡಪ್ಪ ಅಂತ. ಯಮ ನಿಯಮವನ್ನು ಅಳವಡಿಸಿಕೊಳ್ಬೇಕು. ಅದನ್ನು ಅಷ್ಟಾಂಗ ಯೋಗದಲ್ಲಿ ಪತಂಜಲಿ ಅವರು ಹೇಳಿದ್ದಾರೆ. ಮೊದಲಿಂದೇ ಸ್ಟೆಪ್ ಅಲ್ಲಿ ಯಮ ನಿಯಮ. ದೇಹದಲ್ಲಿ ಒಂದು ನಮ್ಮ ನಿತ್ಯ ಕ್ರಮಕ್ಕೆ ನಿಯಮವನ್ನು ಹೇಳಿದ್ದಾರೆ, ಯಮ ಹೇಳಿದ್ದಾರೆ. ಅದನ್ನು ಆಚರಿಸಿ ಮುಂದುವರಿಸಿ ಮುಂದಿನ ಹಾದಿ. ಆಮೇಲೆ ಪ್ರಾಣಾಯಾಮ. ಅಷ್ಟರವರೆಗೆ ಪ್ರಾಣಾಯಾಮ ನಿಮ್ಗೆ ಯಾವ ಪ್ರಯೋಜನವನ್ನು ಕೊಡೋದಿಲ್ಲ. ಯಾವ ಪ್ರಯೋಜನ ಕೊಡೋದಿಲ್ಲ. ಕೊಡ್ಬೇಕಾದ್ರೆ ಅದು ಮಾಡ್ಬೇಕು. ಓಕೆ, ಥ್ಯಾಂಕ್ ಯು. ಅದು ಮಾಡೋದಿಲ್ಲ. ಪೂರ್ಣ ಪ್ರಜ್ಞಾ ಅವರು ಒಂದು ತಮಗೆ ಒಂದು ಸಲಹೆ ಮತ್ತು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಷ್ಟೊತ್ತು ಹೇಳಿದ್ದು ತುಂಬಾ ಚೆನ್ನಾಗಿದೆ. ಒಂದು ಪುಸ್ತಕ ನಾನು ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಒಂದು
ಕಳಕಳಿಯ ಋಷಿಗಳು ಬರೆದಿಟ್ಟಿದ್ದಾರೆ, ಅದನ್ನು ಓದಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ದ. ಹಾಗೆ ಕಲೀರಿ. ಇನ್ನೊಬ್ಬರು ಅದನ್ನು ಟ್ರಾನ್ಸ್ಲೇಟ್ ಮಾಡೋದು, ಪುಸ್ತಕ ಬರೆಯೋದು ತಪ್ಪು. ಯಾಕೆಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಇರೋದು ಅದ ಭಾಷೆಗೆ ಅರ್ಥ ಬೇರೆ ಆಗ್ತದೆ. ಬರೆಯುವಾಗ, ಕನ್ನಡಕ್ಕೆ ಬರೆಯುವಾಗ ಕೆಲವು ಜನ ಅದೇ ಅರ್ಥ ಬರಬೇಕು, ಅದೇ ಅರ್ಥವನ್ನು ಅದೇ ಶಬ್ದ ಕೊಡ್ತದೆ ಅಷ್ಟೇ ಹೊರತು ಇನ್ನೊಂದು ಕೊಡೋದಿಲ್ಲ. ಈಗ ವಾತ ಪಿತ್ತ ಕಫವನ್ನು ಇನ್ನೊಂದು ಅದಕ್ಕೆ ತರ್ಜಮೆ ಮಾಡಿದ್ರೆ ಅದು ಉತ್ತರ ಕೊಡೋದಿಲ್ಲ, ನಿಮ್ಗೆ ಸರಿಯಾದ ಅರ್ಥವನ್ನು ಕೊಡುವುದಿಲ್ಲ. ಸಂಸ್ಕೃತ ಭಾಷೆ ಆವತ್ತಿಂದ ಇವತ್ತಿನವರೆಗೆ ಡೆಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಅದು ಅದೇ ರೀತಿಯಲ್ಲಿ ಉಳಿದಿದೆ. ಪಾಣಿನಿಯ ಸೂತ್ರ ಪ್ರಕಾರ ಭಾಷೆ ಇದೆ. ಆದ ಕಾರಣ 10,000 ವರ್ಷ ಹಿಂದೆ ಬರೆದದ್ದು ಈಗಲೂ ಅದೇ ಅರ್ಥವನ್ನು ಕೊಡ್ತದೆ, ಅರ್ಥಾಂತರ ಆಗೋದಿಲ್ಲ. ಉಳಿದವರಾಗೆ ಭಾಷೆ ಬೆಳೀತಿದ್ರೆ, ಸಂಸ್ಕೃತ ಭಾಷೆ ಬೆಳೀತಿದ್ರೆ, ಉಳಿದವರು ಹೇಳಿದ ರೀತಿಯಲ್ಲಿ, ಪಾಶ್ಚಾತ್ಯರು ಹೇಳುವ ರೀತಿಯಲ್ಲಿ ಭಾಷೆ ಬೆಳೀತಿದ್ರೆ ಈಗ ಸಂಸ್ಕೃತ ಭಾಷೆ ಬರೆದದ್ದು ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ, ಅರ್ಥಾಂತರವೇ ಆಗ್ತಿತ್ತು. ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ ಡಾಕ್ಟರ್ ಭಾಗ್ಯಶ್ರೀ ಅವರೇ? ಸರ್, ಈ ವಿಷಯಕ್ಕೆ ಸಂಬಂಧಪಟ್ಟಿಲ್ಲ, ಆದ್ರೆ ತಾವು ಸರಸ್ವತಿ ಲಿಪಿ ಅಂತ ಒಂದು ಮಾಡಿದೀರಾ ಅಂತ ಕೇಳ್ಪಟ್ವಿ. ಅದ್ರ ಬಗ್ಗೆ ಒಂದ್ 2 ನಿಮಿಷ ತಾವು ಹೇಳಿದ್ರೆ ನಮ್ಗೆ ಉಪಕಾರ. ಸರಸ್ವತಿ ಲಿಪಿ ಅಂತ ಮಾಡಿದೆ ಯಾಕಂದ್ರೆ ಅಮರದಲ್ಲಿ ಬ್ರಾಹ್ಮೀತು ಭಾರತೀ ಭಾಷಾ ಗೀರ್ ವಾಗ್ವಾಣಿ ಸರಸ್ವತಿ ಅಂತ ಇದೆ. ಬ್ರಾಹ್ಮಿ ಲಿಪಿ ನಮ್ದು ಶುರುವಿದ್ದು ಅಶೋಕನ ಕಾಲದಲ್ಲಿ, ಮೌರ್ಯರ ಕಾಲದಲ್ಲಿ ನಮ್ಮ ದೇಶದಲ್ಲಿ ಏಕರೂಪದ ಲಿಪಿ ಇತ್ತು. ನಮ್ಮ ದೇಶ ಮಾತ್ರ ಅಲ್ಲ, ಈಗಿನ ಪಾಕಿಸ್ತಾನ, ಬಾಂಗ್ಲಾದೇಶ ಸೇರ್ಕೊಂಡು, ಟಿಬೆಟ್ ಸೇರ್ಕೊಂಡು, ಬರ್ಮಾ ಸೇರ್ಕೊಂಡು, ವಿಯೆಟ್ನಾಂ, ಕಾಂಬೋಡಿಯಾ, ಅಲ್ಲಿವರೆಗೂ ಕಾಂಬೋಡಿಯಾ, ಥಾಯ್ಲ್ಯಾಂಡ್, ಇಂಡೋನೇಷ್ಯಾ ಮತ್ತೆ ಸಿಲೋನ್, ಇಷ್ಟು ಜಾಗದಲ್ಲಿ ಬ್ರಾಹ್ಮಿ ಲಿಪಿಯ ಬಳಕೆಯಲ್ಲಿ. ಈ ಬ್ರಾಹ್ಮಿ ಲಿಪಿ ಕಷ್ಟ ಅಂತ ಹೇಳಿ ಅದನ್ನು ಪ್ರತಿ ಬೇರೆ ಬೇರೆ ಪ್ರದೇಶಗಳಲ್ಲಿ ವ್ಯತ್ಯಾಸ ಮಾಡಿಕೊಂಡು ಬಂದು ಈಗಿರುವ ಲಿಪಿ ಉತ್ಪತ್ತಿಯಾಗಿದೆ. ಎಲ್ಲಾ ರೀತಿಯ ಲಿಪಿಗಳು ನಮ್ಮ ದೇಶದಲ್ಲಿ ಸುಮಾರು ಎಲ್ಲಾ ಭಾಷೆಗಳು ಬೇರೆ ಬೇರೆ ಲಿಪಿಗಳಿದ್ದಾವೆ. ಆದ್ರೆ ಭಾಷಾ ವರ್ಣಮಾಲಾ ಕ್ರಮ ಎಲ್ಲಾ ಭಾಷೆಯಲ್ಲಿ ಒಂದೇ. ಆ ಈ ಅದೇ ಆರ್ಡರ್ ನಲ್ಲಿ ಇದೆ. ಕ ಗ ಗ ನ. ತಮಿಳಲ್ಲಿ ಅಕ್ಷರ ಇಲ್ಲದಿದ್ರು ಅದರ ಕ್ರಮ ರೀತಿಯಲ್ಲಿದೆ, ಅದು ಅನುಕ್ರಮ ರೀತಿಯಲ್ಲೇ ಇದೆ. ಪಾಶ್ಚಾತ್ಯ ದೇಶದಲ್ಲಿ ABCD ಇದೆ. ಇಂಗ್ಲಿಷು, ಜರ್ಮನಿ, ಸ್ಪೇನಿಷ್ ಯಾವುದೇ ಇರಲಿ, ಅಲ್ಲಿ ABCD ಅಕ್ಷರವೇ ಇದೆ. ಆದರೆ ಒಂದು ದೇಶದಲ್ಲಿ ಉಚ್ಚಾರ ಮಾಡಿದ ರೀತಿಯಲ್ಲಿ ಇನ್ನೊಂದು ದೇಶದಲ್ಲಿ ಅದು ಉಚ್ಚಾರ ಮಾಡಲ್ಲ. ಅನ್ನು ಇಂಗ್ಲಿಷಲ್ಲಿ ಹೇಳ್ತಾರೆ, ಇನ್ನೊಂದು ಭಾಷೆಯಲ್ಲಿ ಇನ್ನೊಂದು ಹೇಳ್ತಾರೆ. ಉಚ್ಚಾರ ಕ್ರಮ ಪ್ರತಿ ದೇಶಕ್ಕೆ ವ್ಯತ್ಯಾಸ. ನಮ್ಮ ಒಂದೇ, ಆವನ್ನು ಆ ಅಂತಲೇ ಹೇಳುದು ಎಲ್ಲಾ ಕಡೆಯೂ. ನಮ್ಮ ದೇಶದಲ್ಲಿ ಈಗ ನಾವು ಅಕ್ಷರಸ್ಥರಾದರೂ ಇನ್ನೊಂದು ರಾಜ್ಯಕ್ಕೆ ಹೋದ್ರೆ ನಾವು ಅನಕ್ಷರಸ್ಥರಾಗ್ತೀವಿ. ನಮ್ಮ ದೇಶಕ್ಕೆ ಏಕರೂಪ ಲಿಪಿ ಮಾಡಿದರೆ ಇಡೀ ದೇಶದಲ್ಲಿ ಎಲ್ಲರೂ ಎಲ್ಲಾ ಭಾಷೆಯನ್ನು ಓದಬಹುದು, ಆ ಭಾಷೆಯನ್ನು ಅರ್ಥ ಮಾಡ್ಕೋಬಹುದು. ತಮಿಳಾಗಲಿ, ಕನ್ನಡ ಆಗಲಿ, ಮಲಯಾಳ ಆಗಲಿ, ತೆಲುಗಾಗಲಿ, ಹಿಂದಿ ಆಗಲಿ, ಅಕ್ಷರ ಕಲಿತ ಮಾತ್ರಕ್ಕೆ ಆ ಭಾಷೆಯನ್ನು ಓದಬಹುದು. ಈಗ ಆ ಸ್ಥಿತಿ ಇಲ್ಲ ನಮ್ಮಲ್ಲಿ. ಅದು ಆಯ್ತು ಅಂತ ಆದ್ರೆ ಮೂರು ರೀತಿಯಲ್ಲಿ ಬೋರ್ಡ್ ಬರೆಯೋದು ಇದೆಲ್ಲ ನಿಲ್ತದೆ. ರೈಲ್ವೆಯಲ್ಲಿ ಆಗಲಿ, ಕಾರಿಗೆ ನಂಬರ್ ಕೊಡೋದಲ್ಲಿ ಆಗಲಿ, ಎಲ್ಲದಲ್ಲಿಯೂ ಎಲ್ಲಾ ರೀತಿ ಒಂದೇ ಆಗ್ತದೆ. ಹಾಗಾದ್ರೆ ಯಾವ ಲಿಪಿ ಆಗಬೇಕು ಅಂತ ಎಲ್ಲರೂ ಜಗಳ ಆಡ್ತಾರೆ. ನಂದಾಗ್ಲಿ ಅಂತ. ಅದಕ್ಕೆ 20 ನಿಯಮಗಳನ್ನು ಮಾಡಿದ್ದೇನೆ. ಆ ನಿಯಮ ಪ್ರಕಾರ ಲಿಪಿಯನ್ನು ವ್ಯತ್ಯಾಸ ಮಾಡಿ ಸರಸ್ವತಿ ಲಿಪಿ ಅಂತ ಮಾಡಿದ್ದೇನೆ. ಈಗ ಕನ್ನಡದಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣಗಳು ಒಂದೇ ರೀತಿಯ ಲಿಪಿ ಇರುವುದು ಕನ್ನಡದಲ್ಲಿ ಮಾತ್ರ, ಕನ್ನಡ ತೆಲುಗಲ್ಲಿ ಮಾತ್ರ. ಡ ಢ ಪ ಫ ದ ಧ ಬರಿತೀರಿ. ಕಾಥ ಬರೆಯಲ್ಲ, ಕಾಖ ಬರೆಯಲ್ಲ, ಚಾಚಾ ಬರೆಯಲ್ಲ. ಅದನ್ನು ಎರಡನ್ನು ಮಹಾಪ್ರಾಣ ಅಲ್ಪಪ್ರಾಣವನ್ನು ಒಂದೇ ಮಾಡಿ ಡಾಢ ಬರೆಯುವ ರೀತಿಯಲ್ಲಿ ಹೊಕ್ಕಳಿಸಿ ಬರೆಯುವುದಂತ ಆದ್ರೆ 10 ಲಿಪಿ ಮಕ್ಕಳಿಗೆ ಕಲಿಯುವುದನ್ನು ಕಮ್ಮಿ ಮಾಡ್ತೀವಿ. ಅಕ್ಷರ ಕಮ್ಮಿ ಆಗಲಿಲ್ಲ, ಲಿಪಿ ಮಾತ್ರ ಕಲಿಯುವುದು ಕಮ್ಮಿ ಆಯ್ತು. 10 ಅಕ್ಷರ ಕಮ್ಮಿ ಆಗ್ತದೆ. ಹಾಗೆ ಹ್ರಸ್ವ, ದೀರ್ಘ, ಪ್ಲುತ. ಪ್ಲುತಕ್ಕೆ ನಮ್ಮಲ್ಲಿ ಲಿಪಿಯೇ ಇಲ್ಲ. ಪ್ಲುತಕ್ಕೂ ರೂಪ ಮಾಡಿ ಹ್ರಸ್ವ ದೀರ್ಘಕ್ಕೆ ಒಂದೇ, ದೀರ್ಘ ಮಾಡುವ ಕ್ರಮ ಎಲ್ಲದಲ್ಲಿಯೂ ಒಂದೇ ಆಯ್ತು ಅಂತಾರೆ. ಆದಿಂದ ಆ, ಈಯಿಂದ ಈ, ಹೂವಿಂದ ಹೂ ಅಕ್ಷರ ಮಾಡುವ ಕ್ರಮ ಒಂದೇ ಆಯ್ತು ಅಂತಾರೆ. ಅಲ್ಲಿಯೂ 8-9 ಅಕ್ಷರ ಕಮ್ಮಿ ಆಗ್ತದೆ. ಗುಣಿತಾಕ್ಷರಗಳಲ್ಲಿಯೂ ಇದೇ ರೀತಿ ಮಾಡಿದರೆ, ಒತ್ತಕ್ಷರಗಳು ಇಲ್ಲದ ಹಾಗೆ ಮಾಡಿದರೆ, ಸೇರಿಸಿಕೊಂಡು ಬರೆಯುವಾಗ ಮಾಡಿದರೆ, ಸಂಯುಕ್ತವಾಗಿರುವ ರೀತಿಯಲ್ಲಿ ಮಾಡಿದರೆ
ನಮ್ಮ ಅಕ್ಷರ ಕಲಿಯುವಿಕೆಗೆ ಸಮಯ ಈಗ ಬೇಕಾಗುವ 1 ವರ್ಷ 2 ವರ್ಷ ಆದ್ರೂ ಅಕ್ಷರ ಬಾರದಿಲ್ಲ ಇನ್ನು ಸಹ ಸ್ಪೆಲ್ಲಿಂಗ್ ಬರಲ್ಲ, ಕನ್ನಡ ತಪ್ಪು ಮಾಡ್ತಾರೆ. ಟಿವಿಯಲ್ಲಿ ಎಲ್ಲ ತಪ್ಪು ಬರೆಯೋದು ಕಾಣ್ತಾ ಇದ್ವಿ ನಾವು ದಿವಸ. ಈ ತಪ್ಪು ಬರುವುದನ್ನು ನಿಲ್ಲಿಸಬಹುದು, ಅಕ್ಷರವನ್ನು ಬೇಗ ಕಲಿಯಬಹುದು. ಅಲ್ಲದೆ ನಮ್ಮ ದೇಶದಲ್ಲಿ ಭಾಷಾ ಸಮಸ್ಯೆಯೇ ಹೋಗ್ತದೆ. ಯಾಕೆಂದ್ರೆ ಬಾರ್ಡರ್ ನಲ್ಲಿರುವ ಹೆಚ್ಚು ಜನಕ್ಕೆ, ಬೆಂಗಳೂರಲ್ಲಿರುವ ಸುಮಾರು ಜನಕ್ಕೆ ಒಂದಲ್ಲ 4-5 ಭಾಷೆ ಗೊತ್ತಿರ್ತದೆ. ಆದ್ರೆ ಮಾತಾಡ್ಲಿಕ್ಕೆ ಮಾತ್ರ ಗೊತ್ತಿರ್ತದೆ, ಬರೀಲಿಕ್ಕೆ ಗೊತ್ತಿಲ್ಲ, ಓದ್ಲಿಕ್ಕೆ ಗೊತ್ತಿಲ್ಲ. ಲಿಪಿ ಒಂದೇ ಆಯ್ತು ಅಂತ ಆದ್ರೆ ಎಲ್ಲಾ ಭಾಷೆನೂ ಓದ್ಬೋದು, ಎಲ್ಲಾ ಭಾಷೆನೂ ಬರಿಬಹುದು. ತಮಿಳ್ನಾಡಿಗೆ ಹೋದವ್ರು ತಮಿಳ್ ಭಾಷೆ ಎಲ್ಲ ಕಲಿತಿರ್ತಾರೆ, ಆದ್ರೆ ಬರೆಯಕ್ ಬರ. ಅದು ಆ ಉದ್ದೇಶದಿಂದ ಮಾಡಿದಂತ ಲಿಪಿ. ಪೂಜಾ ಅವ್ರು ಕೇಳ್ತಾ ಇದ್ದಾರೆ, ಈ ಸರಸ್ವತಿ ಲಿಪಿ ಎಲ್ಲಿ ಸಿಗುತ್ತೆ ಅಂತ ಅವ್ರ ಪ್ರಶ್ನೆ. ಎಲ್ಲಿ ಸಿಗ್ತದೆ ಅಂತ ನಾನು ಮಾಡಿದ್ದೀನಿ, ಬೇಕಾದ್ರೆ ಕೊಡ್ತೇನೆ. ಅದಕ್ಕೋಸ್ಕರ ಕೊಡ್ತೇನೆ. ಅದಕ್ಕೆ ಕಾರಣ ಕೊಟ್ಟಿದ್ದೀನಿ, ಕಾರಣ ಇಲ್ಲದೆ ಮಾಡಿಲ್ಲ. ಇಲ್ಲದೆ ಇದರಲ್ಲಿ ಆನ್ ರೈಟಿಂಗ್ ಅಂತ ಪುಸ್ತಕ ಇದೆ CIL ಅಲ್ಲಿ, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಲ್ಯಾಂಗ್ವೇಜಸ್ ಅಲ್ಲಿ ಪೇಪರ್ ಪ್ರೆಸೆಂಟ್ ಮಾಡಿದ್ದೇನೆ. ಅಲ್ಲಿ ಪ್ರಿಂಟ್ ಆಗಿದೆ 24ನೇ ಆನ್ ರೈಟಿಂಗ್ ಅಂತ ಹೇಳೋ ಪುಸ್ತಕದಲ್ಲಿ 24ನೇ ಪ್ರಬಂಧ ಇದೆ, ಅದರಲ್ಲಿ ಇದೆ. ಸರಸ್ವತಿ ಹೆಸರು ಕೊಟ್ಟ ಉದ್ದೇಶ ಅದು. ಕಾಣಿಸ್ತಾ ಇದೆ ಡಾಕ್ಟ್ರೆ, ಕಾಣಿಸ್ತಾ ಇದೆ. ಸರಿ, ಒತ್ತಕ್ಷರ ನೋಡಿ, ಸ್ವ. ಹೌದು, ಒತ್ತಕ್ಷರ ಹಾಗೆ ಸೇರಿಸೇ ಬರೆಯೋದು, ಒತ್ತಕ್ಷರ ಬೇರೆ ಇಲ್ಲ. ಸ್ವಲ್ಪ ಹತ್ರ ಇಡಿ ಡಾಕ್ಟ್ರೆ. ಕಾಣಿಸ್ತಾ ಇದೆ, ಹೌದು ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ನಂತರ ಥ್ಯಾಂಕ್ ಯು ಡಾಕ್ಟ್ರೆ. ಆನಂತರ ಅಮಿತ್ ಕುಮಾರ್ ಮೈಸಾಳೆ ಅನ್ನೋರು ಒಂದು ಪ್ರಶ್ನೆ ಕೇಳ್ತಾರೆ. ಈ ಮೆಮರಿ ಇಂಪ್ರೂವ್ಮೆಂಟ್ ಗೆ, ನಮ್ಮ ನೆನಪಿನ ಶಕ್ತಿ ಹೆಚ್ಚಲಿಕ್ಕೆ ಏನಾದ್ರೂ ಹೋಮ್ ರೆಮಿಡಿ ಇದೆಯಾ ಅಂತ. ಹೋಮ್ ರೆಮಿಡಿ, ನೆನಪು ಶಕ್ತಿ ಹೆಚ್ಚಲಿಕ್ಕೆ ಅಂತ ಯಾವ ಹೋಮ್ ರೆಮಿಡಿಯೂ ಇಲ್ಲ. ಗಾಯತ್ರಿ ಮಂತ್ರ ಒಂದೇ ಇರೋದು. ಗಾಯತ್ರಿ ಮಂತ್ರವನ್ನು ಸರಿಯಾಗಿ ಉಚ್ಚಾರ ಮಾಡಿದ್ರೆ ಬರ್ತದೆ. ಅದು ಅಧಿಕಾರ ಇದ್ರೆ, ಇಲ್ಲದ್ರೆ ಅದು ಬರಲ್ಲ. ಗಾಯತ್ರಿ ಮಂತ್ರವನ್ನು ಉಪಯೋಗಿಸ್ಬೇಕಾದ್ರೆ ಅವನಿಗೆ ಅಧಿಕಾರ ಬೇಕು. ಅಧಿಕಾರ ಇಲ್ಲದೆ ಮಂತ್ರವನ್ನು ಉಪಯೋಗಿಸಿದ್ರೆ ತೊಂದರೆ ಕೊಡ್ತದೆ, ಮನಸ್ಸಿಗೆ ಹುಚ್ಚೆ ಹಿಡಿತದೆ. ಅಷ್ಟು ಗ್ಯಾರಂಟಿ ಹೇಳ್ತೇನೆ. ಅನಂತರ ಪ್ರಭಾ ಅವರು ಕೇಳ್ತಾರೆ, ಆಸ್ತಮಾಕ್ಕೆ ಯಾವ ತರದ ಆಹಾರ ಸೂಕ್ತ ಅಂತ. ಆಸ್ತಮಾ ರೋಗಿಗಳಿಗೆ ಗುರು ಆಹಾರ ಆಗೋದು, ಲಘು ಆಹಾರ ಬೇಕು. ಯಾವಾಗ ಸಾರನ್ನ ಅತ್ಯಂತ ಒಳ್ಳೇದು. ಆದ್ರೆ ಟೊಮೆಟೊ ಹಾಕಿದ ಬಾಳೆ ಹೆಸರು ಸಾರ ಆಗಲ್ಲ. ಟೊಮೆಟೊ ಬೇಳೆ ಮಿಕ್ಸ್ ಆದ್ರೆ ಆಸ್ಮಾ ಹೆಚ್ಚಾಗ್ತದೆ. ಟೊಮೆಟೊ ಸೇರಿದ ಆಗೋದಿಲ್ಲ. ಮೊಸರು ಮಜ್ಜಿಗೆ ಆಗಲ್ಲ. ಲಘು ಆಹಾರ ಬೇಕು ಅವರಿಗೆ, ಯಾವುದು ಬೇಗ ಜೀರ್ಣ ಆಗೋದು ಆಗ್ಬೇಕು. ಎಣ್ಣೆ ತುಪ್ಪದಲ್ಲಿ ಹುರಿದ ಕೂಡಲೇ ಗುರು ಆಹಾರ ಅವರಿಗೆ ಆಗಲ್ಲ. ಮೂಲ ಕಾರಣ ಅಗ್ನಿಯನ್ನು ಹೆಚ್ಚಿಸ್ಕೋಬೇಕು. ಶ್ವಾಸಕ್ಕೆ ಮೂಲ ಕಾರಣ ವಾತ ಕಫ. ಅದಕ್ಕೆ ಕಾರಣ ಅಗ್ನಿ ಕಮ್ಮಿ ಆದ. ಅಗ್ನಿಯನ್ನು ಹೆಚ್ಚು ಮಾಡ್ಕೋಬೇಕು. ಅಗ್ನಿ ವೃದ್ಧಿ ಮಾಡಿಕೊಂಡ್ರೆ, ದೀಪನ ಪಾಚನವಾದ ಆಹಾರವನ್ನು ತೆಕ್ಕೊಂಡ್ರೆ ಸರಿ ಆಗ್ತದೆ. ಜೀರಿಗೆ, ಶುಂಠಿ, ಮೆಣಸು ಇದೆಲ್ಲ ಅವರಿಗೆ ಒಳ್ಳೇದಾಗ್ತದೆ. ಅವರ ದೇಹಕ್ಕೆ ಹೇಗೆ ಬೇಕೋ ಅದನ್ನು ನೋಡಿ ಅವರು ಉಪಯೋಗಿಸ್ಕೋಬೇಕು. ಈಗ ಉದಾಹರಣೆಗೆ ಬಾಳೆಹಣ್ಣು ತಿಂದ್ರೆ ದೆಮ್ಮು ಬರ್ತದೆ ಅಂತ ಆದ್ರೆ, ಕೆಮ್ಮು ಜಾಸ್ತಿ ಆಗ್ತದೆ ಅಂತ ಅವರಿಗೆ ಗೊತ್ತಾಗ್ತದೆ. ತಿಂದೆ ಆಯ್ತು, ಬಂತು, ಸುರ ಆಯ್ತು ಅಂತ. ಬಾಳೆಹಣ್ಣಿಗೆ ಮೆಣಸು, ತುಪ್ಪದಲ್ಲಿ ಹುರಿದ ಮೆಣಸು, 2 ಕಾಳು ಮೆಣಸು, 1 ಚಮಚ ಸಕ್ಕರೆ ಅಗದು ತಿಂದ್ರೆ ತಕ್ಷಣ ನಿಲ್ತದೆ. ಬಾಳೆಹಣ್ಣು ತಿಂದು ಬಂದರೆ ತಕ್ಷಣ ಅಂದ್ರೆ ತಕ್ಷಣ, ಹೊಟ್ಟೆಗೆ ಇಳಿ ಹೊತ್ತಿಗೆ ಅದು ನಿಲ್ತದೆ. ಆಯುರ್ವೇದ ನಿಧಾನ ಅಲ್ಲ. ಆಯುರ್ವೇದ ನಿಧಾನ ಚಿಕಿತ್ಸೆ ಅಂತ ಎಲ್ಲೋ ಜನರಿಗೆ ಇತ್ತು. ನಿಮ್ಮ ದೇಹಕ್ಕೆ ಆಗುವುದನ್ನು ಕೊಟ್ರೆ ಅದು ತಕ್ಷಣ 24 ಗಂಟೆ ಒಳಗೆ ನಿಮ್ಗೆ ರಿಸಲ್ಟ್ ಸಿಗ್ತದೆ. ಕೆಲವು ಹೊಟ್ಟೆಗೆ ಇಳಿಯುವ ಹೊತ್ತಿಗೆ ಸಿಗ್ತದೆ. ಆಹಾರ ಔಷಧಿ ಹೊಟ್ಟೆಗೆ ಇಳಿಯುವ ಹೊತ್ತಿಗೆ ನಿಮ್ಗೆ ರಿಸಲ್ಟ್ ಬರ್ತದೆ. ಅಷ್ಟು ಫಾಸ್ಟ್ ಆಯುರ್ವೇದದಲ್ಲಿ ಬರ್ತದೆ. ಅದಕ್ಕೆ ಬರಬೇಕಾದ್ರೆ ನಿಮ್ಮ ದೇಹಕ್ಕೆ ಹೊಂದಿಸಿ ಹೇಳಲಿಕ್ಕೆ ಬರಬೇಕು. ಎಲ್ಲರಿಗೂ ಒಂದೇ ಔಷಧಿ ಆಗಲ್ಲ. ಒಂದೇ ಆಗುವುದನ್ನು ಮಾತ್ರ ನಿಮ್ಗೆ ನಾನು ಹೇಳಿದ್ದೇನೆ, ಯಾರು ಮಾಡಿದ್ರು ಆಗುವಂತದ್ದನ್ನು. ಈಗ ಕೊರೋನಾಕ್ಕೆ ನಾನು ಹೇಳಿದ ಔಷಧಿ ಅಷ್ಟೇ, ಯಾರು ಮಾಡಿದ್ರು ಆಗುವಂತದ್ದನ್ನೇ ಹೇಳಿದ್ದು. ಜೇನು ಮತ್ತೆ ತುಪ್ಪ ಸಮ ಪ್ರಮಾಣದಲ್ಲಿ ಸೇರಿಸಿದರೆ ವಿಷ ಆಗ್ತದೆ ಅಂತ ಹೇಳಿದೆ ಶಾಸ್ತ್ರ. ಯಾಕೆಂದ್ರೆ ಜೇನು
ತುಪ್ಪದ ಗುಣ ಒಂದಕ್ಕೊಂದು ವಿರೋಧ. ಒಂದು ರೂಕ್ಷ ಆದ್ರೆ ಒಂದು ಸ್ನೇಹ, ಒಂದು ಸ್ನಿಗ್ಧ, ಒಂದು ರೂಕ್ಷ, ಒಂದು ಉಷ್ಣ ಆದ್ರೆ ಒಂದು ಶೀತ. ಈ ಎರಡು ಪ್ರಮಾಣ ಒಂದಕ್ಕೊಂದು ವಿರೋಧವಾದ ಆಹಾರವನ್ನು ಸೇರಿಸಿದ ಕೂಡಲೇ ಅದು ವಿಷವಾಗಿ ಪರಿಣಮಿಸ್ತದೆ. ನಮ್ಮ ದೇಹದಲ್ಲಿ ವಿಷ ಇದ್ದಾಗ ವಿಷವನ್ನೇ ತಕೊಂಡ್ರೆ ಆ ವಿಷ ನ್ಯೂಟ್ರಲೈಸ್ ಆಗ್ತದೆ. ಆ ಸಿದ್ಧಾಂತದಲ್ಲಿ ನಾನು ಕೊರೋನಾಕ್ಕೆ ಇದು ಆಗ್ತದೆ ಅಂತ ಹೇಳಿ. ಯಾಕೆಂದ್ರೆ ಈ ವಿಷಯವನ್ನು ಎಷ್ಟೋ ವಿಷಯದಲ್ಲಿ ನಾನು ಉಪಯೋಗಿಸಿದ್ದೀನಿ. ಉದಾಹರಣೆ ಕೆಂಜಿಗ ಕಚ್ಚಿದಲ್ಲಿ, ಈಗ ಅಮೆರಿಕನ್ ಮೊನ್ನೆ ಪೇಪರ್ಲಿ ನೀವು ಟಿವಿಯಲ್ಲಿ ನೋಡಿರ್ಲಿಕ್ಕೂ ಸಾಕು, ಏಷ್ಯನ್ ಜಾಯಿಂಟ್ ಹಾರ್ನೆಟ್ ಅಂತ ಹೇಳೋ ಹುಳ ಜೇನ್ನೊಣದಾಗಿದೆ ದೊಡ್ಡದು, ಅದು ಕಚ್ಚಿದ್ರೆ ಕೊರೋನಾ ಸ್ಪ್ರೆಡ್ ಆಗ್ತದೆ ಅಂತ ಹೇಳಿದ್ದಾರೆ. ಅದು ಕಚ್ಚಿದ್ರೆ ಇಡೀ ಕೈ ಬಾತ್ಕೊಳ್ತದೆ ಒಂದು ಕಚ್ಚಿದ್ರೆ. ಅಂತದಕ್ಕೆಲ್ಲ ತುಪ್ಪ ಸಮ ಪ್ರಮಾಣದಲ್ಲಿ ತೆಕ್ಕೊಂಡ್ರೆ 12 ಗಂಟೆಯ ಒಳಗೆ ನಿಮ್ಗೆ ರಿಸಲ್ಟ್ ಸಿಗ್ತದೆ. ಒಂದು ಅರ್ಧ ಹೊತ್ತಲ್ಲಿ ಪೂರ್ಣ ಅದು ವಾಸಿಯಾಗಿರ್ತದೆ, ನೋವು ಹೋಗಿರ್ತದೆ, ವಾಸಿಯಾಗಿರ್ತದೆ. ಹಾವು ಕಚ್ಚಿದಲ್ಲಿಯೂ ಈ ವಿಷ ಪ್ರಯೋಜನ ಕೊಡ್ತದೆ, ವಾಸಿಯವೂ ಆಗ್ತದೆ. ಸುರುಗಲ್ಲೇ ಕೊಟ್ರೆ ಜೇನುತುಪ್ಪವನ್ನೇ ಹಚ್ಚಬೇಕು ಗಾಯಕ್ಕೆ, ಹೊಟ್ಟೆಗೂ ಅದನ್ನೇ ಪ್ರತಿ ಗಂಟೆಗೆ ಒಂದ್ಸಲ ಕೊಡ್ತಾ ಹೋಗ್ಬೇಕು. ಆ ಉರಿ ನೋವು ನಿಲ್ಲುವಲ್ಲಿವರೆಗೆ, ಲಕ್ಷಣ ನಿಲ್ಲುವಲ್ಲಿವರೆಗೆ. ಹಾಗೆ ಕೊರೋನಾಕ್ಕೂ ಅದರಷ್ಟೇ, ಪ್ರತಿ 3 ಗಂಟೆಗೆ ಒಂದ್ಸಲ ಇದನ್ನು ಕೊಡ್ತಾ ಹೋದ್ರೆ 2-3 ದಿವಸದಲ್ಲಿ ನಿಮ್ಮ ಕೊರೋನಾದ ಲಕ್ಷಣಗಳೆಲ್ಲ ಹೋಗ್ತವೆ. ಹೋದ ಮೇಲೆ ನಿಮ್ಮ ನೆಗೆಟಿವ್ ಟ್ರಿಪ್ ಬರುವಲ್ಲಿವರೆಗೆ ದಿವಸಕ್ಕೆ 3 ಸಲ ಜೇನುತುಪ್ಪ, 3 ಸಲ ಆಹಾರದ ನಂತರ ತಕೊಳ್ಳಿ. ಎಲ್ಲದಕ್ಕೂ ಆಹಾರ, ಹೆಸರು ಬೇಳೆ ಪ್ರಧಾನ, ಒಟ್ಟಿಗೆ ಧಾನ್ಯಗಳು, ಅಕ್ಕಿ, ಗೋಧಿ, ರಾಜಗಿ ಎಲ್ಲ ಪುರಾಣ ಆಗ್ಬೇಕು, ಹಳತ್ತ ಆಗ್ಬೇಕು, ಹೊಸ್ತ ಅಲ್ಲ. ಥ್ಯಾಂಕ್ ಯು ಡಾಕ್ಟ್ರೆ. ಭಾಗ್ಯಶ್ರೀ ಅವರೇ, ಇನ್ನೊಂದೆರಡು ಪ್ರಶ್ನೆಗಳು ತಗೊಂಡ್ಬಿಡೋಣ. ಜಮುನಾ ಅವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಅದನ್ನ ದಯವಿಟ್ಟು ಕೇಳಿ ಭಾಗ್ಯಶ್ರೀ ಅವರೇ. ಸರಿ ಡಾಕ್ಟ್ರೆ, ಒಂದು ಪ್ರಶ್ನೆ ಕೇಳ್ತಾರೆ ಜಮುನಾ ಅವರು. ಜಮುನಾ ನಂತರ ಇನ್ನೊಬ್ರು ದಾಶರಥಿ ಅಂತ, ಏಕಾದಶಿ ಯಾವ ದಿನ ಮಾಡಿದ್ರೆ ಸೂಕ್ತ ಅಂತ. ಕೆಲವರು ಏಕಾದಶಿ ದಿನ ಮಾಡ್ಬೇಕು ಅಂತಾರೆ, ಕೆಲವರು ಚತುರ್ಥಿ ದಿನ ಮಾಡ್ಬೇಕು ಅಂತ ಹೇಳ್ತಾರೆ. ಉಪವಾಸನ ಯಾವ ದಿನ ಮಾಡಬೇಕು ಅಂತ ಹೇಳುದು ನೀವು ವ್ರತ ನಿಯಮಗಳನ್ನು ಆಚರಿಸಿದವರು ಮಾತ್ರ. ವ್ರತ ಆಚರಿಸಿದವರಿಗೆ ಮಾತ್ರ ಉಪವಾಸ ಇರೋದು. ಆ ವ್ರತವನ್ನು ಆಚರಿಸ್ತೀನಿ ಅಂತ ಸಂಕಲ್ಪ ಮಾಡಿ ಯಾರು ಶುರು ಮಾಡಿದಾರೋ ಅವರಿಗೆ ಮಾತ್ರ. ಉಳಿದವರಿಗೆ ಯಾರಿಗೂ ಉಪವಾಸ ಮಾಡಬೇಕು ಅಂತ ಆಯುರ್ವೇದ ಹೇಳಲ್ಲ. ಯಾವುದೇ ವ್ರತದಲ್ಲಿ ಉಪವಾಸ ಮಾಡಬೇಕು ಅಂತ ಆಯುರ್ವೇದ ಶಾಸ್ತ್ರ ವೇದ ಹೇಳುವುದಿಲ್ಲ. ಆಹಾರ ಯಾವಾಗುವನ್ನು ತೆಕ್ಕೊಳ್ಳಿ ಅಂತಲೇ ಹೇಳ್ತದೆ. ಅನ್ನ ಗಂಜಿ ಊಟ ಮಾಡು ಅಂತ ಹೇಳ್ತದೆ, ಹಾಲು ಉಪಯೋಗಿಸು ಅಂತ ಹೇಳ್ತದೆ. ಕೈತರಿಯ ಆರಣ್ಯಕದಲ್ಲಿ ಉಂಟದು. ಉಪವಾಸ ಮಾಡಿ ಅಂತ ಎಲ್ಲಿಯೂ ಹೇಳಲ್ಲ. ಜೀವವನ್ನು ಜೀವ ರಕ್ಷಿಸದೆ ಮಾಡದೆ ಯಾವುದೂ ಇಲ್ಲ. ಯಾವುದೇ ಕೆಲಸ ಕಾರ್ಯ ಪುರೋಹಿತರ ಹತ್ರ ಮಾಡಿಸ್ತಿದ್ರೆ ಉಪೋಹ್ಯ, ಅವರಿಗೂ ಬಂದ ಮೇಲೆ ಊಟ, ಕಾಫಿ, ತಿಂಡಿ ಏನಾದ್ರು ಕೊಟ್ಟು ಕೆಲಸ ಮಾಡು ಅಂತ ಹೇಳಿದೆ. ಉಪವಾಸ ಕೂತ್ ಕೆಲಸ ಮಾಡುವಂತ ಯಾರೊಬ್ರಿಗೂ ಹೇಳಿಲ್ಲ. ಉಪವಾಸ ಕೂತ್ರೆ ಪುರೋಹಿತರಿಗೆ ಅವರ ಕೆಲಸ ಮಾಡಕ್ಕಾಗಲ್ಲ. ಆ ಮನಸ್ಸೇ ಇರೋದಿಲ್ಲ. ಅಲ್ಲಿ ಹಸಿವಾಗ್ತಾ ಇರುವಾಗ ಇನ್ನೊಂದು ಕೆಲಸ ಮಾಡೋದೇ ಹಾಗೆ ಎಲ್ಲೂ ಹೇಳಿಲ್ಲ. ನಂತರ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ ಡಾಕ್ಟ್ರೆ. ಎನ್ ರಮೇಶ್ ಅವರು ಕೇಳ್ತಾರೆ, ಮಾವಿನ ಹಣ್ಣು ಊಟ ಆದ್ಮೇಲೆ ತಿನ್ನು ಅಂತ ಹೇಳ್ತಾರೆ, ಇದು ಸರಿನಾ ಅಂತ. ತಪ್ಪೆ. ಹಣ್ಣು ಯಾವ ಹಣ್ಣಾರು ಊಟಕ್ಕೆ ಮೊದಲೇ ತಗೋಬೇಕು. ಓಕೆ ತುಂಬಾ ಯಾವ ಹಣ್ಣಾದ್ರೂ ಊಟಕ್ಕೆ ಮೊದಲೇ. ಹಾಲು ಹಣ್ಣು ಒಟ್ಟಿಗೆ ಕೂಡುದು. ಸ್ವೀಕರಣೆ ಎಲ್ಲ ಮಾಡಿ ತಿಂತಾರೆ ಮಾವಿನ ಹಣ್ಣು ಹಾಲು ಹಾಕಿ. ಆರೋಗ್ಯ ಕೆಟ್ಟದೆ. ಕೊನೆ ಪ್ರಶ್ನೆ ತಗೊಂಡ್ಬಿಡೋಣ ಭಾಗ್ಯಶ್ರೀ ಅವರೇ. ಕೊನೆ ಪ್ರಶ್ನೆ ಅದೇ ಇಲ್ಲಿ ಕೇಳಿದ್ದಾರೆ ಕೌಶಲ್ ಅಂತ. ಒಂದೆಲೆಗ ತಿನ್ನೋದ್ರಿಂದ ಒಂದ್ ನಿಮಿಷ ಇರಿ, ಅವ್ರದ್ದು ಡಿಸ್ಕನೆಕ್ಟ್ ಆಯ್ತು ಅನ್ಸುತ್ತೆ. ಒಂದೇ ನಿಮಿಷ. ಇಲ್ಲಿ ಹಲವಾರು ಅನಿಸಿಕೆಗಳು ಬರ್ತಾ ಇದೆ. ತುಂಬಾ ಉತ್ತಮ ವಿಚಾರಗಳನ್ನ ತಿಳಿಸಿದ್ದೀರಿ ನೀವು ಅಂತ ಪೂರ್ಣ ಪ್ರಜ್ಞೆ ಅವರು ಹೇಳ್ತಾರೆ. ಪೂಜಾ ವಾದರಾಜ್ ಅವರು ಕೂಡ ಹೇಳ್ತಾರೆ. ನಂತರ ಮಾರುತಿ ಏಕ್ಬೋತಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ, COVID-19 ಏನೇ ಟ್ರೀಟ್ಮೆಂಟ್ ಇದೆಯಾ ಅಂತ. ಅದನ್ನ ಆಗ್ಲೇ ಅವರು ಮಧ್ಯದಲ್ಲಿ ಉತ್ತರ ಕೊಟ್ಟರು ಮಾತಾಡ್ತಾ. ನಂತರ ಸಂಪತ್ ಕುಮಾರ್ ಅವರು ಹೇಳ್ತಾರೆ, ಇದು ತುಂಬಾ ಒಳ್ಳೆ ಲಿಪಿ, ಚೆನ್ನಾಗಿದೆ ಅಂತ ಅನ್ಸುತ್ತೆ. ಇದು ಸರ್ಕಾರಕ್ಕೆ ಮುಟ್ಟಬೇಕು ಅಂತ. ಖಂಡಿತ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅದ್ರ ಬಗ್ಗೆ. ನಂತರ ಪೂಜಾ ಅವ್ರು ಹೇಳ್ತಾರೆ ತುಂಬಾ ಒಳ್ಳೆ ಕಾನ್ಸೆಪ್ಟ್ ಇದು ಅಂತ. ಆಮೇಲೆ ಇನ್ನೊಬ್ರು ಕಾನ್ಸ್ಟಿಪೇಷನ್ ಗೆ ಸೊಲ್ಯೂಷನ್ಸ್ ಏನಂತ ಮಧ್ಯದಲ್ಲಿ ಅವ್ರು ಮಾತಾಡ್ತಾ ಹೇಳಿದ್ರು ಆಗ್ಲೇ. ಈಗ ಅವರು ನಮ್ ಜೊತೆಗೆ ಸೇರ್ಕೊಂಡಿದ್ದಾರೆ ಅನ್ಕೋತೇನೆ. ಡಾಕ್ಟ್ರೆ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು?
ಸರ್ ಅದಷ್ಟೇ. ಪರವಾಗಿಲ್ಲ, ತಮ್ಮ ಕಟ್ಟಾಯ್ತು. ವಿಡಿಯೋ ಆಯ್ತು. ಒಂದು ಕೊನೆ ಪ್ರಶ್ನೆ ಕೇಳ್ಬಿಡಿ ಭಾಗ್ಯಶ್ರೀ ಅವರೇ. ಕೌಶಲ್ ಅಂತ ಒಬ್ರು ಕೇಳಿದ್ದಾರೆ ಸರ್, ಒಂದೆಲಗ ತಿನ್ನೋದ್ರಿಂದ ಮೆಮೊರಿ ಏನಾದ್ರು ಇನ್ಕ್ರೀಸ್ ಆಗತ್ತಾ ಅಂತ. ಒಂದೆಲಗ ತಿನ್ನುವ ಕ್ರಮದಲ್ಲಿ ತಿಂದ್ರೆ ಮಾತ್ರ ಆಗುತ್ತೆ, ಸುಮ್ಮಗೆ ತಿಂದ್ರೆ ಆಗಲ್ಲ. ಉಳಿದ ಆಹಾರದಷ್ಟೇ ಪ್ರಯೋಜನ. ಅದು ಸಂಸ್ಕಾರ ಮಾಡಿ ಉಪಯೋಗಿಸ್ಬೇಕು. ಸ್ವಲ್ಪ ತಾಂತ್ರಿಕ ಸಮಸ್ಯೆ ಆಗಿದೆ ಅಂತ ಅನ್ಕೊಳ್ತೀನಿ. ಹೌದು, ಈ ಒಂದೆಲಗ ಏನಿದೆ ಅದು ಆಯುರ್ವೇದದಲ್ಲಿ ತುಂಬಾ ಅದರ ಉಲ್ಲೇಖ ಇದೆ. ಡಾಕ್ಟರ್ ಹೇಳೋ ಹಾಗೆ ಕೆಲವು ಟ್ರೀಟ್ಮೆಂಟ್ಗಳ ಅವಶ್ಯಕತೆ ಕೂಡ ಇರುತ್ತೆ ಅದರಲ್ಲಿ. ಅದನ್ನ ಯಾವ ತರ ತಿನ್ಬೇಕು, ಯಾವ್ದ್ರ ಜೊತೆಗೆ ತಗೋಬೇಕು ಅಂತ ಇದೆ. ಹೋಮ್ ರೆಮಿಡೀಸ್ ಅಂತ ಆತರ ಸರಿಯಾದಂಥದ್ದು ಅಂಥದ್ದು ಏನು ಅಂತ ಕರೆಕ್ಟ್ ಆಗಿ ಯಾವುದೂ ಇಲ್ಲ. ಬಟ್ ಹಲವಾರು ರಸಾಯನಗಳಿದೆ, ಮೇಧ್ಯ ರಸಾಯನ ಅಂತ ಕರೀತಾರೆ ಕೌಶಲ್ ಅವರೇ. ಅದರ ಮೇಲೆ ಬಹಳಷ್ಟು ಇದು ರಿಸರ್ಚ್ ಕೂಡ ನಡೆದಿದೆ. ನಮ್ಮ ಅಲ್ಝೈಮರ್ ಅಸೋಸಿಯೇಷನ್ ಇಂದ ಕೂಡ ಬಹಳಷ್ಟು ವರ್ಕ್ ನಡೀತಾ ಇದೆ. RDC ನಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ. ಅದ್ರ ಹೆಚ್ಚಿಗೆ ಮಾಹಿತಿ ನಾವು ಕಳಿಸ್ಕೊಡ್ತೇವೆ. ನಾನು ಒಂದು ಇಮೇಲ್ ಕಳಿಸ್ಕೊಟ್ಟಿದ್ದೇನೆ. ಆ ಇಮೇಲ್ಗೆ ತಾವು ಇಮೇಲ್ ಮಾಡಿದ್ರೆ ಕೆಲವು ವಿಚಾರಗಳು ತಿಳಿಸಬಹುದು. ಆದ್ರೆ ತಾವು ಹೋಮ್ ರೆಮಿಡಿ ಅಂತ ಕೇಳಿದ್ರಿ. ಆ ಹೋಮ್ ರೆಮಿಡಿ ಡಾಕ್ಟರ್ ಪ್ರಕಾರ ಎಕ್ಸಾಕ್ಟ್ ಹೋಮ್ ರೆಮಿಡಿ ಅಂತ ಯಾವುದೂ ಇಲ್ಲ. ನೀವು ಒಂದೆಲಗ ಅಂತ ಹೇಳಿದ್ರೆ ಅದಕ್ಕೆ ಕೆಲವು ಟ್ರೀಟ್ಮೆಂಟ್ ಬೇಕಾಗುತ್ತೆ ಅನ್ಸುತ್ತೆ. ಟ್ರೀಟ್ಮೆಂಟ್ ಇನ್ ದ ಸೆನ್ಸ್ ಕೆಲವನ್ನ ಶುದ್ಧೀಕರಣ ಮಾಡ್ಬೇಕಾಗುತ್ತೆ. ಹೇಳಿ ಡಾಕ್ಟ್ರೆ, ಹೇಳಿ. ಏನಂದ್ರೆ ಅದನ್ನು ಸಂಸ್ಕಾರ ಮಾಡಬೇಕು. ಒಂದೆಲಗ ಸಂಸ್ಕಾರ ಮಾಡದೆ ಅದು ಔಷಧಿ ಆಗಲ್ಲ. ಯಾವುದೇ ಔಷಧಿ ಆಗಬೇಕಾದ್ರೆ ಅದಕ್ಕೆ ಸಂಸ್ಕಾರ ಕ್ರಮ ಇದೆ. ಸರಿ, ಸ್ವಲ್ಪ ಅಲ್ಲಿ ಡಿಸ್ಕನೆಕ್ಟ್ ಆಗ್ತಾ ಇದೆ. ಇದಕ್ಕೂ ಡಾಕ್ಟರ್ ಕೇಳಿಸ್ತಾ ಇದೆಯಾ? ಹಲವಾರು ಪ್ರಶ್ನೆಗಳು ಇನ್ನೂ ಬರ್ತಾ ಇದೆ. ನಿಮಗೆ ಗೊತ್ತೇ ಇದೆ, ನಾವು ಆಗ್ಲೇ 1 ಗಂಟೆ ಮೀರ್ಬಿಟ್ಟಿದ್ದೇವೆ. ಈ ನಮ್ಮ ಇದರಲ್ಲಿರೋ ಫೆಸಿಲಿಟಿ ಪ್ರಕಾರ ನಾವು 1 ಗಂಟೆ 20 ನಿಮಿಷಕ್ಕಿಂತ ಹೆಚ್ಚು ಮಾತಾಡೋ ಹಾಗಿಲ್ಲ. ಆದ್ರಿಂದ ಕೆಲವೇ ನಿಮಿಷಗಳಿದೆ. ತಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಮೋಸ್ಟ್ಲಿ ಡಾಕ್ಟರ್ ಈಗ ಲಾಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲಿ ಅದಕ್ಕೆ ಉತ್ತರ ಕೊಡಬಹುದು ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಪ್ರಶ್ನೆ ಇದೆ ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಮಧ್ಯದಲ್ಲಿ ಮಾತಾಡ್ತಾ ಇದ್ದೆ. ಅವರಿಗೆ ಡಾಕ್ಟರ್ಗೆ ಏನೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ, ಕನೆಕ್ಟ್ ಆಗ್ತಾ ಇಲ್ಲ. ಸೊ ನಾನು ಬಹಳಷ್ಟು ಪ್ರಶ್ನೆಗಳಿದೆ ಅಂತ ನನಗೆ ಕಾಣ್ತಾ ಇದೆ ಇಲ್ಲಿ, ಬಟ್ ಎಲ್ಲ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಟ್ ಒಂದೇನಂತಂದ್ರೆ, ಇವರು ಹೇಳಿದ ಪ್ರಕಾರ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ನಮ್ಮ ಏನು ಜೀವನ ಕ್ರಮಗಳಿದ್ವು, ಮೋಸ್ಟ್ ಆಫ್ ದೆಮ್ ಆರ್, ಇಫ್ ನಾಟ್ ಆಲ್, ಮೆಜಾರಿಟಿ ಆಫ್ ದೆಮ್ ಆರ್ ಸೈಂಟಿಫಿಕಲಿ ಇನ್ವೆಸ್ಟಿಗೇಟೆಡ್ ಅಂಡ್ ದೇ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಸೈಂಟಿಫಿಕ್ ಪ್ರೂಫ್ ಕೂಡ ಇರಬೇಕು ಅಂತ ಅನ್ಕೋತೀನಿ. ಆದ್ರಿಂದ ಅವರು ಸಂಪ್ರದಾಯ, ನಂತರ ಪಾರಂಪರ್ಯ ಅಂತ ಧಾರ್ಮಿಕವಾಗಿ ಕೂಡ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಹಾಗಾಗಿ ನಾವು ಕೇಳ್ತಾ ಇದ್ವಿ ಮೊದಲು, ಕೆಲವು ಋಷಿಗಳು ಮುನಿಗಳು 100 ವರ್ಷ 1000 ವರ್ಷಗಳು ಬದುಕಿದ್ರು ಅಂತ. ಅದು ನಂಬುವುದು ಬಿಡುವುದು ಅವರವರ ವಿವೇಚನೆಗೆ ಬಿಟ್ಟಿದ್ದಂತು. ಆದ್ರೆ ಖಂಡಿತ ಅವರ ಜೀವನ ಶೈಲಿಯಿಂದ ಖಂಡಿತ 100 ವರ್ಷಗಳಿಂದ ಹೆಚ್ಚು ಖಂಡಿತ ಜೀವಿಸಿರಬಹುದು ಅವರು. ಡಾಕ್ಟ್ರೆ, ಮತ್ತೆ ವೆಲ್ಕಮ್ ಬ್ಯಾಕ್. ಸೊ ಪ್ರಾಬ್ಲಮ್ ಆಗಿದೆ ಅಂತೀನಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ರಿ ತಾವು. ನಾವು ಕೆಲವು ವಿಚಾರಗಳನ್ನ ತಿಳಿದಿರ್ಲಿಲ್ಲ. ಆಯುರ್ವೇದ ಸ್ವಲ್ಪ ತಿಳ್ಕೊಂಡಿದ್ರು, ಇಷ್ಟೊಂದು ಕ್ಲಾರಿಟಿ ಇರ್ಲಿಲ್ಲ. ತಮಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ ಜೊತೆಗಿರಿ. ಅದ್ರ ಜೊತೆಗೇನೆ ನಿಮ್ ಜೊತೆ ಜಯಲಕ್ಷ್ಮಿ ಮೇಡಮ್ ಅವರಿದ್ದಾರೆ. ಜಯಲಕ್ಷ್ಮಿ ಮೇಡಮ್, ಅವ್ರಿಗೂ ಧನ್ಯವಾದಗಳು. ದಯವಿಟ್ಟು ಸ್ವಲ್ಪ ಮುಂದೆ ಬನ್ನಿ. ಜಯಲಕ್ಷ್ಮಿ ಮೇಡಮ್, ಸ್ವಲ್ಪ ಮುಂದೆ ಬನ್ನಿ. 1 ನಿಮಿಷ ಮ್ಯೂಟ್ ಮಾಡ್ತೇನೆ ಭಾಗ್ಯಶ್ರೀ ಮೇಡಮ್, 1 ನಿಮಿಷ. ಮೇಡಮ್ ಸ್ವಲ್ಪ ಹತ್ರ ಬನ್ನಿ. ಜಯಲಕ್ಷ್ಮಿ ಮೇಡಮ್, ದೂರ ಇದ್ರಿ,
ಬೇಕಾದ್ರೆ ಮೊಬೈಲ್ ಕೈಯಲ್ಲಿ ತಗೊಳ್ಳಿ, ತೊಂದರೆ ಇಲ್ಲ. ನಮಸ್ಕಾರ. ಆ ತಮ್ಮ ಹತ್ರ ಮಾತಾಡೋಕ್ಕಿಂತ ಮುಂಚೆ ಎಲ್ಲ ಸಹೃದಯರೇ, ತಮಗೆ ಗೊತ್ತಿರುವಂತದ್ದು, ತಾವು ಸುಧರ್ಮ ದಿನಪತ್ರಿಕೆ ಬಗ್ಗೆ ಕೇಳಿರ್ತೀರಿ. ಅದನ್ನು ಓದಿದಿರೋ ಇಲ್ಲ ಗೊತ್ತಿಲ್ಲ ನನಗೆ. ಆದ್ರೆ ಭಾರತ ಮಾತ್ರ ಯಾಕೆ, ಪ್ರಪಂಚದ ವಿಶ್ವದಲ್ಲಿ ಇರುವಂತ ಒಂದೇ ಒಂದು ಸಂಸ್ಕೃತ ದಿನಪತ್ರಿಕೆ. ಕೇಳಿಸ್ತಾ ಇದೆಯಾ ಜಯಲಕ್ಷ್ಮಿ ಮೇಡಮ್? ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆಯಾ? ಅಲ್ಲ, ಒಂದು ನಿಮಿಷ ಸ್ವಲ್ಪ ನೀವು ಹತ್ರ ಇಟ್ಕೊಳ್ಳಿ. ನಿಮ್ಮ ವಾಯ್ಸ್ ನಮಗೆ ಕೇಳಿಸ್ತಾ ಇಲ್ಲ. ಈಗ ಕೇಳಿಸ್ತಾ ಇದೆ. ಒಂದು ನಿಮಿಷ. ಈ ಸುಧರ್ಮ ದಿನಪತ್ರಿಕೆ ಹಲವಾರು ವರ್ಷಗಳಿಂದ ತಮ್ಮ ಸಾಮಾಜಿಕ ಕಾರ್ಯಕ್ರಮಗಳನ್ನ, ಧಾರ್ಮಿಕ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದೆ. ಬಟ್ ಒಂದೇ ಒಂದು ವಿಷಾದದ ವಿಚಾರ ಏನಂತಂದ್ರೆ, ಬಹಳಷ್ಟು ಜನ ಸಂಸ್ಕೃತದ ಬಗ್ಗೆ ಒಳಗೊಳ್ಳುವರಾದ್ರೂ ಕೂಡ ಸಹ ಅವರು ಪತ್ರಿಕೆಗಳನ್ನ ಓದ್ತಾ ಇಲ್ಲ. ಬರೀ ಸಂಸ್ಕೃತ ಪತ್ರಿಕೆ ಹಾಕಿ ದಿನಪತ್ರಿಕೆಗಳನ್ನೇ ಓದ್ತಾ ಇಲ್ಲ. ಬಹಳಷ್ಟು ಜನ ಬರೀ ಟಿವಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹಲವಾರು ಉತ್ತಮ ವಿಚಾರಗಳ ವಿನಿಮಯ ಆಗೋದಿಲ್ಲ ನಾವು ಓದ್ದೇ ಇಲ್ದಿದ್ರೆ ಒಂದು. ಆಮೇಲೆ ನಾನು ಈ ಸಂದರ್ಭದಲ್ಲಿ ಇದರ ಸಂಪಾದಕರಾದಂತ ಜಯಲಕ್ಷ್ಮಿಯವರು ಹಾಗೂ ಅವರ ಪತಿಯವರಿಗೆ ನಾನು ಅವರಿಗೆ ಕಂಗ್ರಾಚುಲೇಷನ್ ಹೇಳಿಕ್ ಬಯಸ್ತೇನೆ. ತಮಗೆ ಗೊತ್ತಿರಬಹುದು, ಅವರಿಗೆ ರೀಸೆಂಟ್ ಆಗಿ ಒಂದು ಪ್ರಶಸ್ತಿ ಬಂದಿದೆ. ಅದು ಬಟ್ ಅವರಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಅಂತ ನಾನು ಭಾವಿಸ್ತೇನೆ. ಇಡೀ ಭಾರತಕ್ಕೆ, ಇಡೀ ವಿಶ್ವಕ್ಕೆ ಅಂತ ನಾನು ಅಂದ್ಕೋತೇನೆ. ಆದ್ರಿಂದ ಈ ದಿನಪತ್ರಿಕೆಯ ಬಗ್ಗೆ ಎರಡು ಮಾತಾಡ್ಬೇಕು ಅಂತ ಜಯಲಕ್ಷ್ಮಿ ಅವ್ರನ್ನ ಕೇಳ್ಕೊಳ್ತೀನಿ. ಸಂಪಾದಕರಾದಂತಹ ಸಂಪತ್ ಕುಮಾರ್ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ. ಹೇಗೆ ಪ್ರಾರಂಭ ಆಯಿತು ದಯವಿಟ್ಟು ಕೊಡಿ. ನಮಸ್ಕಾರ ಸಂಪತ್ ಕುಮಾರ್ ಅವರೇ. ನಮಸ್ಕಾರ ಸಂಪತ್ ಕುಮಾರ್ ಅವರೇ. ನಮ್ಮ ಈ ಒಂದು ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಟ್ಟ ಎಲ್ಲರಿಗೂ ಕೂಡ ಶ್ರೋತೃಗಳಿಗೆ ನಮ್ಮ ಪ್ರಪ್ರಥಮವಾದ ಧನ್ಯವಾದಗಳನ್ನ ಸುಧರ್ಮ ಪತ್ರಿಕೆಯ ಪರವಾಗಿ ಸಲ್ಲಿಸ್ತಾ ಇದ್ದೀನಿ. ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ. ಸ್ವಲ್ಪ ಹಿಂದೆ ಹೋಗಿ ಸರ್, ಸ್ವಲ್ಪ ಹಿಂದೆ. ಸಾಕು. ಸುಧರ್ಮ 1970ರಲ್ಲಿ ನಮ್ಮ ಪೂಜ್ಯರಾದ ತಂದೆಯವರು ಇದನ್ನ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಮಾಡುವಂತ ಉದ್ದೇಶ ಸಂಸ್ಕೃತ ಮೃತ ಭಾಷೆ ಮತ್ತೆ ಇದು ಒಂದು ವರ್ಗಕ್ಕೆ ಸೇರಿದ ಭಾಷೆ ಇರತಕ್ಕಂತಹ ಒಂದು ಅಭಿಪ್ರಾಯ ಎಲ್ಲರ ಅದು ಈಗಲೂ ಇದೆ. ಇದು ಮೃತ ಭಾಷೆ, ಇದು ಬರೀ ಒಂದು ವರ್ಗದ ಜನರೇ ಓದ್ಬೇಕು ಅಂತಕ್ಕಂತಹ ಈಗಲೂ ಇದೆ. ಅನೇಕ ಅದನ್ನ ಇಲ್ಲ, ಇದನ್ನ ಕಲಿಬೇಕು, ಎಲ್ಲರೂ ಓದ್ಬೇಕು ಅಂತಕ್ಕಂತಹ ಒಂದು ಉದ್ದೇಶದಿಂದ ಈ ಪತ್ರಿಕೆಯನ್ನು ಆರಂಭ ಮಾಡತಕ್ಕಂತಹ ಒಂದು ಪ್ರಯತ್ನವನ್ನ ಹಿರಿಯರಾದಂತಹ ಅನೇಕ ವಿದ್ವಾಂಸಗಳು ಮತ್ತೆ ಪತ್ರಿಕೋದ್ಯಮದ ಮಿತ್ರರೊಡನೆ ಸಮಾಲೋಚಿಸಿ ಈ ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ರು. ಪ್ರಾರಂಭ ಕಾಲದಲ್ಲಿ ಅನೇಕರು ಇದನ್ನ ಪತ್ರಿಕೆ ನಡೆಯಲ್ಲ, ಕನ್ನಡ ಪತ್ರಿಕೆಗಳೇ ನಡೆಯೋದು ಕಷ್ಟ, ಇನ್ನು ಬೇರೆ ಪತ್ರಿಕೆಗಳು ಹೇಗ್ ನಡೆಯುತ್ತೆ ಅಂತಕ್ಕಂತಹ ಹೇಳೋದಿಕ್ಕೆ ಶುರು ಮಾಡಿದ್ರು. ಆಗ ಇವರ ಮನಸ್ಸಿನಲ್ಲಿ ಇಲ್ಲ, ಇದನ್ನ ನಡೆಸಬೇಕು ಚಾಲೆಂಜ್ ನೀಡಿ ಪತ್ರಿಕೆಯನ್ನ ಸತತವಾಗಿ ಅವರ ಕಾಲದಲ್ಲಿ ಅನೇಕ ಗಣ್ಯರು ಕೂಡ ಪತ್ರಿಕೆಯ ಕಾರ್ಯಾಲಯಕ್ಕೆ ಅವರ ಸಾಹಸವನ್ನು ಮೆಚ್ಚಿ ಬಂದಿತ್ತು. ಆಕಾಶವಾಣಿಯಲ್ಲಿ ಸಂಸ್ಕೃತ ವಿಚಾರವಾಗಿ ಕೂಡ ಅಖಿಲ ಭಾರತ ಮಟ್ಟದಲ್ಲಿ ಒಂದು ಸಂಸ್ಕೃತ ಚರ್ಚೆ ಮಾಡಿ ದೇಶದ ಎಲ್ಲ ಮೂಲೆಗಳಿಂದಲೂ ಕೂಡ ವಿದ್ವಾಂಸರಿಗೆ ಆಯೋಜನೆ ಮಾಡತಕ್ಕಂತಹ ಕೂಡ ಅವರ ಕಾಲದಲ್ಲಿ ಅನೇಕ ಸಂಸ್ಕೃತ ಶಿಬಿರಗಳನ್ನು ಕೂಡ ಅನೇಕ ಭಾಗಗಳಲ್ಲಿ ಮಾಡಿ ಸಂಸ್ಕೃತದ ಪ್ರಚಾರವನ್ನು ಹೀಗೆ ತಮ್ಮ ಜೀವನದಲ್ಲಿ ಒಂದು ಮೈಲಿಗಲ್ಲನ್ನು ಸ್ಥಾಪಿಸಿದ ರೀತಿ ಅವರ ಕಾಲಾನಂತರ ಅವರು ಹೋಗುವುದಕ್ಕೆ ಒಂದು 15 ಜನರಿಗೆ ಈ ಪತ್ರಿಕೆಯನ್ನ ಇಷ್ಟು ಎತ್ತರವಾಗಿ ಬೆಳೆಸಿದ್ದೇನೆ, ನಡೆಸುವುದು ಯಾರು ಇರಲ್ಲ ಅಂತ ಅವರ ಬಳಿ ಇರುತ್ತೆ ಯಾವಾಗಲೂ ಅವರ ಆರೋಗ್ಯ. ಅದಕ್ಕೆ ನಾನು ಇಲ್ಲ, ನೀವೇನು ಯೋಚನೆ ಮಾಡ್ತಾರಪ್ಪ, ನಾನಿದ್ದೀನಿ ಬಹಳ ಸಂತೋಷ ಪಟ್ಟು ಅದಾದ ನಾನು ಮಾತು ಕೊಟ್ಟ ಒಂದು ವಾರದಲ್ಲೇನೆ ಅವರು ಇದ್ದಕ್ಕಿದ್ದಂತೆ ನಮ್ಮ ಇದನ್ನ ಕೋಮಾ ಸ್ಟೇಜ್ಗೆ ಅವರು ಆಮೇಲೆ ಒಂದು ವಾರ ಇತ್ತು. ಆಮೇಲೆ ಅವರು ಬರ್ತಾರೆ. ಆಮೇಲೆ ನಾನು ಅನೇಕ ವಿದ್ವಾಂಸರನ್ನ ಸಂಪರ್ಕಿಸಿ ಈ ಪತ್ರಿಕೆಯನ್ನ ಬೆಳೆಸತಕ್ಕಂತಹ ವಿಚಾರಿಸಿ ಅನೇಕ ವಿದ್ವಾಂಸಗಳು ಕೂಡ ಇದಕ್ಕೆ ಸಹಕರಿಸಿ ನಾವು ಪ್ರೋತ್ಸಾಹ ಕೊಡ್ತೀವಿ. ಅದರಲ್ಲಿ
ನಗರಾದರು. ಯಾಕೆಂದ್ರೆ ಅವರು 50 ವರ್ಷಗಳಿಂದಲೂ ಕೂಡ ಪ್ರತಿನಿತ್ಯ ಇಂದಿಗೂ ಕೂಡ ಅವರ ಅವರೆಲ್ಲರ ಸಹಕಾರದಿಂದ ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ಸ್ವಲ್ಪ ವಾಯ್ಸ್ ಸರಿಯಾಗಿ ಕೇಳ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಅವರ ಒಂದು ಪ್ರೋತ್ಸಾಹದಿಂದ ಈಗ ಸರಿಯಾಗಿದೆ. ಹೌದು, ಈ ಪತ್ರಿಕೆ ಇಂದು 50 ವರ್ಷವನ್ನ ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಯಿತು. ಈ 50 ವರ್ಷದಲ್ಲಿ ನಾನು ಒಂದು ಸಂಸ್ಕೃತದ ಒಂದು ಕ್ಯಾಲೆಂಡರ್ ಪಂಚಾಂಗವನ್ನು ಕೂಡ ಮಾಡಿದ್ದೇನೆ. ಅನೇಕ ಸಂಸ್ಕೃತ ವಿದ್ವಾಂಸರುಗಳ ಸಂಸ್ಕೃತ ಪುಸ್ತಕವನ್ನ ಪ್ರಕಾಶನ ಮಾಡಿದ್ದೇನೆ. ಮತ್ತೆ ನಮ್ಮ ವರ್ಗಕ್ಕೆ ಸೇರಿದಂತಹ ಅನೇಕ ಉಪಯುಕ್ತವಾದ ಪುಸ್ತಕಗಳನ್ನ ಪುನರ್ಮುದ್ರಣ ಮಾಡಿ ಅದನ್ನ ಪ್ರಚಾರ ಮಾಡಿದ್ದೇನೆ. ಮತ್ತೆ ಅನೇಕ ವಿದ್ವಾಂಸರುಗಳನ್ನ ಕರೆಸಿ ನಮ್ಮ ದೇಶದ ಎಲ್ಲ ಭಾಗಗಳಿಂದ ಕರೆಸಿ ಅವರಿಗೆ ಸನ್ಮಾನವನ್ನ ಬಿರುದು ಸಮೇತ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅನೇಕ ಉಪನ್ಯಾಸಗಳನ್ನ ಏರ್ಪಡಿಸಿ ಅವರನ್ನು ಆ ಉಪನ್ಯಾಸಕರಿಗೆ ಒಂದು ಪ್ರೋತ್ಸಾಹವನ್ನು ಕೂಡ ಕೊಟ್ಟಿದ್ದೇನೆ. ಈಗಲೂ ಕೂಡ ಅದನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ಕೆ ಇದು ಒಂದು ನಮ್ಮ ನೀವೇನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ಇದು ಒಂದು ಕೂಡ ಒಂದು ನಿಜವಾಗ್ಲೂ ಹೆಮ್ಮೆ ತರ್ತಕ್ಕಂತಹ ವಿಚಾರ. ಇದಕ್ಕೆ ಎಲ್ಲರಿಗೂ ಕೂಡ ಇದರಲ್ಲಿ ಇಂದು ಭಾಗವಹಿಸಿದ ಎಲ್ಲ ಶ್ರೋತೃಗಳಿಗೂ ಕೂಡ ನಮ್ಮ ಸುಧರ್ಮ ಪತ್ರಿಕೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದವರು ಒಂದು ಪದ್ಮಶ್ರೀ ಎಂಬತಕ್ಕಂತಹ ಪ್ರಶಸ್ತಿಯನ್ನ ಪತ್ರಿಕೆಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಒಂದು ಹೆಮ್ಮೆಯ ವಿಚಾರ. ಆದ್ರೆ ಇದರಲ್ಲಿ ನನ್ನ ಅಥವಾ ಯಾವುದೇ ಕೂಡ ಒಂದು ಇನ್ಫ್ಲೂಯೆನ್ಸ್ ಆಗ್ಲಿ ಪರಿಚಯ ಆಗ್ಲಿ ನಾನು ಯಾವುದೂ ಮಾಡ್ಕೊಂಡಿಲ್ಲ. ಸ್ವತಃ ಅವರೇ ನಮ್ಮನ್ನ ಗುರುತಿಸಿ ಪತ್ರಿಕೆಯನ್ನು ಗೌರವಿಸಿರೋದು ನಿಜಕ್ಕೂ ಕೂಡ ಮೈಸೂರು ನಗರದ ಮೈಸೂರು ಪತ್ರಿಕೋದ್ಯಮದ ಎಲ್ಲರಿಗೂ ಕೂಡ ಇದೊಂದು ಹೃತ್ಪೂರ್ವಕವಾದ ಒಂದು ಸಂದೇಶವನ್ನ ತಲುಪತಕ್ಕಂತಹದ್ದು ಅನ್ನೋದನ್ನ ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಶ್ರೀಮತಿಯವರು ಕೂಡ ಜಯಲಕ್ಷ್ಮಿ ಅವರು ಕೂಡ ಇದಕ್ಕೆ ಒಂದು ತಮ್ಮ ಪ್ರೋತ್ಸಾಹವನ್ನ ಕೊಡ್ತಾ ಇರೋದು ಕೂಡ ಒಂದು ನಿಜಕ್ಕೂ ಕೂಡ ಹೆಮ್ಮೆಯ ವಿಚಾರ ಎಂಬತಕ್ಕನ್ನ ಹೇಳ್ತಾ ಇದ್ದೀನಿ. ಈಗ ಜಯಲಕ್ಷ್ಮಿ ಅವರು ಕೂಡ ಒಂದೆರಡು ವಿಚಾರಗಳನ್ನ ಮಾತಾಡ್ತಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮೊದಲನೇದಾಗಿ ನಾವು ಡಾಕ್ಟರ್ ಬಗ್ಗೆ ಮಾತಾಡಿದಾಗ ಇದನ್ನ ಹೇಗೆ ಪ್ರಚಾರ ಮಾಡೋದು ಅಂತ ಹೇಳಿ ತುಂಬಾ ವಿಚಾರ ವಿನಿಮಯಗಳು ನಡೀತಾ ಇತ್ತು. ಅವಾಗ ಭಾಗ್ಯಶ್ರೀ ಅವರು ಬಂದು ಹೇಗಾದ್ರೂ ಮಾಡಿ ಜನಗಳಿಗೆ ಡಾಕ್ಟರ್ ವಿಷಯ ತಲುಪಿಸ್ಬೇಕು ಅಂತ ಹೇಳಿ ತುಂಬಾ ನಾವು ಮಾತಾಡಿದ್ವಿ. ಆಗ ಸುಮಾರು ಕಾರ್ಯಕ್ರಮ ಪ್ರಾರಂಭ ಆಗ್ಬಿಟ್ಟಿತ್ತು ಅಂತ ಅನ್ಕೊಳ್ತೀನಿ ನಾನು. ಇಲ್ಲ ನಿಮ್ದುನು ಸುಧರ್ಮ ವತಿಯಿಂದನೂ ಇದಾಗ್ಲಿ ಡಾಕ್ಟರ್ದು ಒಂದು ವಿಚಾರಗಳು ವಿನಿಮಯಗಳು ಆಗ್ಲಿ ವೆಬಿನಾರು ಈ ಲಾಕ್ ಡೌನ್ ಟೈಮ್ ನಲ್ಲಿ ಹೇಗೆ ಎಲ್ರಿಗೂ ಜನಕ್ಕೆ ತಲುಪಬೇಕು ಅಂತಂದಾಗ ಅವ್ರು ಇದನ್ನ ಹೇಳಿದ್ರು. ಸೊ ನೀವ್ ಈ ಕಾರ್ಯಕ್ರಮವನ್ನ ಏರ್ಪಡಿಸಿದ್ರಿ, ನೀವು ಕೂಡ ತುಂಬಾ ಸಹಕಾರ ಕೊಟ್ಟಿದ್ದೀರಾ. ನಿಮ್ಗೆಲ್ಲ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಸರ್. ಕೇಳಿಸ್ತಿಲ್ಲ ಸರ್. ನಾವು ಮಾಡ್ತಿರೋ ಕಾರ್ಯಕ್ರಮ ಬರೀ ಚಿಕ್ಕದು, ಆದ್ರೆ ಸುಮಾರು ವರ್ಷಗಳಿಂದ ಸುಧರ್ಮಾದಿನ ಪತ್ರಿಕೆಯನ್ನ ಜನರಿಗೆ ತಂದಿದ್ದು ಒಂದು, ಜೊತೆಗೆ ಮೈಸೂರಿನ ಹಿರಿಮೆಯನ್ನು ಹೆಚ್ಚಿರುವಂತದ್ದು ನೀವು. ಅದರಿಂದ ಸುಧರ್ಮದ ಪತ್ರಿಕೆಯ ಬಗ್ಗೆ ತಮಗಿರುವ ಮುಂದಿನ ಆಲೋಚನೆಗಳೇನು, ತಮಗೆ ಯಾವ್ಯಾವ ಏನೋ ಯೋಜನೆಗಳಿದೆ, ಒಂದ್ 2 ನಿಮಿಷ ಅದ್ರ ಬಗ್ಗೆ ಹೇಳ್ಬೋದು. ಈಗಾಗಲೇ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನ ಅಲ್ಲದೆ ಸಂಸ್ಕೃತವನ್ನ ಹೇಗೆ ತಲುಪಿಸ್ಬೇಕು ಅಂತ ಹೇಳೋದನ್ನ ನಾವು ಮಾಡ್ತಾನೆ ಇದ್ವಿ. ಮೊದಲು ಇವಾಗ ಲಾಕ್ ಡೌನ್ ಸಮಯದಲ್ಲಿ ಕೂಡ ನಾವು ಪತ್ರಿಕೆನ ಈ ಪೇಪರ್ ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್, ಸ್ವಲ್ಪ ಜೋರಾಗಿ ಮಾತಾಡಿ. ಜನಗಳಿಗೆ ತಲುಪಿಸ್ಬೇಕು ಅಂತ ಹೇಳಿ ಈ ಪೇಪರ್ ಮೂಲಕ ನಾವು ಈಗಾಗಲೇ ಜನಗಳಿಗೆ ತಲುಪಿಸ್ತಾ ಇದ್ದೀವಿ. ಮತ್ತೆ ಅದಕ್ಕೋಸ್ಕರ ಎಷ್ಟೋ ಜನಕ್ಕೆ ಸಂಸ್ಕೃತದ ಬಗ್ಗೆ ಒಲವಿದೆ, ಆದ್ರೆ ಸಂಸ್ಕೃತವನ್ನ ಹೇಗೆ ಮಾತಾಡ್ಬೇಕು ಅನ್ನೋದಾಗ್ಲಿ ಅಥವಾ ಅದನ್ನ ಬರೆಯೋ ರೀತಿ ಆಗ್ಲಿ ಏನು ಸಂಸ್ಕೃತದ ವಿಷಯಗಳನ್ನ ತಿಳಿಬೇಕು ಅಂತ ಹೇಳಿದ್ರೆ ಆ ಪುಸ್ತಕಗಳನ್ನ ನಾವು ಬಹಳಷ್ಟು ಪ್ರಕಾಶನ ಕೂಡ ಮಾಡಿದೀವಿ. ಸಣ್ಣ ಕಥೆಗಳಿರ್ಬೋದು, ಒಂದು ಕಥೆಯಲ್ಲಿ ಸಂಸ್ಕೃತದಲ್ಲಿ ಇದ್ ಮಾತ್ರಕ್ಕೆ ಎಷ್ಟೋ ಜನಕ್ಕೆ ಇವಾಗ ಡಾಕ್ಟರ್ ಹೇಳಿದ್ರು ಲಿಪಿ ಒಂದೇ ಆಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ. ಆದ್ರೆ ಇದುವರೆಗೂ ಏನು ಮಾಡಕ್ ಆಗಿಲ್ಲ. ಇನ್ ಮುಂದೆ ಅದಕ್ಕೆ ಪ್ರಯತ್ನ ಮಾಡೋಣ, ಸುಧರ್ಮಾವತಿಯಿಂದಾನೇ ಪ್ರಯತ್ನ ಮಾಡೋಣ. ಸೆಂಟ್ರಲ್ ಗವರ್ನಮೆಂಟ್ ತನಕನೂ ತಗೊಂಡು ಹೋಗೋಣ ಆ ವಿಷಯದ ಬಗ್ಗೆ. ಯಾಕೆಂದ್ರೆ ಬಹಳಷ್ಟು ಅನುಕೂಲಗಳಿದೆ ಅದರಿಂದ.
ಸೊ ಆ ರೀತಿಯಾಗಿ ನಾವು ಒಂದು ಪುಸ್ತಕದಲ್ಲಿ 6 ಭಾಷೆಗೆ ತರ್ಜುಮೆ ಇರುವಂತ ಪುಸ್ತಕಗಳನ್ನ ಪ್ರಕಾಶನ ಮಾಡಿದೀವಿ, ಚಿತ್ರಗಳ ಮೂಲಕ ಮಕ್ಕಳಿಗೆ ಅನುಕೂಲ ಆಗೋ ಹಾಗೆ. ಮೊದಲು ಮಕ್ಕಳು ಕಲಿತ್ರೆ ಸಂಸ್ಕೃತವನ್ನ ದೊಡ್ಡವರಾಗುವಂತವ್ರಿಗಿಂತ ಹೆಚ್ಚು ಉಪಯುಕ್ತವಾಗತ್ತೆ ಮತ್ತೆ ತಲುಪತ್ತೆ ಅಂತ ನಮ್ಮ ಭಾವನೆ. ಅದರಿಂದ ಮಕ್ಕಳಿಗೋಸ್ಕರನೇ ಬಹಳಷ್ಟು ಕತೆ ಪುಸ್ತಕಗಳನ್ನ ಮತ್ತೆ ನಾಟಕಗಳನ್ನ ನಾವು ಮಾಡಿರೋಂತ ನಾಟಕಗಳು ಬಹಳಷ್ಟು, ಅಂದ್ರೆ ನಾಗರಾಜರಾವ್ ಅವರು ಬಹಳಷ್ಟು ಕತೆಗಳನ್ನ ನಾಟಕಗಳನ್ನ ರಚನೆ ಮಾಡಿದ್ದಾರೆ. ಆ ನಾಟಕಗಳನ್ನೆಲ್ಲ ಪ್ರಯೋಗ ಕೂಡ ಆಗ್ತಾ ಇದೆ. ಅದರಿಂದಾಗಿ ಅವರ ಸ್ಕೂಲು ಶಾಲಾ ಕಾಲೇಜುಗಳಲ್ಲಿ ಕೂಡ ಅದನ್ನ ಪ್ರಯೋಗ ಮಾಡ್ತಾರೆ. ಅದು ತಂದೆ ತಾಯಿಗೂ ಕೂಡ ತಲುಪತ್ತೆ. ಅಷ್ಟೇ ಅಲ್ಲ, ಈ ರೇಡಿಯೋ ಕಾರ್ಯಕ್ರಮ ಇರಬಹುದು, ಟಿವಿ ಕಾರ್ಯಕ್ರಮ ಇರಬಹುದು, ಅಲ್ಲೂ ಕೂಡ ಎಲ್ಲ ತಲುಪ್ತಾ ಇದೆ. ಮತ್ತಷ್ಟೇ ಅಲ್ಲ, ಸೆಮಿನಾರ್ ತರ ಇರಬಹುದು, ಮತ್ತೆ ಸಿನಿಮಾ ಪ್ರದರ್ಶನ ಕೂಡ ಆಗ್ತಾ ಇದೆ ಇದರಿಂದ. ಇವ್ರು SR ಲೀಲಾ ಅಂತ ಹೇಳಿ ಮಾಜಿ MLC ಆಗಿದ್ದಾರೆ. ಅವರು 2 ಸಿನಿಮಾಗಳನ್ನ ತಯಾರಿಸಿದ್ರು. ಸುಧರ್ಮಾವತಿಯಿಂದ ಅದನ್ನ ಮೈಸೂರಿನ ಎಲ್ಲಾ ಕಾಲೇಜು ಸ್ಕೂಲ್ನವ್ರಿಗೆ ಉಚಿತವಾಗಿ ಆ ಚಿತ್ರ ಪ್ರದರ್ಶನವನ್ನ ಮಾಡಿದ್ವಿ, ಚಲನಚಿತ್ರ ಪ್ರದರ್ಶನ. ಬಹಳ ಮೊದ್ಲಂತೂ ಆಶ್ಚರ್ಯ ಆಗಿತ್ತು ಎಲ್ರಿಗೂನು. ಅಯ್ಯೋ, ಸಂಸ್ಕೃತದಲ್ಲಿ ಚಲನಚಿತ್ರನ. GV ಅಯ್ಯರ್ ಅವರು ಶಂಕರಾಚಾರ್ಯ ಮತ್ತೆ 2-3 ಸಿನಿಮಾಗಳನ್ನ ತಯಾರು ಮಾಡಿದ್ರು. ಆದ್ರೆ ಅದು ದೊಡ್ಡ ಮಟ್ಟದಲ್ಲಿ ಆಯ್ತು. ಇದೆಲ್ಲಾನು ಅವರು ತಮ್ಮ ಸ್ವಂತ ಇದರಿಂದ ಈ ಸಿನಿಮಾ ಮಾಡಿದಂತದ್ದು. ಅದನ್ನ ಕೂಡ ನಾವು ಉಚಿತವಾಗಿ ಎಲ್ರಿಗೂ ಪ್ರದರ್ಶನ ಮಾಡಿದ್ವಿ ಸುಧರ್ಮ ವಾರ್ಷಿಕೋತ್ಸವದಲ್ಲಿ. ಹಾಗೆ ಕೂಡ ಈ ವರ್ಷ 50ನೇ ವರ್ಷ ಅಂತ ಹೇಳಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಅದು ಮೇ 2 ಮತ್ತೆ 3 ಆಗಿತ್ತು. ಆದ್ರೆ ಈ ಸಂದರ್ಭದಲ್ಲಿ ನಾವೇನು ಮಾಡಕ್ ಆಗ್ತಾ ಇಲ್ಲ. ಕೂಡ ಉಪನ್ಯಾಸನ 50 ಉಪನ್ಯಾಸ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಈಗ ಇದನ್ನು ಕೂಡ ಸೇರ್ಕೊಂಡಿರೋದ್ರಿಂದ ಇದು ಸುಮಾರು ಒಂದು 15ರಿಂದ 20 ಆಗಿದೆ ಅಂತ ಅನ್ಕೊಳ್ತೀನಿ. ಸಂಸ್ಕೃತ ಅಂದ್ರೆ ಅಗಾಧವಾಗಿರುವಂತದ್ದು. ಒಂದೇ ಇದೆ ಈಕೆ ಸೀಮಿತ ಅಂತ ನಾವು ಖಂಡಿತ ಹೇಳೋದಕ್ಕಾಗೋದಿಲ್ಲ. ಆಯುರ್ವೇದನೂ ಸಂಸ್ಕೃತದಲ್ಲಿದೆ, ವೇದಗಳಿದೆ, ಉಪನಿಷತ್ತು, ಪುರಾಣ, ರಾಮಾಯಣ, ಮಹಾಭಾರತ ಹೇಳ್ತಾ ಹೋದ್ರೆ ಇದು ನಿಜ. ಹೌದು, ಈ ಸಂಸ್ಕೃತ ಅಂತ ಅಂದ ಕೂಡ್ಲೆ ನಮ್ಮ ಭಾಷೆ, ದೇವ ಭಾಷೆ, ಅದರ ಬಗ್ಗೆ ನಮಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಆದ್ರೆ ಸಮಯಾಭಾವದಿಂದ ನಾವು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೇಡಮ್, ಒಂದು ವಿಚಾರ ನಾನು ತಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನಾವು ನಿಮ್ ಜೊತೆಗಿದ್ದೇವೆ, ಯಾಕೆಂದ್ರೆ ಧರ್ಮ ನಮ್ ಜೊತೆಗಿದೆ. ಧರ್ಮೋ ರಕ್ಷತೆ ರಕ್ಷತಃ. ಆದ್ರಿಂದ ಖಂಡಿತ ನಾವೆಲ್ಲರೂ ನಿಮ್ ಜೊತೆಗಿದ್ದೇವೆ. ನಿಮ್ಮ ಸಹಕಾರ ಕೂಡ ನಮಗೆ ಬೇಕು. ಮುಂದೆ ಕೂಡ ಕೆಲವು ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಹೇಳ್ತಾ, ದಯವಿಟ್ಟು ಡಾಕ್ಟರ್ಗೆ ದಯವಿಟ್ಟು ಕೊಡಿ, ಡಾಕ್ಟರ್ ಭಟ್ ಅವರಿಗೆ. ಡಾಕ್ಟರ್ ಭಟ್ ಅವರೇ, ತಾವು ಇಂದು ತಮ್ಮ ತುಂಬಾ ಬಿಸಿ ಶೆಡ್ಯೂಲ್ ಕೂಡ ತಾವು ಇಲ್ಲಿ ಬಂದ್ರಿ, ನಮ್ ಜೊತೆ ಮಾತಾಡ್ಕೊಂಡ್ರಿ, ತುಂಬಾ ಉತ್ತಮವಾಗಿ ತಮ್ಮ ವಿಷಯವನ್ನ ಮಂಡಿಸಿದ್ರಿ. ನಮಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೂ ನಮ್ ಜೊತೆಗೆ ಡಾಕ್ಟರ್ ಭಾಗ್ಯಶ್ರೀ ಅವರಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತೇನೆ. ಏನಾದ್ರು ಹೇಳೋದಿತ್ತ ಡಾಕ್ಟರ್ ಭಟ್ ಸರ್? 1 ನಿಮಿಷದಲ್ಲಿ ದಯವಿಟ್ಟು ಹೇಳಿ. ವೇದದಲ್ಲಿ ಏನ್ ಹೇಳಿದೆ ಅಂದ್ರೆ, ಸ್ವಾಧ್ಯಾಯ ಪ್ರವಚನೆ ಪ್ರವರ್ತವ್ಯ. ಪ್ರತಿಯೊಬ್ಬರು ಸ್ವಾಧ್ಯಾಯ ಮಾಡಿ ಪ್ರವಚನ ಮಾಡಿ ಏನ್ ಮಾಡಿಕೊಂಡು ಹೋಗಲ್ಲ, ಇನ್ನೊಬ್ಬರಿಗೆ ತಿಳಿಸುವಂತ ನಮ್ಗೆ ಮಕ್ಕಳು ಶಾಲೆ ಕಲಿಸಿ ಹೋದ ಮೇಲೆ ಅವ್ರಿಗೆ ಹೇಳುವಂತ ಪ್ರತಿಯೊಬ್ಬರು ಇತಿಹಾಸದಲ್ಲಿ ಕಲಿತು ಇನ್ನೊಬ್ಬರಿಗೆ ಪ್ರಚಾರ ಮಾಡಿ. ವಿದ್ಯೆ ಮೇಲೆ ನಮ್ಗೆ ಆಸೆ ಬಂದ್ರೆ ಎಲ್ಲವೂ ಬೆಳೀತದೆ. ಈ ಶಾಸ್ತ್ರಗಳು ಯಾವ್ದು ಬೆಳಿಬೇಕಾದ್ರೂ ನಮ್ಗೆ ಅದರಲ್ಲಿ ಆಸಕ್ತಿ ಬೇಕು. ಆಸಕ್ತಿ ಬರಬೇಕಾದ್ರೆ ಅದರಿಂದ ಪ್ರಯೋಜನವನ್ನು ನಾವು ಕಾಣಬೇಕು. ಪ್ರಯೋಜನ ಕಂಡ ಮೇಲೆ ನಮ್ಗೆ ಅಲ್ಲಿ ಸತ್ಯ ಅಂತ ಕಾಣುತ್ತೆ. ಅದನ್ನು ಮಾಡುವ ನಾನು ಹೇಳಿದ ಎಷ್ಟೋ ವಿಷಯಗಳನ್ನು ನೀವು ಮಾಡಿ ನಿಮ್ಗೆ ಪ್ರಯೋಜನ ಸಿಗ್ತದೆ. ಆ ಪ್ರಯೋಜನ ಸಿಕ್ಕಿದ ಮೇಲೆ ಮುಂದುವರಿಸಿ. ನಿಮ್ಗೆ ಅದನ್ನು ಮುಂದುವರಿಸುವ ಪ್ರವೃತ್ತಿ ಬರ್ತದೆ. ಯಾರಿಗೆ ಆಗ ಮಾಡು ಮಾಡು ಮಾಡು, ಏನು ಸಿಕ್ಕದಿದ್ರೆ ಏನ್ ಮಾಡು ಮಾಡು ಮಾಡು. ಥ್ಯಾಂಕ್ ಯು ಡಾಕ್ಟ್ರೆ. ಬರೀ ನನಗೆ ಮಾತ್ರ ಅಲ್ಲ, ಇಲ್ಲಿರುವ ಶ್ರೋತೃಗಳು ಕೂಡ ಕೇಳ್ಕೊತಾ ಇದ್ದಾರೆ, ಡಾಕ್ಟರ್ VVB ಅವರ ಪ್ರೋಗ್ರಾಮ್ ತುಂಬಾ ಉಪಯುಕ್ತವಾಗಿದೆ, ಮತ್ತೆ ಅವ್ರನ್ನ ಕರೆಸ್ಕೊಳ್ಳಿ ಅಂತ. ಖಂಡಿತ ಕರೆಸ್ಕೊಳ್ಳೋಣ. ಇದು ಒಂದು ಚಿಕ್ಕ ಪ್ರಯತ್ನ, ವೆಬಿನಾರ್. ಏನಂದ್ರೆ ಈ ಕೋವಿಡ್ ಟೈಮ್ ಅಲ್ಲಿ ಸುಮ್ನೆ ಸಮಯವನ್ನು ಹಾಳು ಮಾಡಬಾರ್ದು, ಸದುಪಯೋಗ ಮಾಡ್ಕೋಬೇಕಂತ ಒಂದು ಪ್ರಯತ್ನ ಅಷ್ಟೇನೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಖಂಡಿತ ಕರ್ಕೊಳ್ಳೋಣ. ತಾವು ದಯವಿಟ್ಟು ನಮ್ ಜೊತೆ ಜೊತೆಗೂಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಮುಗಿಸೋಣ. ಧನ್ಯವಾದಗಳು.